ब्रह्माण्डं वरमन्दिरं सुरगणायस्य प्रभो मङ्गलं कुलग्ने सावधान शुभमुहूर्ते सावधान श्रीलक्ष्मीनारायण ध्यान सावधान वेदव्यासमुनीतमद्वयतिरः कार्यवाक्यामृतं आत्मानैतमतं महासमख्याते संख्यावस्तवतां दशोमविजतां व्याख्यां समख्यां मदनां श्रीवत्सपुरुरागवेन्द्रकिराध्रुवं मङ्गलं वेदाश्चोपनिषद्गुणात्मविदिताः सङ्गापुराणामृता वेदान्ताभिमूर्ध्वतत्त्वसहिताः तर्कात्मदीनां गणाः काव्यालङ्कृतिनीतिनाटकगताः सङ्कात्मनादिनाः एवं गुणगुणाः कीर्तनः कुर्वन्तु नो मङ्गलम् श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ओम् विश्वम्भरां घनतरां विभूरयत्ने निर्भिद्ययत्पदमुपेत्यवरीन्द्रगेहा आस्ते त्रिविक्रमतनुर्हरिरद्वितीया सात्वारकेक्षितपुमर्तकरी पुरीनः भक्त्या विरक्त्या भजतमलजनोन्नत्य बुद्धर्पकाय क्षित्या मत्यल्पभृत्तेषु कुजनकृतौ धत्य बुद्ध्याजकाय कर्त्रे धर्त्रे तहर्त्रे हयमुखहरये मूत्रपात्रे नमस्ते तस्मै कस्मै चिदस्मन्मनसि ततकथा विस्मृतो स्मरकाय मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् व्यासाय भवनाशाय श्रीशाय गुणराशये विद्याय शुद्धविद्याय राजाय च नमो नमः चित्रैपदैश्यगम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् तन्वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यजगजकेसरी व्यासतीर्थगुरुर्भूजा तस्मदिष्टार्थसिद्धये प्रणमत्कामधेनं च भजत्सरतरूपं श्रीभागवतोत्पादचिन्तामणि उपास्महे वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः
ಲೌಕಿಕ ವೈದಿಕ ಭೇದ ಭಿನ್ನಾತ್ಮಕತ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವತ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಚತುರಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಕೃತ್ಯರ್ಥ ಮಾತೃಕಾ ಮಂತ್ರ ಪ್ರಣವೋಪಾಸಕಾನಾಂ ಸ್ವಸ್ಥೋಷೆ ಸನ್ಮಂಗಳಾನಿ ಭವಂತೋ ಸಂಯುಕ್ತೋತೆ ಶ್ರವಣಪಠನ ಮಾತ್ರೇಣ ಉತ್ಕೃಷ್ಟ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪದರೇ ಧರ್ಮಾದ್ಯಕ್ಲಾತ ಸಾಧನೆ ಮುಂದೆ ಶ್ರೀರಾಘವೇಂದ್ರ ಗುರು ಸಾರ್ವಭೌಮ ವಿರಚಿತೆ ಪ್ರಾತಃ ಸಂಕಲ್ಪ ಗದ್ಯರ್ಥ ಗತಾ ಪ್ರಾರಂಭೆ ಸಿಗಿಂದಿಕ್ ಪೂರ್ವ ಪ್ರಧಾನವಾದಃ ಹರಿ ಓಂ. ಮಹಾನ್ ಪರ್ವಕಾಲ ಫಾಲ್ಗುಣ ಮಾಸ. ಈ ಮಾಸದಲ್ಲಿ ವಿಶೇಷವಾಗಿ ಅನೇಕ ಜ್ಞಾನಿಗಳ ಆರಾಧನಾ ಮಹೋತ್ಸವ ಇರತಕ್ಕಂತಹದ್ದು ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ಭಗವಂತನ ಮುಖ್ಯ ಪ್ರಾಣದೇವರ ಒಂದು ಉತ್ಸವ ಇವೆಲ್ಲವೂ ಸಹಿತ ನಡೀತಾ ಇದೆ. ಇಂತಹ ಯಾವ ಪರ್ವಕಾಲದಲ್ಲಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಪಟ್ಟಾಭಿಷೇಕ ಮಹೋತ್ಸವವಾಗಿರತಕ್ಕಂತಹ ಪರ್ವ ದಿವಸ, ಜೊತೆಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ವರ್ಧಂತಿ ಉತ್ಸವವೂ ಸಹಿತ ಪ್ರಾಪ್ತವಾಗುತ್ತಾ ಇದೆ. 7 ದಿವಸಗಳ ಕಾಲ ವಿಶೇಷವಾಗಿ ಶ್ರೀಮಠದಲ್ಲಿ ರಾಯರ ಒಂದು ಗ್ರಂಥಗಳನ್ನ ಅನೇಕ ವಿದ್ವಾಂಸರಿಂದ ಉಪನ್ಯಾಸವನ್ನ ಕೆಲವು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂತಹ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ ಗಂಗೆ ಹರಿದಿರತಕ್ಕಂತಹ ಈ ಒಂದು ಶ್ರೀಮಠದಲ್ಲಿಯೂ ಸಹಿತ ನಮಗೂ ಒಂದು ಅವಗಾಹನವನ್ನು ಮಾಡತಕ್ಕಂತಹ ಅವಕಾಶವನ್ನ ಶ್ರೀಮಠದ ಕಾರ್ಯಕಾರಿ ಸಮಿತಿಯವರೆಲ್ಲರೂ ಸಹಿತ ಈ ಭಾಗ್ಯವನ್ನು ಕೊಟ್ಟಿದ್ದಾರೆ. ರಾಯರ ಒಂದು ಮಹಿಮೆಯನ್ನ ಎಷ್ಟು ವರ್ಣನೆಯನ್ನು ಮಾಡಿದರೂ ಸಹಿತ ಸಾಲದು. ಏಕೆಂದರೆ ಇವತ್ತಿನ ದಿವಸ ರಾಯರ ಹೆಸರನ್ನು ಹೇಳದಿರೇ ಇರತಕ್ಕಂತಹ ವ್ಯಕ್ತಿಗಳೇನೇ ಇಲ್ಲ. ಅವನು ಕೇವಲ ಮಾಧ್ವನಾಗಬೇಕು ಅಂತ ಹೇಳಿಲ್ಲ, ಬ್ರಾಹ್ಮಣನಾಗಬೇಕು ಅಂತ ಹೇಳಿಲ್ಲ. ಪ್ರತಿಯೊಬ್ಬ ವರ್ಣದವರು ಸಹಿತ, ಪ್ರತಿಯೊಂದು ಆಶ್ರಮದವರು ಸಹಿತ ಆ ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ. ಸಣ್ಣ ಮಗುವನ್ನ ಕೇಳಿದ್ರು ಸಹಿತ ಏನಾದರೂ ಒಂದು ಶ್ಲೋಕ ಹೇಳು ಅಂತ ಹೇಳಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳಿ ಪ್ರಾರಂಭ ಮಾಡಿಬಿಡುತ್ತೆ. ಅಂದ್ರೆ ಇಂತಹ ಒಂದು ಭಾಗ್ಯವನ್ನ ರಾಯರು ಹೇಗೆ ಪಡೀತಾ ಇದ್ದಾರೆ ಅಂತ ಹೇಳಿದರೆ ಹಿಂದೆ ಮಾಡಿರತಕ್ಕಂತಹ ಒಂದು ಪುಣ್ಯದ ವಿಶೇಷ. ಆ ಬೇರೆ ದೇವತೆಗಳಿಗೆಲ್ಲವೂ ಸಹಿತ ಪುಣ್ಯವನ್ನ ಭಗವಂತ ಕೆಲವು ಕಡೆಯಲ್ಲಿ ಶಾಪವನ್ನ ಕೊಡಿಸಿ ಹ್ರಾಸವನ್ನ ಮಾಡಿಬಿಡ್ತಾನೆ. ಆದರೆ ಅವರ ರಾಯರ ಹಿಂದಿನ ಜನ್ಮವಾಗಿರತಕ್ಕಂತಹ ಪ್ರಹ್ಲಾದರಾಜರ ಜನ್ಮದಲ್ಲಿ ಬೇಕಾದಷ್ಟು ಪುಣ್ಯವನ್ನು ಸಂಗ್ರಹವನ್ನ ಮಾಡಿದ್ದಾರೆ. ಆ ಎಲ್ಲ ಪುಣ್ಯವನ್ನು ಸಹಿತ ಹಾಗೆ ಉಳಿಸಿ ಕಲವು ಮದ್ಭಕ್ತಾಹ ತ್ವಾಮನೂರತಾಹ, ಕಲಿಯುಗದಲ್ಲಿ ನನ್ನ ಭಕ್ತರು ನಿಮ್ಮನ್ನು ಆಶ್ರಯಿಸಿರ್ತಾರೆ, ಅವರಿಗೆ ನಿಮ್ಮ ಪುಣ್ಯವನ್ನ ಕೊಟ್ಟು ನಂತರದಲ್ಲಿ ವಿಶೇಷವಾಗಿ ಅವರಿಗೆ ನನ್ನ ಕಡೆಯಲ್ಲೇ ಮನಸ್ಸು ಬರುವಂತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾಯರ ಸನ್ನಿಧಾನಕ್ಕೆ ಬಂದು ಬಿಡ್ತು ಅಂತ ಹೇಳಿದ್ರೆ ಬರೀ ದುಡ್ಡು ಕೊಟ್ರು, ಕಾಸು ಕೊಟ್ರು, ಮಕ್ಕಳು ಕೊಟ್ರು, ಮನೆ ಕೊಟ್ರು ಅಂತ ಹೇಳಿ ಅಂದುಕೊಳ್ತಾ ಇದ್ದಾರೆ. ಬರೀ ಅಷ್ಟೇ ಕೊಟ್ಟಿಲ್ಲ, ಆ ಭಗವಂತನಲ್ಲಿ ಭಕ್ತಿಯನ್ನು ಸಹಿತ ತಂದುಕೊಡ್ತಕ್ಕಂತಹ ಒಂದು ಕಾರ್ಯವನ್ನ ಮಾಡುವಂತಹ ಒಂದು ವಿಶೇಷತೆಯನ್ನ ಭಗವಂತ ಅವರಲ್ಲಿ ಇಟ್ಟುಬಿಟ್ಟಿದ್ದಾನೆ. ಯಾಕೆ ಇಂತಹ ಒಂದು ಗುಣ ಅವರಿಗೆ ಬಂತು ಅಂತ ಹೇಳಿದ್ರೆ, ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಹರಿಪಾದ ಕಂಚ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು.
ಅವರ ಸಂಪತ್ತು ಇದೆಯಲ್ಲ, ರಾಯರ ಸಂಪತ್ತು ಎಂತಹ ಸಂಪತ್ತು ಅಂತ ಹೇಳಿದ್ರೆ, ಎಲ್ಲ ಸಂಪತ್ತನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಬಿಟ್ಟಿದ್ದಾರೆ. ಆ ಸಂಪತ್ತನ್ನ ಭಗವಂತ ಮತ್ತೆ ಪುನಃ ರಾಯರಿಗೆ ಕೊಟ್ಟು ಬಿಟ್ರು. ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಸಂಪತ್ತನ್ನ ಸದ್ಭಕ್ತರಿಗೆ ಎಲ್ಲರಿಗೂ ಸಹಿತ ರಾಯರು ಹಂಚುತ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಸಹ ರಾಯರಿಗೆ ಇಂತಹ ವಿಶಿಷ್ಟವಾಗಿರತಕ್ಕಂಥ ಒಂದು ಸ್ಥಾನ. ಇಂತಹ ರಾಯರು ಅವತಾರವನ್ನು ಮಾಡದಿರ, ಆಶ್ರಮವನ್ನು ಸ್ವೀಕಾರವನ್ನು ಮಾಡದಿರ ಇದ್ದಿದ್ದರೆ ಎಂತಹ ಒಂದು ಸ್ಥಿತಿ ಆಗತಾ ಇತ್ತು ಅಂತ ಹೇಳಿ ರಾಘವೇಂದ್ರ ವಿಜಯದಲ್ಲೆಲ್ಲೂ ಸಹಿತ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 10-15 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಅದರ ವಿಷಯವನ್ನ. ಮನೆಯಲ್ಲಿ ಯಾರೂ ಸಹಿತ ನಂದಾದೀಪವನ್ನು ಸಹಿತ ಹತ್ತಿಸ್ತಾ ಇರಲಿಲ್ಲವಂತೆ, ಇಂತಹ ಸ್ಥಿತಿ ಆಗತಾ ಇತ್ತಂತೆ. ಶ್ರೀಮದ್ ಆಚಾರ್ಯರಿಂದ ಕೃತವಾಗಿರತಕ್ಕಂತಹ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದರ ಟೀಕಾದಿ ಗ್ರಂಥಗಳು, ವ್ಯಾಸತೀರ್ಥರಿಂದ ರಚಿತವಾಗಿರತಕ್ಕಂತಹ ವ್ಯಾಸತ್ರಯ, ಮಂದಾರಮಂಜರಿ ಇತ್ಯಾದಿ ಗ್ರಂಥಗಳು ಎಲ್ಲವೂ ಸಹಿತ ಹುಳುಗಳು ಬುಚ್ಚಿಕೊಂಡು ಬಿಡ್ತಾ ಇತ್ತಂತೆ. ರಾಯರ ಅವತಾರ ಮಾಡಿದ್ದರಿಂದ ಇವತ್ತಿನ ದಿವಸ ಎಲ್ಲ ಗ್ರಂಥಗಳಿಗೂ ಸಹಿತ ಒಂದು ಮಾನ್ಯತೆ ಎಂಬತಕ್ಕಂತಹದ್ದು ಬರ್ತಾ ಇದೆ. ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಭಗವಂತ ರಾಯರಿಗೆ ಕೊಟ್ಟಿದ್ದಾನೆ. ಇಂತಹ ಒಂದು ರಾಯರ ವರ್ಧಂತಿ ಪಟ್ಟಾಭಿಷೇಕದ ಒಂದು ಸಂದರ್ಭದಲ್ಲಿ ಅವರಿಂದಲೇ ರಚಿತವಾಗಿರತಕ್ಕಂತಹ ಪ್ರಾತಃ ಸಂಕಲ್ಪ ಗದ್ಯದ ವಿಷಯವನ್ನ ಪೂರ್ತಿ ನಾನು ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮೊದಲೇ ಪ್ರತಿಜ್ಞೆ ಮಾಡಿಬಿಡ್ಬೇಕು. ಸಮುದ್ರ ಸ್ನಾನ ಆಯ್ತಾ ಆಚಾರ್ಯ ಉಂಟಂತ ಹೇಳೆಲ್ಲ ಕೇಳ್ತಾರೆ. ನಿಜವಾಗ್ಲೂ ನಾವು ಸಮುದ್ರ ಸ್ನಾನ ಮಾಡೋದಕ್ಕಾಗಲ್ಲ. ಒಂದು ಬಕೆಟ್ ತಲೆ ಮೇಲೆ ನೀರು ಹಾಕೊಂಡ್ಬಿಡ್ತು ಅಂತಂದ್ರೆ ನೆನ್ನೆ ಸಾಕಪ್ಪ ಸಾಕು ಅಂತ ಹೇಳಂತೆ. ಇಂತಹ ಒಂದು ಸ್ಥಿತಿ ಇರುವಾಗ ಸಮಗ್ರವಾಗಿರತಕ್ಕಂಥ ಸಮುದ್ರದ ಸ್ನಾನವನ್ನ ನಾವು ದಿವಸ ಮಾಡ್ಲಿಕ್ಕಾಗತ್ತೇನೋ ಅಂತಂದ್ರೆ ಅದು ಅಶಕ್ಯವಾಗಿರತಕ್ಕಂತಹದ್ದು. ಆದ್ರೆ ಇವತ್ತಿನ ದಿವಸ ಸ್ನಾನ ಆಯ್ತಾ ಉಂಟಂತ ಹೇಳಿದ್ರೆ ವಾರುಣಿ ಯೋಗ ಬೇರೆ ಮೊನ್ನೆ ದಿವಸ ಅಲ್ವಾ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಸಮುದ್ರ ಸ್ನಾನ, ನದಿ ಸ್ನಾನ ಹೀಗೆಲ್ಲ ಬೇಕಾದಷ್ಟು ಕಡೆಯಲ್ಲಿ ಹೋಗಿ ಆ ಪರ್ವಕಾಲದಲ್ಲಿ ಸ್ನಾನವನ್ನೆಲ್ಲ ಮಾಡುವಂತಹ ಒಂದು ವಾಡಿಕೆ ಬರ್ತಾ ಇದೆ. ಹಾಗೆ ಇವತ್ತಿನ ದಿವಸ ಸಮಗ್ರವಾಗಿ ಸಮುದ್ರ ಸ್ನಾನವನ್ನು ಮಾಡಿದರೆ ಇದ್ರೂ ಸಹಿತ ಆ ವ್ಯಕ್ತಿ ನಿಂತುಕೊಂಡಂತಹ ಸ್ಥಳದಲ್ಲಿ ಆ ಸಮುದ್ರದ ಅಲೆಯ ಇವನ ಬಳಿಗೆ ಬಂದು ಯಾವ ರೀತಿಯಲ್ಲಿ ಅವನಿಗೆ ಸ್ನಾನದ ಒಂದು ಪುಣ್ಯವನ್ನ ಕೊಡುವಂತಹದ್ದಾಗಿ ಆಗತ್ತೋ ಆ ರೀತಿಯಲ್ಲಿ ಇವತ್ತಿನ ದಿವಸ ಆ ರಾಘವೇಂದ್ರ ತೀರ್ಥರಿಂದ ಕೃತವಾಗಿರತಕ್ಕಂತಹ ಪ್ರಾತಃ ಸಂಕಲ್ಪ ಗದ್ಯದ ಕೆಲವು ವಿಷಯವನ್ನು ಮಾತ್ರ ಚಿಂತನೆ ಎಂಬತಕ್ಕಂತಹದ್ದನ್ನ ನಡೆಸೋಣ ಅಂತ ಹೇಳ್ತಾ, ಏನು ಪ್ರಾತಃ ಸಂಕಲ್ಪ ಗದ್ಯ ಎಂಬುದಾಗಿ ಹೇಳಿದ್ರೆ ಅದೇ ನಾನು ವರ್ಣನೆ ಮಾಡಬೇಕಾಗಿದ್ದಿಲ್ಲ. ಪ್ರಾತಃ ಬೆಳಗ್ಗೆ ಸಂಕಲ್ಪ ಅಂದ್ರೆ ಸಂಕಲ್ಪವನ್ನ ಮಾಡತಕ್ಕಂತಹದ್ದು, ಅದನ್ನೊಂದು ಗದ್ಯ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ ಅಂತ. ಅಂದ್ರೆ ಈ ಪ್ರಾತಃ ಶಬ್ದಕ್ಕೆ ಅನೇಕ ರೀತಿಯಾಗಿರತಕ್ಕಂತಹ ಅರ್ಥವನ್ನ ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರಾತಃ ಸವನ, ಮಾಧ್ಯಮಿಕ ಸವನ, ಸಾಯಂ ಸವನ ಅಂತ ಹೇಳಿ, ಅಂದ್ರೆ 3 ಹೊತ್ತಿನಲ್ಲಿ ಭಗವಂತನಿಗೆ ನಾವು ಕೃತಜ್ಞತೆಯನ್ನ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಬಂದಿರತಕ್ಕಂತಹದ್ದು ತ್ರಿಕಾಲದ ಸಂಧ್ಯಾವಂದನೆ ಎಂಬತಕ್ಕಂಥದ್ದು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಸಹಿತ ಇವತ್ತಿನ ದಿವಸ ತಮ್ಮ ಒಂದು ಬಾಯಿನಿಂದ ಬರತಕ್ಕಂಥ ಶಬ್ದದಿಂದ ಆ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾವೆ. ಆಚಾರ್ಯ ಅದೆಲ್ಲವೂ ಸಹಿತ ಸ್ತೋತ್ರ ಆಗತ್ತಾ ಅಂದ್ಬಿಟ್ಟಂತ ಹೇಳಿದ್ರೆ ಯಾವ ಉತ್ತಮಾಧಿಕಾರಿಗಳು ಏನು ಕೇಳಿಕೊಂಡಿರ್ತಾರೋ ಏನೋ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇದಕ್ಕೆಲ್ಲ ಮುಂದೆ ದೃಷ್ಟಾಂತವನ್ನ ಕೊಡುತ್ತಾರೆ, ಗೊತ್ತಾಗತ್ತೆ ಅವರು. ಹಾಗೆ ಆ ಭಗವಂತ ನಮ್ಮನ್ನು ಎಲ್ಲ ಕಾಲದಲ್ಲೂ ಸಹಿತ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ 3 ಕಾಲದಲ್ಲೂ ಸಹಿತ ಆ ಭಗವಂತನ ಚಿಂತನೆಯನ್ನು ಮಾಡತಕ್ಕಂತಹದ್ದು ಮನುಷ್ಯನಿಗೆ ಬೇಕಾದಷ್ಟು ಅವಕಾಶವನ್ನು ಕೊಟ್ಟಿದ್ದಾನೆ ಭಗವಂತ. ಅದನ್ನೇ ದಾಸರು ಹೇಳ್ತಾರೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಎನ್ನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ, ಬರೀ ಮಾತುರಾಗಿದ್ದಾಗ ಅಂತ ಹೇಳಿಲ್ಲ ಅಲ್ಲಿ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಎನ್ನಬಾರದೆ. ಅಂದ್ರೆ ಮನುಷ್ಯ ಜನ್ಮ ಬಂದಾಗ ಮಾತ್ರ ಭಗವಂತನ ಸ್ಮರಣೆಯನ್ನ ಸ್ಫುಟವಾಗಿ ಉಚ್ಚಾರವನ್ನ ಮಾಡಬಹುದು.
ಅಥವಾ ನಾಲಿಗೆಗೆ ಯಾವುದೋ ರೀತಿಯಾಗಿರತಕ್ಕಂಥ ರೋಗಾದಿ ಉಪದ್ರವಗಳು ಬಂದಿತ್ತು ಅಂದ್ರೆ ಅವಾಗೆಲ್ಲ ನಾವು ಉಚ್ಚಾರವನ್ನು ಮಾಡ್ಲಿಕ್ಕಾಗಲ್ಲ. ಮನಸ್ಸಿನಲ್ಲಿ ಇರುತ್ತೆ, ಆದರೂ ಸಹಿತ ಶಬ್ದ ಎಂಬತಕ್ಕಂಥದ್ದು ಸ್ಫುಟವಾಗಿ ಆಗೋದಿಲ್ಲ. ಹಾಗೆ ಆ ಮನುಷ್ಯ ಜನ್ಮ ಬಂದಂತಹ ಸಂದರ್ಭದಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡತಕ್ಕಂತಹ ಅವಕಾಶಗಳಿರುತ್ತವೆ. ಆ ವ್ಯಕ್ತಿ ಮಾಡಬೇಕಾಗಿರತಕ್ಕಂಥ ಕಾರ್ಯ ಯಾವುದು ಅಂದ್ರೆ ಪ್ರಾತಃ ಕಾಲದೊಳಗಡೆಗೆ ಒಂದು ಸಂಕಲ್ಪವನ್ನ ಮಾಡಬೇಕಂತ. ನಮ್ಗೆ ಹೇಗೆ ಅಂದ್ರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಹಾಗೆಲ್ಲ ಇಲ್ಲ. ಹಿಂದಿನ ಕಾಲದೊಳಗಡೆಗೆ ಸಣ್ಣ ಮಕ್ಕಳು ಅವ್ರೇನು ಪಾಠಶಾಲೆಗೆ ಹೋಗಬೇಕಾಗಿದ್ದಿಲ್ಲ, ತಾಯಿನ ಏನು ಹೇಳ್ಕೊಡ್ತಾರೋ ಅದನ್ನಿಂದಲೇ ಕಲಿತು ಆ ವ್ಯಕ್ತಿ ಲೋಕದೊಳಗಡೆಗೆ ಏನೋ ಒಂದು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಜೀವನವನ್ನು ಕಳೆದು ಬಿಡ್ತಿದ್ದಾರೆ. ಆದ್ರೆ ಇವತ್ತಿನ ದಿವಸ ಆ ರೀತಿಯಲ್ಲಿ ಆಗೋದಿಲ್ಲ. ಶಾಲೆಗೆ ಸೇರಿಸಿದ ತಕ್ಷಣದೊಳಗಡೆಗೆ ಕನ್ನಡ ಮೀಡಿಯಂಗೂ ಸೇರಿಸೋದಿಲ್ಲ, ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾರೆ. ಅಲ್ಲಿ ಹೋಗಿದ ತಕ್ಷಣ ABCD ಹೇಳ್ಕೊಡ್ತಾರೆ. ಅಲ್ಲಿ A ಫಾರ್ ಆಪಲ್ ಅಂತ ಹೇಳ್ಕೊಡ್ತಾರೆ ಹೊರತು ಆಂಟ್ ಅಂತ ಹೇಳ್ಕೊಡೋದಿಲ್ಲ. ಯಾಕೆ ಈ ರೀತಿಯಲ್ಲಿ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಬುದ್ಧಿ ಬರಬೇಕು ಅಂತ ಹೇಳಿ. ಹಾಗಂದ್ಬಿಟ್ಟು ಎಲ್ಲರೂ ಸಹಿತ ಡಾಕ್ಟರ್ ಆಗೋದಿಲ್ಲ, ಎಲ್ಲರೂ ಸಹಿತ ಇಂಜಿನಿಯರ್ ಆಗಲ್ಲ. ಅವನವನ ಕರ್ಮಾನುಸಾರವಾಗಿ ಬರತಕ್ಕಂಥದ್ದು ಇರಲಿ. ಹಾಗೆ ಆ ಒಂದೊಂದು ಅಕ್ಷರವನ್ನು ಸಹಿತ ಉಚ್ಚಾರವನ್ನು ಮಾಡಬೇಕಾದ್ರೆ ವ್ಯತ್ಯಾಸ ಇರತಕ್ಕಂಥದ್ದು. ಹಾಗೆ ಪ್ರಾತಃ ಕಾಲದಲ್ಲಿ ಮಾಡತಕ್ಕಂತಹ ಒಂದು ಸಂಕಲ್ಪ ಎಂಬತಕ್ಕಂಥದ್ದು ಸರಿಯಾಗಿ ಇರಬೇಕು. ಇದರಲ್ಲಿ ಏನು ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕೊನೆಯಿಂದ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ, ಪ್ರಾರಂಭದಿಂದ ನೋಡ್ಕೊಂಡ್ ಬಂದ್ರೆ ಗೊತ್ತಾಗೋದಿಲ್ಲ. ಕೊನೆಯಲ್ಲೇ ಹೇಳ್ತಾ ಇದ್ದಾರೆ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಪ್ರಾತಃ ಕಾಲದೊಳಗಡೆಗೆ ಸಂಕಲ್ಪವನ್ನು ಸರಿಯಾಗಿ ಮಾಡಿ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವಾದರೂ ಸಹಿತ ಭಗವಂತ ಎಂತಂದ್ರೆ ಹೋಗ್ಲಿ ಬಿಡೋ ಪಾಪ, ಸಂಕಲ್ಪ ಅಂತೂ ಸರಿಯಾಗಿ ಮಾಡಿದ್ದಾನೆ, ಅವನಿಗೇನೋ ಕೈಲಾಗಲಿಲ್ಲ, ಮುಂದೆ ಯಾವತ್ತಾದ್ರೂ ಮಾಡ್ತಾನೆ ಅಂತ ಹೇಳಿ ಅನುಗ್ರಹವನ್ನ ಮಾಡ್ತಾನೆ. ಇವನು ಸಂಕಲ್ಪವನ್ನೇ ಸರಿಯಾಗಿ ಮಾಡದಿರೇ ಇತ್ತು ಅಂತ ಹೇಳಿದ್ರೆ ಫಲ ಎಂಬತಕ್ಕಂಥದ್ದು ಸಿಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ರಾಯರ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ, ತ್ವತ್ ಸಂಸ್ಮೃತಿ ಪೂರ್ವಕಂ ಶಯನಾತ್ ಸಮುತ್ಥಾಯ. ತ್ವತ್ ಸಂಸ್ಮೃತಿ ಪೂರ್ವಕಂ ಅಂದ್ರೆ ನಾವು ಬೆಳಗಾಗ ಎದ್ದ ತಕ್ಷಣ ಸಂಕಲ್ಪ ಹೇಗೆ ಮಾಡಬೇಕು ಅಂತಂದ್ರೆ, ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಶಯನಾತ್ ಸಮುತ್ಥಾಯ ಅಂತ ಹೇಳ್ತಾರೆ. ಅಂದ್ರೆ ನಿದ್ರೆಯನ್ನ ಮಾಡಿರ್ತೀವಿ, ತಕ್ಷಣದೊಳಗಡೆಗೆ ಎದ್ದಾಗ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ಅಯ್ಯೋ ಅಮ್ಮ ಅಂತ ಹೇಳಿ ಹೇಳ್ಬಾರ್ದು. ಮತ್ತೆ ಹೇಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಸಮುತ್ತಾಯ ಅಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ಹೇಳಬೇಕಂತೆ. ಅಂದ್ರೆ ಪ್ರಾರಂಭದಿಂದಲೇ ಭಗವಂತನ ಸ್ಮರಣೆಯನ್ನ ಹೇಳ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಅದ್ಯತನಂ ಅಂದ್ರೆ ಇವತ್ತಿನ ದಿವಸ ಸ್ವವರ್ಣ ಆಶ್ರಮೋಚಿತಂ, ನನ್ನ ವರ್ಣ ಆಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ರೀತಿಯಲ್ಲಿ ನೋಡಿ. ಸಂಕಲ್ಪ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರವರ ಒಂದು ವರ್ಣಾಶ್ರಮಕ್ಕೆ ಸರಿಯಾಗಿರತಕ್ಕಂಥದ್ದು. ಬ್ರಹ್ಮಚಾರಿಯ ಧರ್ಮವನ್ನ ಗೃಹಸ್ಥ ಮಾಡೋ ಹಾಗಿಲ್ಲ, ಗೃಹಸ್ಥನ ಧರ್ಮವನ್ನ ಸನ್ಯಾಸಿಗಳು ಮಾಡೋ ಹಾಗಿಲ್ಲ, ಸನ್ಯಾಸಿಗಳ ಧರ್ಮವನ್ನ ಬ್ರಹ್ಮಚಾರಿಯಾಗಲಿ ಗೃಹಸ್ಥರು ಮಾಡೋ ಹಾಗಿಲ್ಲ. ಇಂತಹ ಒಂದು ಸ್ಥಿತಿಯನ್ನು ಭಗವಂತ ಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಬ್ರಾಹ್ಮಣ ಮಾಡಿರತಕ್ಕಂಥದ್ದನ್ನ ಕ್ಷತ್ರಿಯ ಮಾಡಿರೋದನ್ನ ವೈಶ್ಯ ಶೂದ್ರಾದಿಗಳು ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ. ಯಾಕೆಂದ್ರೆ ಅವರವರಿಗೆ ಒಂದೊಂದು ಕಾರ್ಯವನ್ನ ನಿಗದಿಪಡಿಸಿ ಬಿಟ್ಟಿದ್ದಾನೆ. ಆ ನಿಗದಿಪಡಿಸಿರತಕ್ಕಂಥ ಕಾರ್ಯದಂತೆಯೇ ಅವನ ಕೆಲಸಗಳಿರಬೇಕು ಹೊರತು ಯಾವತ್ತೂ ಸಹಿತ ವ್ಯತ್ಯಾಸವನ್ನ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರವಾಗಿ ರಾಯರಲ್ಲಿ ಹೇಳ್ತಾ ಇದ್ದಾರೆ, ಸ್ವವರ್ಣ ಆಶ್ರಮೋಚಿತಂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೇವಲ ಮಾಧ್ವರ್ಗ ಮಾತ್ರ ಇದು ಮೀಸಲು ಅಂತ ಹೇಳದ್ಕೊಂಡ್ಬಿಡ್ಬೇಡ್ರಿ. ಯಾರ್ಯಾರಿಗೆ ಆ ಭಗವಂತನ ಸೇವೆಯನ್ನ ಹೇಗೆ ಮಾಡಲಿಕ್ಕೆ ಆಗತ್ತೋ ಆಯಾಯ ವರ್ಣ ಆಶ್ರಮಕ್ಕೆ ಉಚಿತವಾಗಿರತಕ್ಕಂಥ ರೀತಿಯಲ್ಲಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ. ಇವತ್ತಿನ ದಿವಸ ಅನೇಕ ಮಠಗಳೆಲ್ಲವೂ ಸಹಿತ ಇದ್ದಾವೆ. ಶ್ರೀಮದ್ ಆಚಾರ್ಯರಿಂದ ಕೊಟ್ಟಿರ್ತಕ್ಕಂತಹ ಅನೇಕ ಶ್ರೀಮದ್ ಆಚಾರ್ಯ ಕರಾರ್ಚಿತ ಪ್ರತಿಮೆಗಳಿದ್ದಾವೆ. ಅದನ್ನೆಲ್ಲ ಪೂಜೆಯನ್ನು ಮಾಡಬೇಕಾಗಿದ್ದರೆ ಶ್ರೀಪಾದಂಗಳವರೇ ಪೂಜೆಯನ್ನು ಮಾಡಬೇಕೇ ಹೊರತು ಗೃಹಸ್ಥನಿಗೆ ಯಾವ ಕಾಲದಲ್ಲೂ ಸಹಿತ ಅದಕ್ಕೆ ಅವಕಾಶಗಳು ಇಲ್ಲ. ಅಂದ್ರೆ ಶ್ರೀಮದಾಚಾರ್ಯ ಕೆಲವು ಗೃಹಸ್ಥರಿಗೆ ಕೊಟ್ಟಿದ್ದಾರೆ ಪ್ರತಿಮೆಗಳನ್ನು ಪೂಜೆ ಮಾಡಲಿಕ್ಕೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅನೇಕ ಮಠದ ಪರಂಪರೆಯಿಂದ ಬಂದಿರತಕ್ಕಂತಹ ಆ ಅರ್ಚಾ ಮೂರ್ತಿಗಳನ್ನ ಆ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶ್ರೀಪಾದಂಗಳವರು ಪೂಜೆಯನ್ನ ಮಾಡಲಿಕ್ಕೆ ಅಧಿಕಾರಿಗಳು. ಹಾಗಿದ್ರೆ ಅವರೇ ಎಲ್ಲ ಮಾಡ್ಕೊಳ್ಳಿಕ್ಕೂ ಆಗತ್ತೇನೋ ಅಂತ ಹೇಳಿದ್ರೆ, ಸನ್ಯಾಸಾಶ್ರಮವನ್ನ ಸ್ವೀಕಾರವನ್ನ ಮಾಡಿಬಿಡ್ತು ಅಂತ ಹೇಳಿದ್ರೆ ನೀರು ಮುಟ್ಟೋ ಹಾಗಿಲ್ಲ, ಬೆಂಕಿ ಮುಟ್ಟೋ ಹಾಗಿಲ್ಲ.
ತಮ್ಮ ವಸ್ತ್ರವನ್ನ ತಾವು ಒಗೆದುಕೊಳ್ಳೋ ಹಾಗಿಲ್ಲ. ಬಾಯಾರಿಕೆ ಅಂತ ಹೇಳಿದ್ರೆ ಒಂದು ಲೋಟ ನೀರನ್ನು ಸಹಿತ ಕುಡಿಯೋ ಹಾಗಿಲ್ಲ. ವೈಶಾಖ ಮಾಸ ಇನ್ನೇನು ಬರ್ತಾ ಇದೆ ಅಲ್ಲ, ಈಗಲೇ ವೈಶಾಖ ಮಾಸ ಇದ್ದಂತೆ ಇದೆ. ಬಾಯಾರಿಕೆ ಆಯ್ತು ಅಂತಂದ್ರೆ ಗೃಹಸ್ಥನಾಗಿರ್ತಕ್ಕಂಥವ್ರು ಅಥವಾ ಬ್ರಹ್ಮಚಾರಿ ಒಂದು ಮಡಿಯನ್ನ ಉಟ್ಟುಕೊಂಡು ಎಲ್ಲ ಒಂದು ಮಡಿ ನೀರಿತ್ತು ಅಂದ್ರೆ ಅದನ್ನು ಕುಡಿದು ಬಿಡಬಹುದು. ಆದ್ರೆ ಸನ್ಯಾಸಿಗಳಿಗೆ ಅಂತಹ ಅವಕಾಶ ಇರುತ್ತೆ ಅಂತಂದ್ರೆ ಅಂತಹ ಅವಕಾಶಗಳಿಲ್ಲ ಅಲ್ಲೇ. ಆ ವ್ಯಕ್ತಿ ಮತ್ತೆ ಯಥಾ ಪ್ರಕಾರವಾಗಿ ಸ್ನಾನ ಮಾಡಬೇಕು. ಅಂದ್ರೆ ಅವರು ಎಲ್ಲ ಸಂದರ್ಭದಲ್ಲೂ ಸ್ನಾನ ಮಾಡೋ ಹಾಗಿಲ್ಲ. ಸೂರ್ಯ ಇರೋವಾಗ ಒಮ್ಮೆ ಆಹಾರ, ಸೂರ್ಯ ಅಸ್ತವಾದ ಮೇಲೆ ಒಮ್ಮೆ ಆಹಾರ ಅಷ್ಟೇನೆ. ಅದು 8 ಗುಪ್ಪು ತಗೊಳ್ಳೋದಕ್ಕೆಲ್ಲ ಸನ್ಯಾಸಾಶ್ರಮದ ವಿಷಯವನ್ನ ವಿಸ್ತಾರವಾಗಿ ಸನ್ಯಾಸ ಪದ್ಧತಿ ಮೊದಲಾದ ಕಡೆಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸನ್ಯಾಸದ ಧರ್ಮ ಬೇರೆ, ಗೃಹಸ್ಥನ ಧರ್ಮ ಬೇರೆ, ಇನ್ನು ಬ್ರಹ್ಮಚಾರಿಯ ಒಂದು ಧರ್ಮ ಎಂಬತಕ್ಕಂಥದ್ದು ಬೇರೆ. ಹಾಗೆ ಅವರವರ ವರ್ಣ ಮತ್ತೆ ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವವರ್ಣಾಶ್ರಮ ಉಚಿತಮ್ಮ ದೇಶಕಾಲೋಪಸ್ಥಿತಂ, ಅಂದ್ರೆ ದೇಶಕಾಲಕ್ಕೆ ಅನುಗುಣವಾಗಿರತಕ್ಕಂಥ ರೀತಿಯಲ್ಲಿ ನಿನ್ನ ಒಂದು ಆಚರಣೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಅಂದ್ರೆ ಭಗವದ್ಭಕ್ತರು ಹೇಗಿರ್ತಾರೆ ಅಂತಂದ್ರೆ ಕಾಲಕ್ಕೆ ಉಚಿತವಾಗಿರತಕ್ಕಂಥ ರೀತಿಯಲ್ಲಿ ಆ ಒಂದು ಧರ್ಮವನ್ನ ಮಾಡ್ತಾ ಇರ್ತಾರೆ. ಆ ಧರ್ಮವನ್ನ ಯಾವತ್ತೂ ಸಹಿತ ವ್ಯತ್ಯಾಸವನ್ನ ಮಾಡ್ಲಿಕ್ಕೆ ಹೋಗಲ್ಲ. ಇದು ಎಲ್ಲಿ ಬಂತು ಅಂತ ಹೇಳಿದ್ರೆ ದೇಶಾಚಾರ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತಾ ಇದೆ. ನಾವು ಇವತ್ತಿನ ದಿವಸ ಏನು ಇಲ್ಲಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಲ್ಲ, ಧರ್ಮಾಚರಣೆ ಎಂಬತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಆಚರಣೆಯನ್ನ ಬದರಿಯಲ್ಲಿ ಮಾಡ್ಲಿಕ್ಕಾಗತ್ತೇನೋ ಅಂತ ಹೇಳಿದ್ರೆ ಮಾಡ್ಲಿಕ್ಕಾಗಲ್ಲ. ನಾನು ಪುರಾಣದಲ್ಲಿ ಆಗಾಗ ಉಪನ್ಯಾಸದೊಳಗಡೆಗೆ ದೃಷ್ಟಾಂತವನ್ನ ಕೊಡ್ತಾ ಇರ್ತೀನಿ ಅಲ್ಲೇ, ಸಾಂದರ್ಭಿಕವಾಗಿ ಕೊಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಇರತಕ್ಕಂತಹ ಮಡಿಯ ಆಚಾರಕ್ಕೂ ನಾವು ಇಲ್ಲಿ ಮಾಡತಕ್ಕಂತಹ ಒಂದು ಮಡಿ ಆಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಎಂಬತಕ್ಕಂಥದ್ದಿದೆ. ಅದಕ್ಕೋಸ್ಕರವಾಗಿ ಹೇಳ್ತಾ ದೇಶ ಕಾಲ ಅವಸ್ಥೋಚಿತಂ, ದೇಶಕ್ಕೆ ಕಾಲಕ್ಕೆ ಅವಸ್ಥೆಗೆ ಉಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ನಮ್ಮ ಧರ್ಮ ಎಂಬತಕ್ಕಂಥದ್ದಿರಬೇಕು. ವಿಷ್ಣು ತೀರ್ಥರು ಮೊನ್ನೆ ದಿವಸ ಮಾದನೂರಿ ವಿಷ್ಣು ತೀರ್ಥರ ಆರಾಧನಾ ಮಹೋತ್ಸವವು ಸಹಿತ ಆಗಿದೆ. ಅವರು ಬರೀತಾರೆ ನಮ್ಮ ಧರ್ಮ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಬೇರೆ ಯಾರಿಗೂ ಸಹಿತ ನಮ್ಮ ಧರ್ಮದಿಂದ ತೊಂದರೆಯಾಗಬಾರದಂತೆ ಆ ರೀತಿಯಲ್ಲಿ ನಮ್ಮ ಒಂದು ಧರ್ಮ ಇರಬೇಕು. ಇವಾಗ ಎಲ್ಲೋ ಒಂದು ಕಡೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ಯಾರೋ ಪಾರಾಯಣ ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಥವಾ ಮಠಕ್ಕೆ ಹೋಗಿರ್ತೀವಿ. ಪಾರಾಯಣ ಮಾಡುವಾಗ ಹೇಗಿರಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಅಲ್ಲೇ ಸೀಮಿತವಾಗಿ ಇರಬೇಕು. ಪಕ್ಕದಲ್ಲಿ ಇನ್ಯಾರೋ ಜಪ ಮಾಡ್ತಿದ್ದಾರೆ, ಪಾರಾಯಣ ಮಾಡ್ತಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಗಳಿಗೆ ತೊಂದರೆ ಆಗತಕ್ಕಂಥ ರೀತಿಯಲ್ಲಿ ಇವನು ಜೋರಾಗಿ ಪಾರಾಯಣ ಮಾಡ್ಲಿಕ್ಕೆ ಹೋಗಬಾರದು ಅಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಇವನು ಜಪ ಮಾಡ್ತಿರ್ತಾನೋ ಅಥವಾ ಇವನೇನೋ ಮಂತ್ರ ಹೇಳ್ಕೊಡ್ತಿರ್ತಾನೆ, ತಕ್ಷಣದೊಳಗಡೆಗೆ ಅವರೇನಾದ್ರೂ ಬೇರೆ ಮಂತ್ರ ಹೇಳ್ತಾ ಇತ್ತು ಅಂತಂದ್ರೆ ಆ ಮಂತ್ರಕ್ಕೆ ಇವನ ಮಂತ್ರ ಹೊಟ್ಟೋಗುತ್ತೆ. ಎಷ್ಟೋ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ ಅಲ್ಲ, ವೆಂಕಟೇಶ್ವರ ಸ್ತೋತ್ರ ಹೇಳ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆನೇ ವಿಷ್ಣು ಸಹಸ್ರನಾಮ ಕೊಟ್ಟೋಗಿರ್ತಾರೆ. ವಿಷ್ಣು ಸಹಸ್ರನಾಮ ಹೇಳ್ತಿರ್ತಾರೆ, ರಾಯರ ಸ್ತೋತ್ರಕ್ಕೆ ಬಂದ್ಬಿಟ್ಟಿರ್ತಾರೆ. ಇಂತಹದ್ದೆಲ್ಲ ಲೋಕದಲ್ಲಿ ಆಗತಕ್ಕಂಥದ್ದು. ಆದ್ದರಿಂದ ನಾವು ಮಾಡತಕ್ಕಂಥ ಧರ್ಮದಿಂದ ಬೇರೆ ಯಾರಿಗೂ ಸಹಿತ ಹಿಂಸೆಯಾಗಬಾರದು ಅದನ್ನ ತಿಳಿಸ್ತಾರೆ. ದೇಶ ಕಾಲ ಅವಸ್ಥ ಉಚಿತಮ್ಮ ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ. ನಿತ್ಯ ಮತ್ತೆ ನೈಮಿತ್ತಿಕ ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಿತ್ಯ ಕರ್ಮಗಳು ಕೆಲವು, ನೈಮಿತ್ತಿಕ ಕರ್ಮಗಳು ಕೆಲವು ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಿತ್ಯ ಕರ್ಮಗಳು ಯಾವುದು ಉಂಟಂತ ಹೇಳಿದ್ರೆ ಪ್ರತಿನಿತ್ಯದಲ್ಲೂ ಸಹಿತ ಬೆಳಗಾಗಿದ್ದು ಸ್ನಾನವನ್ನು ಮಾಡತಕ್ಕಂಥದ್ದು. ಆದ್ರೆ ನೈಮಿತ್ತಿಕ ಕರ್ಮಗಳು ಅಂತಂದ್ರೆ ವಿಶೇಷ ಪರ್ವಕಾಲಗಳಲ್ಲಿ ಬರತಕ್ಕಂತಹದ್ದು, ಅನೇಕ ವ್ರತಗಳನ್ನ ಮಾಡತಕ್ಕಂಥದ್ದು. ನಿತ್ಯ ಕರ್ಮವನ್ನ ಯಾವ ಕಾಲದಲ್ಲಿಯೂ ಸಹಿತ ಬಿಡುವ ಹಾಗಿಲ್ಲ. ನಿತ್ಯ ಕರ್ಮವನ್ನ ಬಿಡ್ತು ಅಂತ ಹೇಳಿದ್ರೆ ಪ್ರತ್ಯವಾಯ ಎಂಬತಕ್ಕಂಥದ್ದುಂಟು. ಪ್ರತ್ಯವಾಯ ಅಂತಂತ ಹೇಳಿದ್ರೆ ಮಾಡಿರತಕ್ಕಂಥದ್ದಕ್ಕೆ ದೋಷ ಪಾಪವನ್ನ ಸಂಘಟನೆಯನ್ನ ಮಾಡಿಕೊಡ್ತಾ ಇದ್ದಾನೆ. ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾ ವಂದನೆಯನ್ನ ಮಾಡಬೇಕು. ಆ ವ್ಯಕ್ತಿ ಮಾಡಿದಿರೇ ಇತ್ತು ಅಂತಂದ್ರೆ ಪಾಪ ಬರುತ್ತೆ ಅವನಿಗೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದ, ಬದರಿ ಯಾತ್ರೆಗೆ ಹೋದ. ಹೊರಟ ಸಂದರ್ಭದಲ್ಲಿ ಸಕಾಲಕ್ಕೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ರೆ 80% ಆಗಲ್ಲ. ಆದ್ರೆ ಅದು ದೋಷ ಅಲ್ಲವ ಆಚಾರ ಉಂಟಂತ ಹೇಳಿದ್ರೆ ಅದಕ್ಕೆ ಹಿಂದಿನ ಪದವನ್ನು ನೋಡಬೇಕು. ದೇಶ ಕಾಲ ಅವಸ್ಥೋಚಿತಂ ಅಂತ ಹೇಳ್ತದೆ. ಅಂದ್ರೆ ನಿನಗೆ ಪ್ರಧಾನವಾಗಿರ್ತಕ್ಕಂಥದ್ದು ಕ್ಷೇತ್ರಗಳ ಒಂದು ಸಂದರ್ಶನ, ಅಲ್ಲಿರ್ತಕ್ಕಂಥ ಭಗವಂತನ ಮೂರ್ತಿಯ ಗುಣಗಳ ಚಿಂತನೆಯನ್ನು ಮಾಡತಕ್ಕಂಥದ್ದಷ್ಟೇ. ಅದಕ್ಕೋಸ್ಕರವಾಗಿ ನೈಮಿತ್ತಿಕ ಅಂತ ಹೇಳ್ತಿದೆ.
ಅಂದ್ರೆ ನಿತ್ಯದಲ್ಲಿ ಮಾಡತಕ್ಕಂಥ ಕರ್ಮವನ್ನ ಯಾವ ಕಾಲದಲ್ಲೂ ಸಹಿತ ಬಿಡೋ ಹಾಗಿಲ್ಲ. ಏಕಾದಶಿಯ ಉಪವಾಸ 15 ದಿವಸಕ್ಕೆ ಒಂದ್ಸಲಿ ಬರುತ್ತಪ್ಪ. ಅಯ್ಯೋ ಇಲ್ಲಿ ಬಿಡಿ ಆಚಾರ್ಯ ಈ ತಿಂಗಳಾಗೋದಿಲ್ಲ, ಮುಂದಿನ ತಿಂಗಳು ಮಾಡ್ಬೋಣ ಪರವಾಗಿಲ್ಲ ಅನ್ಕೊತಿದ್ದೆ. ಹಂಗೆಲ್ಲ ಮಾಡೋ ಹಾಗಿಲ್ಲ. ಬ್ರಾಹ್ಮಣನಾದಂತಹವನು ಬೆಳಗ್ಗೆ ಸ್ನಾನ, ತ್ರಿಕಾಲದ ಸಂಧ್ಯಾ ವಂದನೆ, ಏಕಾದಶಿ ಉಪವಾಸ ಅದನ್ನು ಏನು ಮಾಡೋಕ್ಕೂ ಸಹಿತ ಬಿಡೋ ಹಾಗಿಲ್ಲ. ಹಾಗಿದ್ರೆ ನೈಮಿತ್ತಿಕ ಯಾವುದು ಉಂಟಂತ ಹೇಳಿದ್ರೆ ವಿಷ್ಣು ಪಂಚಕಾದಿ ವ್ರತಗಳು, ಭೀಷ್ಮ ಪಂಚಕಾದಿ ವ್ರತಗಳನ್ನು ಮಾಡಬೇಕು ಅವನು. ಆದರೆ ಕೆಲವರಿಗೆ ದೇಹ ಸ್ಥಿತಿ ಎಂಬತಕ್ಕಂಥದ್ದು ಇರೋದಿಲ್ಲ ಅದ ವ್ರತಗಳನ್ನು ಮಾಡಲಿಕ್ಕೆ. ಆ ಸಂದರ್ಭದೊಳಗಡೆಗೆ ಬಿಟ್ಟರೂ ಸಹಿತ ಅವನಿಗೆ ಪಾಪ ಎಂಬತಕ್ಕಂಥದ್ದು ಬರೋದಿಲ್ಲ. ಅದಕ್ಕೆ ದಾಸರು ಅನೇಕ ಕಡೆಯಲ್ಲಿ ಪದವನ್ನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಸಕಲ ವ್ರತಗಳೆಲ್ಲ ಏಕಾದಶಿಯ ಹಿಂದೆ. ಏಕಾದಶಿ ದಿವಸ ಉಪವಾಸವನ್ನು ಮಾಡಿಬಿಡ್ತು ಅಂತಂದ್ರೆ ಅವನು ಎಲ್ಲ ವ್ರತವನ್ನ ಮಾಡಿದಂತೆ. ಇಲ್ಲ ನಾ ಬೇರೆ ಎಲ್ಲ ವ್ರತವನ್ನು ಸಹಿತ ಮಾಡ್ತೀನಿ, ಏಕಾದಶಿ ದಿವಸ ನಿರಾಹಾರ ಮಾಡಲ್ಲ ಅಂತ ಹೇಳಿದ್ರೆ ಅವನು ಮಾಡಿರ್ತಕ್ಕಂಥ ಸಕಲ ವ್ರತಗಳು ಸಹಿತ ವ್ಯರ್ಥವಾಗಿ ಬಿಡುತ್ತೆ. ಆದ್ದರಿಂದ ನಿತ್ಯ ಕರ್ಮ ಅಂತ ಹೇಳಿ ಕೆಲವು, ನೈಮಿತ್ತಿಕ ಕರ್ಮ ಅಂತ ಹೇಳಿ ಕೆಲವು. ತಂದೆಯ ಶ್ರಾದ್ದ ಅಥವಾ ತಾಯಿಯ ಶ್ರಾದ್ದ ಬರುತ್ತೆ. ಆ ಸಂದರ್ಭದಲ್ಲಿ ಯಾವ ದಿವಸ ಪ್ರಾಪ್ತವಾಗತ್ತೋ ಅವತ್ತಿನ ದಿವಸವೇ ಆ ವ್ಯಕ್ತಿ ತಂದೆ ತಾಯಿಗಳಿಗೆ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕೆ ಹೊರತು ಇಲ್ಲ ಭಾನುವಾರ ರಜಾ ಇರುತ್ತೆ ಅವತ್ತಿನ ದಿವಸ ಮಾಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಆದರೆ ಪಕ್ಷ ಮಾಸದೊಳಗಡೆಗೆ ನೋಡ್ರಿ ಹೇಗಿದೆ ನೋಡ್ರಿ, ಇದು ನೈಮಿತ್ತಿಕವಾಗಿ ಬರತಕ್ಕಂಥದ್ದು. ಅವನು ಪಕ್ಷ ಮಾಸದೊಳಗಡೆಗೆ ಪಾಠ್ಯ ಹೋಗಿದ್ದು ಪಾಠ್ಯ ಮಾಡೋದು ವಿಶೇಷ ಇಲ್ಲ. ತದಿಗೆ ದಿವಸ ಭಾನುವಾರ ರಜಾ ಇದೆ, ಅದಕ್ಕೋಸ್ಕರ ಯಾವತ್ತಿನ ದಿವಸ ಮಾಡ್ಬಿಡೋಣ, ಅದಕ್ಕೆ ಅವಕಾಶ ಇದೆ. ನೋಡಿ, ಇದು ನೈಮಿತ್ತಿಕ ಕರ್ಮ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಇದಾದ ನಂತರದಲ್ಲಿ ಪಕ್ಷ ಮಾಸದಲ್ಲೂ ಸಹಿತ ಆ ವ್ಯಕ್ತಿ ತಂದೆ ನಿಮಿತ್ತ ಮಾಡಿಕೊಂಡು ಪಕ್ಷವನ್ನ ಮಾಡಲಿಲ್ಲ. ಇದಾದ ನಂತರದೊಳಗಡೆಗೆ ಮತ್ತೆ ಪುನಃ ಕನ್ಯಾಗತದೊಳಗಡೆಗೆ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಇಷ್ಟೆಲ್ಲವೂ ಸಹಿತ ನಿತ್ಯ ಮತ್ತೆ ನೈಮಿತ್ತಿಕದ ವಿಷಯದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಸಂಕಲ್ಪ ಮಾಡಬೇಕಾಗಿದ್ರೆ ಇವತ್ತಿನ ದಿವಸ ಏನು ನಿತ್ಯ ಕರ್ಮವನ್ನ ಮಾಡ್ತಾ ಇದ್ದೀವಾ ಅಂದ್ರೆ ನಿತ್ಯ ಕರ್ಮವನ್ನು ಮಾಡಲೇಬೇಕು. ಬೆಳಗಾಗಿದ್ದು ಸ್ನಾನ ಮಾಡಬೇಕು, ಸಂಧ್ಯಾನ ಮಾಡಬೇಕು. ಆದ್ರೆ ನೈಮಿತ್ತಿಕವಾಗಿರತಕ್ಕಂಥದ್ದು ಯಾವುದಾದ್ರೂ ಒಂದು ಪರ್ವಕಾಲ ಇತ್ತು, ವಾರುಣ ಯೋಗ ಮನೆ ದಿವಸ ಬಂತು, ಇಲ್ಲ ನಾನು ಎಲ್ಲಾದ್ರೂ ಸಮುದ್ರ ಸ್ನಾನಕ್ಕೆ ಹೋಗ್ತೀನಿ ಅಥವಾ ಯಾವುದಾದ್ರೂ ಒಂದು ದೊಡ್ಡ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡ್ತೀನಿ, ಅದನ್ನು ಸಂಕಲ್ಪವನ್ನು ಮಾಡ್ಕೋಬೇಕಂತೆ. ಬೆಳಗಾಗಿ ಎದ್ದ ತಕ್ಷಣದೊಳಗಡೆಗೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳೋದಿಲ್ಲ ಇತ್ತು ಅಂದ್ರೆ ಆಗೋದಿಲ್ಲ. ಹಾಗೆ ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ ಅಂದ್ರೆ ಇದರೊಳಗಡೆಗೆ ಕಾಮ್ಯ ಭೇದ ಎಂಬತಕ್ಕಂಥದ್ದು. ಅಂದ್ರೆ ಸಕಾಮ ಕೆಲವೊಂದು ವ್ರತಗಳೆಲ್ಲವೂ ಸಹಿತ ಕಾಮ್ಯ ಕರ್ಮ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಇನ್ನ ಕೆಲವು ಕರ್ಮಗಳೆಲ್ಲವೂ ಸಹಿತ ನಿಷ್ಕಾಮ ಕರ್ಮ ಅಂತ ಕರೆಸ್ಕೊಳ್ತಾ ಇದೆ. ಸತ್ಯನಾರಾಯಣ ಪೂಜೆಯನ್ನ ಮಾಡಿದ್ರು ಅಂದ್ರೆ ಅದೆಲ್ಲ ಏನ್ ಅನಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಕಾಮ್ಯ ಕರ್ಮ ಅಂತ ಹೇಳಿ ಯಾವುದೋ ಒಂದು ಫಲವನ್ನು ಅಪೇಕ್ಷೆಯನ್ನ ಪಟ್ಟು ಮಾಡತಕ್ಕಂತಹದ್ದು. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ಥ ಫಲ ಪುರುಷ ಸಿದ್ಧಾರ್ಥಂ ಜ್ಞಾನಬದ್ಧ ವೀರಾಗ ಸಿದ್ಧಾರ್ಥಂ ಸಕಲ ಅನುಷ ನಿಮಿತ್ತ ಸಕಲ ಇಷ್ಟಾರ ಸಿದ್ಧಾರ್ಥಂ ಮನೋವಾಂಚಿತ ಫಲ ಸಿದ್ಧಾರ್ಥಂ. ನಂಗೊಂದು ₹1,00,000 ಬರಲಿ ಅಂತ ಹೇಳಿ ಪ್ರಾತಃ ಸಂಧ್ಯಾ ಉಪಾಶಿಷ್ಯೇ, ಏಕಾದಶಿ ಉಪವಾಸ ಕರಿಷ್ಯೆ. ಅದಕ್ಕೆಲ್ಲ ಅವಕಾಶವನ್ನ ಕೊಟ್ಟಿಲ್ಲ. ಪುರಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ, ಅದು ಇವಾಗ ಪ್ರಸಕ್ತ ಬೇಡಿಲ್ಲ, ಬೇಕಾಗಿಲ್ಲ ಅದು. ಹಾಗೆಯೇ ಕಾಮ್ಯ ಭೇದ ಎಂಬತಕ್ಕಂಥದ್ದು ಇದೆ. ಅಂದ್ರೆ ಸಕಾಮ ಕರ್ಮ ನಿಷ್ಕಾಮ ಕರ್ಮ ಅಂತ ಹೇಳಿ ಆದಷ್ಟು ಸಹಿತ ನಿಷ್ಕಾಮ ಕರ್ಮವನ್ನ ಮಾಡಬೇಕೆ ಹೊರತು ಸಕಾಮ ಕರ್ಮವನ್ನ ಯಾವತ್ತೂ ಸಹಿತ ಮಾಡ್ಲಿಕ್ಕೆ ಹೋಗಬಾರದು. ಅಂದ್ರೆ ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಯಾವತ್ತೂ ಸಹಿತ ವ್ರತಾದಿಗಳನ್ನ ಮಾಡ್ಲಿಕ್ಕೆ ಹೋಗಬಾರದು ಅಥವಾ ಪೂಜೆಯನ್ನ ಮಾಡ್ಲಿಕ್ಕೆ ಹೋಗಬಾರದು. ಅದನ್ನ ತಿಳಿಸ್ತಾ ಇದ್ದಾರೆ. ಕಾಮ್ಯ ಭೇದೇನ ತ್ರಿವಿಧಂ ತ್ವತ್ ಪೂಜಾತ್ಮಕಂ ಕರ್ಮ, 3 ವಿಧವಾಗಿರ್ತಕ್ಕಂಥ ಕರ್ಮವನ್ನ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ 3 ಹೊತ್ತಿನಲ್ಲೂ ಸಹಿತ ಮಾಡ್ತಾ ಇದ್ರೆ 3 ರೀತಿಯಾಗಿರ್ತಕ್ಕಂಥದ್ದು ಕರ್ಮವನ್ನ ಮಾಡ್ತಾ ಇದ್ದೀನಿ. ಅದ್ ಯಾವುದು ಅಂತ ಹೇಳಿದ್ರೆ ಕಾಯಕ, ವಾಚಕ, ಮಾನಸಿಕ 3ರಲ್ಲೂ ಸಹಿತ ಒಂದೇ ರೀತಿಯಲ್ಲಿ ಇರ್ಬೇಕಂತೆ. ಅದಕ್ಕೆ ತ್ರಿಕರಣ ಶುದ್ಧಿ ಅಂತ ಹೇಳಿ ಕರೀತಿದ್ದಾರೆ. ಅದ್ರ ಸ್ವಲ್ಪ ಏನನ್ನ ವ್ಯತ್ಯಾಸವಾಗಿ ಬಿಟ್ಟರು ಸಹಿತ ಫಲ ಎಂಬತಕ್ಕಂಥದ್ದು ವ್ಯತ್ಯಾಸವಾಗತ್ತೆ. ಭಾಗವತದಲ್ಲಿ ಬೇಕಾದಷ್ಟು ದೃಷ್ಟಾಂತವನ್ನು ನೀವು ನೋಡಬಹುದು. ಮೊನ್ನೆ ಯಾವ ಭಾಗವತವನ್ನ ಎಲ್ಲ ಶ್ರವಣ ಮಾಡಿದ್ದೀರ ನೀವು. ಅಲ್ಲಿ ಒಂದು ಸಂದರ್ಭದಲ್ಲಿ ದಿತಿದೇವಿಯರು ದೈತ್ಯರೆಲ್ಲರೂ ಸಹಿತ ಯುದ್ಧದೊಳಗೆ ದೇಹತ್ಯಾಗವನ್ನು ಮಾಡಿಬಿಡ್ತಾರೆ. ಅನೇಕ ದೈತ್ಯರು ಹೊರಡು. ಆ ಸಂದರ್ಭದಲ್ಲಿ ಕಶ್ಯಪ ಋಷಿಗಳನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ಸ್ವಾಮಿ, ಯಾವುದಾದ್ರೂ ಒಂದು ವ್ರತವನ್ನ ಮಾಡಬೇಕು, ಅದರಿಂದ ನನ್ನ ಮಕ್ಕಳಿಗೆ ಒಳ್ಳೆ ರಾಜ್ಯ ಎಲ್ಲವೂ ಸಹಿತ ಸಿಗಬೇಕು ಅಂತ ಕೇಳಿ. ಅದರಲ್ಲೂ ಸಹಿತ ವಿಶೇಷವಾಗಿ ಇಂದ್ರದೇವರನ್ನು ಸೋಲಿಸುವಂತಹ ಮಕ್ಕಳು ಇಂಥದ್ದನ್ನೆಲ್ಲ ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಆ ಸಂದರ್ಭದೊಳಗಡೆಗೆ ಒಂದು ವ್ರತವನ್ನು ಉಪದೇಶ ಮಾಡ್ತೀನಿ,
ಅದನ್ನ ಚಾಚೂ ತಪ್ಪದಿರ ಮಾಡಬೇಕು. ಹಾಗೆ ಆಗಲಿ. ಆ ಸಂದರ್ಭದಲ್ಲಿ ಪುಂಸವನ ಎಂಬತಕ್ಕಂಥ ಒಂದು ವ್ರತ ಅದು. ಅದಲ್ಲೇ ಇವಾಗ ವರ್ಣನೆ ಮಾಡ್ತಾ ಇರೋದಕ್ಕೆ ಕಾಲಾವಕಾಶ ಇಲ್ಲ. ಈ ವ್ರತವನ್ನ ಮಾಡಿದಾಗ ಒಳ್ಳೆ ಬಲಿಷ್ಠವಾಗಿರತಕ್ಕಂತಹ ಮಗ ನಿನ್ನಲ್ಲಿ ಅವತಾರವನ್ನ ಮಾಡ್ತಾನೆ ಅಂತ. ಸರಿ, ಹಾಗೆ ಆಗಲಿ ಅಂತ ಹೇಳಿ ಆ ಸಂದರ್ಭದೊಳಗಡೆಗೆ ವ್ರತವನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆಲ್ಲ ಅನೇಕ ನಿಯಮಗಳನ್ನ ತಿಳಿಸ್ತಾ ಇದ್ರು. ಆ ನಿಯಮವನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಆ ನಿಯಮವನ್ನೆಲ್ಲ ಮಾಡೋ ಸಂದರ್ಭದೊಳಗಡೆಗೆ ಇಂದ್ರದೇವರು ಅವರ ಹಿಂದೆನೆ ಓಡಾಡ್ತಾ ಇದ್ರು. ಯಾಕೆ ಅಂದ್ರೆ ಎಲ್ಲಾದ್ರೂ ಸ್ವಲ್ಪ ವ್ಯತ್ಯಾಸ ಮಾಡ್ತು ಅಂತ ಹೇಳಿದ್ರೆ ಇವರ ವ್ರತವನ್ನ ಹಾಳು ಮಾಡೋಣ ಅಲ್ಲೇ. ಅದಕ್ಕೆ ಹೇಳಿದ್ದು ಕಾಯಕ, ವಾಚಕ, ಮಾನಸಿಕ ಮೂರು ಸಹಿತ ಶುದ್ಧವಾಗಿರ್ಬೇಕು. ಒಂದಿನ ವ್ಯತ್ಯಾಸವಾದವನು ಸಹಿತ ಫಲ ಎಂಬತಕ್ಕಂಥದ್ದು ವ್ಯತ್ಯಾಸವಾಗಿ ಬಿಡುತ್ತೆ. ಆ ಸಂದರ್ಭದೊಳಗಡೆಗೆ ಒಂದು ದಿವಸ ಮಧ್ಯಾಹ್ನದ ವೇಳೆ ಅದೇನು ಆಯಾಸ ಆಗಿತ್ತೋ ಏನು ಕಥೆನೋ ಗೊತ್ತಿಲ್ಲ, ಒಂದು ಫಲವನ್ನು ಸ್ವೀಕಾರವನ್ನು ಮಾಡಿಬಿಟ್ಟಿದ್ದಾರೆ. ಏನೋ ಹಣ್ಣ ಏನೋ ಇತ್ತು, ಅದನ್ನು ಸ್ವೀಕಾರ ಮಾಡಿದ್ರು. ಅದಾದ ನಂತರದಲ್ಲಿ ಗಂಡೂಷವನ್ನ ಮಾಡಬೇಕು. ನಮ್ಮಲ್ಲಿ ಹಾಗಲ್ಲ, ಊಟ ಮಾಡಿದ್ರೇನೆ ಪ್ಲೇಟ್ ಒಳಗಡೆ ಕೈ ತೊಗೊಂಡು ಹೊರಟೋಗ್ಬಿಡ್ತೀವಿ. ಅಂತ ಒಂದು ಸಂಪ್ರದಾಯ ಇಟ್ಕೊಳ್ತಾ ಇದ್ದೀವಿ. ಇನ್ನು ಕೈಕಾಲು ತೊಳ್ಕೊಳ್ತಕ್ಕಂಥದ್ದು, ಗಂಡೂಷ ಮಾಡತಕ್ಕಂತಹದ್ದು ಅಲ್ಲೇ ಅದು ಎಷ್ಟರಲ್ಲಿ ಮಾಡಬೇಕು ಅನ್ನೋದು ಸಹಿತ ಗೊತ್ತಿಲ್ಲ. ಅದು ಮತ್ತೆ ಬ್ರಹ್ಮಚಾರಿಗಳಿಗೆ ಬೇರೆ, ಗೃಹಸ್ಥನಿಗೆ ಬೇರೆ, ಸನ್ಯಾಸಿಗಳಿಗೆ ಬೇರೆ. ಹೀಗೆ ಗಂಡೂಷವನ್ನ ಮಾಡದಿರ, ಆಚಮನ ಮಾಡದಿರ ಹಾಗೆ ಬಂದ್ರು ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಇದೇ ಒಂದು ಕಾಲಾವಕಾಶವನ್ನ ನೋಡ್ತಾ ಇದ್ರು. ನೋಡ್ರಿ, ಸಂಕಲ್ಪ ಚೆನ್ನಾಗಿದೆ. ಸಂಕಲ್ಪ ಮಾಡಿಸಿರತಕ್ಕಂತಹದ್ದು ದೊಡ್ಡ ಋಷಿಗಳು. ಅವರು ಸಹಿತ ಮನಸ್ಸಿನೊಳಗಡೆಗೆ ಪಾಪ ಇದನ್ನ ಯೋಚನೆನೂ ಸಹಿತ ಮಾಡಿರಲ್ಲ, ಇಂಥ ತಪ್ಪನ್ನು ಮಾಡಬೇಕು ಅಂತ ಹೇಳಿ. ಆದರೆ ಸ್ವಲ್ಪ ವ್ಯತ್ಯಾಸವನ್ನ ಮಾಡಿದ್ದರಿಂದ ಫಲ ವ್ಯತ್ಯಾಸವಾಗಿ ಹೋಯ್ತು. ತಕ್ಷಣದೊಳಗಡೆಗೆ ಇಂದ್ರದೇವರು ಆ ತಿಥಿದೇವಿಯರ ಗರ್ಭವನ್ನ ಪ್ರವೇಶವನ್ನ ಮಾಡಿ ಇರತಕ್ಕಂತಹ ಆ ಒಂದು ಮಾಂಸದ ಮುದ್ದೆ ಇತ್ತಲ್ಲ, ಅದನ್ನ ತಮ್ಮ ವಜ್ರಾಯುಧದಿಂದ 7 ಭಾಗವನ್ನ ಮಾಡ್ತಾ ಇದ್ರು. ಅಳೋದಕ್ಕೆ ಪ್ರಾರಂಭ ಮಾಡಿ, ಅಳಬೇಡ್ರಿ ಅಳಬೇಡ್ರಿ ಅಂತ ಮತ್ತು ಅಳೋದಕ್ಕೆ ಪ್ರಾರಂಭ ಮಾಡಿ. ಮತ್ತೆ ಕೋಪ ಬಂತು. ಆ 7 ಇನ್ನು 7 ಭಾಗ ಮಾಡಿ ಅಲ್ಲೇ 7 ಎಷ್ಟಾಯ್ತು ಅಂದ್ರೆ 49 ಅಲ್ಲೇ. ಇದಾದ ನಂತರದೊಳಗಡೆಗೆ ಕಾಲ ಪ್ರಾಪ್ತವಾಯಿತು. ಆ ಕಾಲವಾದ ಸಂದರ್ಭದೊಳಗಡೆಗೆ ಮಕ್ಕಳನ್ನು ಹಡಿಬೇಕು. ಏನೋ ಒಂದು ಮಗುವನ್ನು ಹಡಿತಾರೆ ಅಂತ ಹೇಳಿದ್ರೆ 50 ಮಕ್ಕಳನ್ನು ಹಡಿದು ಬಿಟ್ಟು. ಆಚಾರ್ಯ ಇಲ್ಲಿ 49 ಅಂತ ಹೇಳಿದ್ರೆ 50 ಎಲ್ಲಿ ಇತ್ತಂದ್ರೆ ಇಂದ್ರದೇವರು ಇದ್ರಲ್ಲ, ಅವರು ಸಹಿತ ಈಚೆ ಬಂದು ಒಳಗಡೆ ಈಚೆ ಕಡೆಗಳಿಂದ ಆ ಸಂದರ್ಭದೊಳಗಡೆಗೆ ನೋಡ್ತಾ ಇದ್ದಾರೆ. ನಾನು ಒಂದು ಮಗುವನ್ನು ಅಪೇಕ್ಷೆ ಪಟ್ಟಂತಹದ್ದು, ಇಲ್ಲಿ ನೋಡಿದ್ರೆ 50 ಬರ್ತಾ ಇದ್ದಾರಲ್ಲ, ಏನಾಯ್ತು ಅಂತ ಹೇಳಿ ಹೇಳ್ತಿರೋ ಇಲ್ಲ, ಶಾಪ ಕೊಟ್ಟು ಬಿಡ್ತೀನಿ. ಅಷ್ಟೊತ್ತಿಗೆ ಸರಿಯಾಗಿ ಇಂದ್ರದೇವರು ಹೇಳ್ತಾ ಇದ್ದಾರೆ, ಏನಿಲ್ಲ, ಒಂದು ದಿವಸ ಒಂದು ಆಹಾರವನ್ನು ಸ್ವೀಕಾರವನ್ನ ಮಾಡಿ ಗಂಡೂಷವನ್ನ ಮಾಡಿ ಅಂದ್ರೆ ಆಚಮನವನ್ನ ಮಾಡದಿರ ಹಾಗೆ ಇದ್ದಿದ್ದರಿಂದ ನಿಮ್ಮ ಗರ್ಭವನ್ನ ನಾನೇ ನಾಶ ಮಾಡಿದೆ, ಶಾಪ ಕೊಡ್ತೀನಿ. ಅವಾಗ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಸಹಿತ ಎಲ್ಲ ದೈತ್ಯರುಗಳಿದ್ದಾರೆ, ಆದ್ದರಿಂದ ಇನ್ನು ಮುಂದೆ ಆ ರೀತಿಯಲ್ಲಿ ಅವಕಾಶಗಳೆಲ್ಲವೂ ಸಹಿತ ಬೇಡ, ಇವರನ್ನೆಲ್ಲರನ್ನು ಸಹಿತ ನಮ್ಮ ಲೋಕಕ್ಕೆ ಕರ್ಕೊಂಡು ಹೊರಟೋಗ್ತೀನಿ ಅಂತ ಹೇಳಿ ಮರುದೇವತೆಗಳು ಅಂತ ಹೇಳಿ ಕರೆಸಿಕೊಳ್ತಾ ಇದ್ದಾರೆ. ಅಂದ್ರೆ ಮಾಡತಕ್ಕಂಥ ಕರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಬಿಟ್ಟರು ಸಹಿತ ಫಲ ಎಂಬತಕ್ಕಂಥದ್ದು ವ್ಯತ್ಯಾಸವಾಗತ್ತೆ. ಅದಕ್ಕೋಸ್ಕರವಾಗಿನೇ ಕಾಮ್ಯ ಭೇದೇನ ತ್ರಿವಿಧಂ ತ್ವತ್ಪೂಜಾತ್ಮಕಂ ಕರ್ಮ, ನಿಮ್ಮ ಒಂದು ಪೂಜೆಯನ್ನ ಏನು ಶಾಸ್ತ್ರೋಕ್ತವಾಗಿರತಕ್ಕಂಥ ವಿಧಿಯಲ್ಲೇ ನಾನು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವಕ್ಕೆ ಮಾತ್ರ ಇದನ್ನ ಬ್ರಾಕೆಟ್ ಅಲ್ಲಿ ಹಾಕೋಬೇಕು, ಎಲ್ಲ ಕಡೆಗೂ ಸಹಿತ ಇದನ್ನ ಹಾಕೊಳ್ಳಿಕ್ಕೆ ಹೋಗಬಾರದು. ಯಥಾಶಕ್ತಿ ಯಥಾಜ್ಞಪ್ತಿ ಅಂದ್ರೆ ಯಥಾಶಕ್ತಿ ಮಾಡ್ತೀನಿ ಅಂತ ಹೇಳಿ. ಯಥಾಶಕ್ತಿ ಪ್ರಾತಃ ಸಂಧ್ಯಾ ಉಪಾಶಿಷ್ಯ ಅದು ಹೇಳಲಿಲ್ಲ. ಯಥಾಶಕ್ತಿ ಏಕಾದಶಿ ವ್ರತಮಹಂ ಕರಿಷ್ಯೆ ಅದಕ್ಕೂ ಹೇಳಲಿಲ್ಲ. ಆದರೆ ಸಂಕಲ್ಪದಲ್ಲಿ ಇಲ್ದಿರೇ ಇದ್ರೂ ಸಹಿತ ನಾವು ಕೆಲವು ಸಂದರ್ಭದೊಳಗಡೆ ಈ ಶಬ್ದವನ್ನ ಸೇರಿಸ್ಕೊಂಡು ಬಿಡ್ತೀವಿ. ಎಲ್ಲಿ ಅಂತ ಹೇಳಿದ್ರೆ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಮಹಂ ಕರಿಷ್ಯೆ. ಎಷ್ಟು ಮಾಡಬೇಕು ಬ್ರಾಹ್ಮಣ ಗಾಯತ್ರಿಯನ್ನ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅಂದ್ರೂ ಸಹಿತ 1000 ಗಾಯತ್ರಿಯನ್ನ ಮಾಡಬೇಕಂತೆ. ಸರೇ, ನಾವು 10 ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಅಂತಹದ್ದು ನೀವು 1000 ಅಂತ ಹೇಳಿದ್ರೆ ನಮ್ಗದೆಲ್ಲ ಅದಕ್ಕೇನೆ ಆಚಾರ್ಯ ನಾವು ನಮ್ಮ ಮಕ್ಕಳಿಗೆಲ್ಲ ಮುಂಜಾನೆ ಮಾಡಿಲ್ಲ. ಯಾಕೆ ಮತ್ತೆ ಮಾಡ್ಕೊಂಡ್ರೆ ಇನ್ನು ಓದೋದಿಲ್ಲ, ಅವ್ರು ಹಾಗೇನೆ ಸಂಧ್ಯಾನೆ ಕುತ್ಕೊಂಡ್ಬಿಡ್ತಾರೆ. ಇಂಥ ಸಂಪ್ರದಾಯಗಳು ಅದು ಕೆಲವು ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಹಾಗಿಲ್ಲ. ಒಳ್ಳೆ ಧರ್ಮಿಷ್ಠರು ಇದ್ದಾರೆ. ಹಾಗೆ ಯಥಾಶಕ್ತಿ ಎಂಬುದಾಗಿ ಹೇಳಿದ್ರೆ ಕೆಲವು ಕಾಲದಲ್ಲಿ ಮಾತ್ರ ಇದನ್ನ ಅನ್ವಯ ಮಾಡ್ಕೋಬೇಕು.
ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ. ಹೋದ ಸಂದರ್ಭದೊಳಗಡೆಗೆ ಅವನು ಪ್ರದಕ್ಷಿಣೆ ನಮಸ್ಕಾರ ಮಾಡೋದು. ಅವನು ಸಂಕಲ್ಪ ಮಾಡ್ಕೊಂಡ್ಬಿಡ್ತಾನೆ ಮನಸ್ಸಿನಲ್ಲೇ, ನಾವು 108 ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿ. ಪಾಪ ಇವನಿಗೆ ವಯಸ್ಸಾಗಿ ಹೋಗ್ಬಿಟ್ಟಿರುತ್ತೆ, ಮನಸ್ಸಿನಲ್ಲಿ ಮಾತ್ರ ಇರುತ್ತೆ 108 ಮಾಡಬೇಕು ಅಂತ ಹೇಳಿ. ಅವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಯಥಾಶಕ್ತಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಕೆಲವರಿಗೆ 208 ನಮಸ್ಕಾರ ಹಾಕೋದಕ್ಕೆ ದೇಹದಲ್ಲಿ ಧಾರಟ್ಟೆ ಇರುತ್ತೆ. ಅವ್ನು 108ಕ್ಕೆ ಫಿಕ್ಸ್ ಆಗ್ಬಿಡ್ತು ಅಂದ್ರೆ ಸದ್ಯ ಮುಗಿತಲ್ಲ ಅಂತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ದೇಹದಲ್ಲಿ ಧಾರಟ್ಟೆ ಇದ್ದ ಸಂದರ್ಭದಲ್ಲಿ ಮಾತ್ರ ಇದು ಹೇಳಿದಂತಹ ಒಂದು ಮಾತು. ಹಾಗೆ ಯಥಾಶಕ್ತಿ ಯಥಾಜ್ಞಪ್ತಿ, ನಾನು ಎಷ್ಟು ಆ ಭಗವಂತನ ವಿಷಯವನ್ನು ತಿಳ್ಕೊಂಡಿದ್ದೀನೋ ಅದರಂತೆ ನಾನು ಇವತ್ತಿನ ದಿವಸ ಆ ಒಂದು ವ್ರತಾದಿಗಳನ್ನ ಅಥವಾ ಒಂದು ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತೀನಿ ಅಂತ ಹೇಳ್ತಾ, ಇದರ ಜೊತೆ ಒಳಗಡೆಗೆ ಯಥಾವೈಭವಂ ಅಂದ್ರೆ ಯಥಾವೈಭವವಾಗಿ ನಾನು ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅನೇಕ ಮಠಗಳಲ್ಲಿ ಅಲ್ಲೇ ಶ್ರೀಪಾದಂಗಳವರು ಪೂಜೆಗೆ ಬರ್ತಾರೆ, ಅದನ್ನೆಲ್ಲ ನೋಡಿಬಿಡ್ತಾರೆ. ಅಲ್ಲೇ ಇವನು ಪ್ರಾರಂಭ ಮಾಡ್ಬಿಡ್ತಾನೆ, ಆ ಸ್ವಾಮಿಗಳು ಬಂಗಾರದ ಮಂಟಪ ಹಾಕೊಂಡಿದ್ದಾರೆ, ನಾನು ಮನೆ ಒಳಗಡೆ ಒಂದು ಬಂಗಾರದ ಮಂಟಪ ಮಾಡಬೇಕು ಅಂತ ಹೇಳಿ. ಅದು ನಿನಗೆಲ್ಲ ಹೇಳಿರೋದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಯಥಾ ವೈಭವಂ ಅಂತ ಹೇಳ್ತಾರೆ. ಅಂದ್ರೆ ಅವನವನ ವೈಭವಕ್ಕೆ ಅನುಗುಣವಾಗಿ ಆ ಭಗವಂತನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದು ಮಠದಲ್ಲಿ ಬಂದಿರತಕ್ಕಂತಹ ಒಂದು ಸಂಪತ್ತು, ಅಲ್ಲಿಯ ಒಂದು ನಿಯಮ ಎಂಬತಕ್ಕಂಥದ್ದು ಬೇರೆ. ಆದರೆ ನಿನ್ನ ಮನೆ ಒಳಗಡೆಗೆ ಏನು ಸಂಪತ್ತಿದೆಯೋ ಅದರೊಳಗಡೆಗೆ ನೀನು ಪೂಜೆಯನ್ನ ಮಾಡುವಂತ ಶಾಸ್ತ್ರ ಹೇಳ್ತಿದೆ ಹೊರತು ಅವರು ಮಾಡಿದಂತೆ ಮಾಡಬೇಕು ಅಂತ ಹೇಳಂತ ಯಾವತ್ತೂ ಇವು ಸಂಕಲ್ಪವನ್ನ ಮಾಡ್ಲಿಕ್ಕೆ ಹೋಗಬಾರದು. ಹೇಗಿದ್ರು ಅವರು ವಯಸ್ಸಾಗೋಗ್ಬಿಟ್ಟಿದೆ ಸ್ವಾಮಿಗಳಿಗೆ, ಸ್ವಾಮಿ ನಿಮ್ ಕೈಯಲ್ಲಿ ಆಗಲ್ಲ ಅಲ್ಲೇ ಒಂದು ಅರ್ಧ ಗಂಟೆ ಈ ಕಡೆ ಬನ್ರಿ ಅಲ್ಲೇ, ನಾ ಏನಿಲ್ಲ ಒಂದು 4-5 ತುಳಸಿದಲ್ಲ ಹಿಂಗೆ ಹಾಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲ, ಹಿಂಗೆ ಮಾಡಕ್ಕಾಗತ್ತಾ ಇವತ್ತು ದಿವಸ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಹೀಗೆ ಯಥಾವೈಭವಂ ಕರಿಷ್ಯೆ, ಆ ಭಗವಂತನ ಪೂಜೆಯನ್ನ ಯಥಾಶಕ್ತಿ ನಾನು ಮಾಡಲಿಕ್ಕೆ ಮನಸ್ಸನ್ನ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಸಂಕಲ್ಪವನ್ನ ಮಾಡಬೇಕಂತೆ. ಈ ಸಂಕಲ್ಪವನ್ನು ಮಾಡಿದಾಗ ಮದಾಜ್ಞಾಕಾರಿ ಅಂತ ಹೇಳಿ ಮುಂದೆಲ್ಲವೂ ಸಹಿತ ಅಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ರೆ, ಅಂದ್ರೆ ಸಂಕಲ್ಪ ಹೇಗಿರಬೇಕು ಅಂತ ಹೇಳಿದ್ರೆ ಮೊದಲು ಇದನ್ನ ಚಿಂತನೆಯನ್ನ ಮಾಡಬೇಕು. ಅಂದ್ರೆ ಬೆಳಗ್ಗೆ ಏಳ್ತಾ ಇದ್ದಂತೆನೆ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಎದ್ದು ತಾನು ತನ್ನ ವರ್ಣ ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ದೇಶ ಕಾಲಕ್ಕೆ ಬಾವಿಲೇ ಸ್ನಾನ ಮಾಡ್ತಾ ಇರ್ತಾನೆ, ಒಂದೂರಿಗೆ ಹೋಗ್ತಾನೆ, ಬಾವಿನೇ ಇರೋದಿಲ್ಲ, ಏನ್ ಮಾಡ್ಬೇಕು ಅಂತ ಕೋರಿದೆ ಅಂದ್ರೆ ಅದಕ್ಕೆ ಮಾಡು ಅಂತ ಹೇಳಿ ಕೆಲವ್ರು ಬಾವಿ ನಾ ಸ್ನಾನನೇ ಮಾಡೋದಿಲ್ಲ ಅಂದ್ಬಿಟ್ರು, ಅಂದ್ರೆ ಸ್ನಾನ ಬಿಟ್ಟಂತೆ ಆಯ್ತು, ಅರ್ಥ ಆಯ್ತಾ? ಆದ್ರೆ ಆ ಸ್ನಾನವನ್ನು ಬಿಡೋದಕ್ಕಿಂತ ಇರುವಂತಹ ಒಂದು ನೀರಿನಲ್ಲೇನೆ ಸ್ನಾನ ಮಾಡತಕ್ಕಂಥದ್ದು ಉತ್ತಮ. ಹಾಗನ್ಬಿಟ್ಟು ಯಾವ್ದಂದ್ರೆ ಆ ನೀರೊಳಗಡೆಗೆ ಸ್ನಾನ ಮಾಡುವಂತ ಹೇಳಿ ಶಾಸ್ತ್ರವೂ ಸಹಿತ ಹೇಳ್ತಾ ಇಲ್ಲ. ಅದಕ್ಕೆ ದೇಶ ಕಾಲಗಳಿಗೆ ಅನುಗುಣವಾಗಿರತಕ್ಕಂಥ ರೀತಿಯಲ್ಲಿ ಆ ವ್ಯಕ್ತಿ ತಾನು ಒಂದು ಸಾಧನೆ ಎಂಬತಕ್ಕಂಥದ್ದನ್ನ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣದೊಳಗಡೆಗೆ ತಾನೇನ್ ಮಾಡಬೇಕು, ಸಂಕಲ್ಪವನ್ನ ಮಾಡಿಕೊಳ್ಬೇಕು. ಆ ಸಂಕಲ್ಪವನ್ನ ಮಾಡಿಕೊಂಡ ನಂತರದಲ್ಲಿ ಈ ಕಾರ್ಯವನ್ನ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾನೇ ಮಾಡ್ತಾ ಇದ್ದಾನೇನೋ ಅಂತ ಹೇಳಿದ್ರೆ ತಾನೇ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ ಯಾರು ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಸಕಲ ತತ್ವಾಭಿಮಾನಿ ದೇವತೆಗಳು ಸಹಿತ ನಮ್ಮಲ್ಲಿ ನಿಂತು ಅವರೊಳಗಡೆಗೆ ವಾಯುದೇವರು ಪ್ರೇರಕರಾಗಿ ಅವರಿಗೆ ನಿಯಾಮಕನಾಗಿರ್ತಕ್ಕಂಥವನು ಸಾಕ್ಷಾತ್ ಭಗವಂತ ಮೂಲರಾಮಚಂದ್ರ ಪ್ರಭು ಈ ಕಾರ್ಯವನ್ನೆಲ್ಲ ನಡೆಸ್ತಾ ಇದ್ದಾನೆ ಎಂಬತಕ್ಕಂಥದ್ದರ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ರಾಯರು ಈ ಪ್ರಾತಃ ಸಂಕಲ್ಪ ಗದ್ಯವನ್ನ ತಿಳಿಸುತ್ತಾ ಇದ್ದಾರೆ. ಯಾವ ಪ್ರಕಾರವಾಗಿ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ನಾವು ಸಂಕಲ್ಪವನ್ನ ಮಾಡುವ ಸಂದರ್ಭದೊಳಗೆ ಅನೇಕ ಶಬ್ದಗಳನ್ನ ಉಚ್ಚಾರವನ್ನ ಮಾಡ್ತೀವಿ. ಅನೇಕ ಶಬ್ದವನ್ನ ಉಚ್ಚಾರವನ್ನ ಮಾಡಬೇಕಾಗಿದ್ರೆ ಆ ಸಕಲ ಶಬ್ದಗಳು ಸಹಿತ ಭಗವಂತನನ್ನ ಕೊಂಡಾಡ್ತಾ ಇದೆ ಅಂತ ಹೇಳಿ ಚಿಂತನೆಯನ್ನ ಮಾಡಬೇಕಂತೆ. ಅದನ್ನ ತಿಳಿಸುತ್ತಾ ಲೌಕಿಕ ವೈದಿಕ, ಇಲ್ಲಿ ಲೋಕದ ಒಂದು ಶಬ್ದದಂತೆ ಅನ್ವಯವನ್ನ ಮಾಡ್ಕೊಳ್ಳಿಕ್ಕೆ ಹೋಗಬಾರದು ಅಲ್ಲೇ. ಇದು ಪಾರಮಾರ್ಥಿಕದ ಅಂದ್ರೆ ಸಂಸ್ಕೃತದ ಶಬ್ದಗಳಿಗೆ ಅರ್ಥ ಬೇರೆ ಇರುತ್ತೆ, ಕನ್ನಡದೊಳಗಡೆಗೆ ಶಬ್ದಗಳ ಅರ್ಥ ಬೇರೆ ಇರುತ್ತೆ. ಲೌಕಿಕ ಅಂತ ಹೇಳಿದ್ರೆ ಅವ್ರು ಬಿಡ್ರಿ ಲೌಕಿಕರು ಅಂತ ಬಿಡ್ತಾರೆ. ಅಂದ್ರೆ ಏನು ಅಂತಂದ್ರೆ ಕೆಲಸಕ್ಕೆ ಹೋಗುತ್ತಾರೆ, ಆ ವ್ಯಕ್ತಿ ತಿಂಗಳಿಗೆ ಇಷ್ಟು ಅಂತ ಹೇಳಿ ಸಂಪಾದನೆಯನ್ನ ಮಾಡಿ ಹಣವನ್ನ ಸಂಗ್ರಹ ಮಾಡಿಕೊಡ್ತಾನೆ ಅಂತ ಹೇಳಿ. ಆದ್ರೆ ವೈದಿಕ ಅಂತ ಹೇಳಿದ್ರೆ ವೈದಿಕ ಬ್ರಾಹ್ಮಣರು ಅವ್ರಿಗೆ ಏನು ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಾವೇನ ದಕ್ಷಿಣ ಕೊಟ್ರೆ ಅವ್ರಿಗೆ ಇರುತ್ತೆ ಅಂತ ಹೇಳಿ. ಅಂದ್ರೆ ಇದು ಲೋಕದಂತೆ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದೀವಿ. ಆದ್ರೆ ಆ ಒಂದು ಅರ್ಥವನ್ನ ಇಲ್ಲಿ ಚಿಂತನೆಯನ್ನ ಮಾಡ್ಲಿಕ್ಕೆ ಹೋಗಬಾರದು.
ಲೌಕಿಕ ವೈದಿಕ ವೇದ ಭಿನ್ನಾತ್ಮಕ, ಅಂದ್ರೆ ಇದು ಎರಡರಲ್ಲೂ ಸಹಿತ ವೇದ ಎಂಬತಕ್ಕಂಥದ್ದು ಉಂಟು, ಭಿನ್ನ ಎಂಬತಕ್ಕಂಥದ್ದು ಸಹಿತ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಲೌಕಿಕ ಶಬ್ದಗಳು ಯಾವುದು, ವೈದಿಕ ಶಬ್ದಗಳು ಯಾವುದು ಅಂತ ಹೇಳಿ. ಆ ವೈದಿಕ ಶಬ್ದಗಳು ಹೇಗಿರುತ್ತವೆ ಅಂತಂದ್ರೆ ವೇದದ ಶಬ್ದಗಳಿಗೆ ವೈದಿಕ ಶಬ್ದಗಳು ಅಂತ ಹೇಳಿ ಅಂದ್ರೆ ಅಪಾತತಃ ಒಂದು ಅರ್ಥವನ್ನ ಮಾತ್ರ ನಾನು ತಿಳಿಸ್ತಾ ಇದ್ದೆ. ಅಂದ್ರೆ ಯಾವತ್ತಿಗೂ ಸಹಿತ ಶಬ್ದಗಳು ವ್ಯತ್ಯಾಸವನ್ನ ಮಾಡದಿರ ಅನಾದಿ ಕಾಲದಿಂದ ಆ ಶಬ್ದ ಹೇಗಿದೆಯೋ ಹಾಗೇ ಇರತಕ್ಕಂಥ ಶಬ್ದಗಳಿಗೆ ವೈದಿಕ ಶಬ್ದಗಳು ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಾವೆ. ಅಂದ್ರೆ ವೇದಗಳೆಲ್ಲವೂ ಸಹಿತ ಅನಾದಿ ಕಾಲದಿಂದ ಹೇಗಿದೆಯೋ ಅದು ಹಾಗೇ ಇದೆ, ಯಾವತ್ತಿಗೂ ವ್ಯತ್ಯಾಸ ಆಗಿಲ್ಲ. ಋಕ್ಸಂಹಿತ ಪಾಠವನ್ನ ಹೇಳ್ಕೊಡ್ಬೇಕು ಆಚಾರ್ಯ ಅಂತ ಹೇಳಿ ಯಾರಾದ್ರೂ ಬರ್ತಾರೆ. ಆ ಸಂದರ್ಭದೊಳಗಡೆಗೆ ಇವನು ಋಕ್ಸಂಹಿತ ಪ್ರಾರಂಭ ಮಾಡ್ತಾನೆ. ಅಲ್ಲೇ ಅಗ್ನಿವೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಪ್ರಾರಂಭ ಮಾಡ್ತಾನೆ. ಅಲ್ಲೇ ಆ ಸಂದರ್ಭದೊಳಗಡೆಗೆ ಮೊದಲನೆಯ ಶಬ್ದವನ್ನ ನೋಡ್ತಾರೆ. ಅಲ್ಲೇ ಅಗ್ನಿವೇಳೆ ಪುರೋಹಿತಂ ಅಲ್ಲ, ಅಗ್ನಿ ಅಂತ ಹೇಳಿ ಯಾಕೆ ಶಬ್ದವನ್ನ ಹಾಕ್ಬೇಕಾಗಿತ್ತು? ಅಗ್ನಿ ಅಂತ ಹೇಳಿದ್ರೆ ಅಗ್ನಿದೇವರು ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಅಗ್ನಿ ಎಂಬುದಾಗಿ ಹೇಳಿದ್ರೆ ಯಾವ ವ್ಯಕ್ತಿ ಅಗ್ರದಲ್ಲಿ ಇದ್ದಾನೋ ಆ ವ್ಯಕ್ತಿಗೆ ಅಗ್ನಿ ಅಂತ ಹೇಳಿ ಕರೀತಾ ಇದ್ದಾರೆ. ಯಾಕೆ ನಾವು ಲೋಕದೊಳಗಡೆಗೆ ಅಗ್ನಿ ಅಗ್ನಿ ಅಂತ ಹೇಳಿದ್ರೆ ಅಲ್ಲ ಅಗ್ನಿ ಪ್ರತಿಷ್ಠಾಪನೆ ಆಯ್ತಾ ಹೇಳ್ರಿ ಅಂತಾರೆ. ಅಲ್ಲ ಹಚ್ಬೇಕಾಗಿತ್ತು ಅಗ್ನಿ ಪ್ರತಿಷ್ಠಾಪನೆ ಅಂತ ಹೇಳಂತಾರೆ. ಅಂದ್ರೆ ಲೋಕದಂತೆ ಅಗ್ನಿಯ ಶಬ್ದವನ್ನ ಇಲ್ಲಿ ಪ್ರಯೋಗವನ್ನ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗೆ ಚಿಂತನೆ ಮಾಡತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಅಗ್ನಿ ಶಬ್ದ ಬೇಡವೇ ಬೇಡ. ಅಗ್ನಿಮೇಳೆ ಪುರೋಹಿತಂ ಬದಲು ವಿಷ್ಣು ಮೇಳೆ ಪುರೋಹಿತಂ ಅಂತ ಹೇಳಿ ನಾವು ಮಾಡ್ತೀನಿ. ಇದು ನೀನು ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಈ ವೈದಿಕ ಶಬ್ದ ಎಂಬತಕ್ಕಂಥದ್ದು ಯಾವ ಕಾಲದಲ್ಲೂ ವ್ಯತ್ಯಾಸವನ್ನ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅದು ಅಪೌರುಷಯವಾಗಿರ್ತಕ್ಕಂಥದ್ದು, ಅಂದ್ರೆ ಪುರುಷಕೃತವಾಗಿರ್ತಕ್ಕಂಥದ್ದಲ್ಲ, ಅನಾದಿ ನಿತ್ಯದಿಂದಲೂ ಸಹಿತ ಇರತಕ್ಕಂಥದ್ದು. ಅದೆಲ್ಲವೂ ಸಹಿತ ಭಗವಂತನ ಬುದ್ಧ್ಯಸ್ಥವಾಗಿರತಕ್ಕಂಥದ್ದು. ಇದನ್ನ ಹಯಗ್ರೀವ ದೇವರು ಸಕಲ ರುಜುದೇವತೆಗಳಿಗೂ ಸಹಿತ ತಾನು ಉಪದೇಶವನ್ನ ಮಾಡ್ತಾ ಇದ್ದಾನೆ. ನಂತರದಲ್ಲಿ ರುದ್ರಾದಿ ದೇವತೆಗಳು ಅಸ್ಮದ್ ಗುರು ಪರ್ಯಂತವಾಗಿ ಸಹಿತ ಬಂದು ನಾವು ಗುರುಗಳಿಂದ ಅದನ್ನೆಲ್ಲ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಹಾಗೆ ವೈದಿಕ ಶಬ್ದಗಳು ಅಂತ ಹೇಳಿದ್ರೆ ಯಾವ ಕಾಲದಲ್ಲೂ ಸಹಿತ ವ್ಯತ್ಯಾಸವನ್ನ ಮಾಡದಿರತಕ್ಕಂತಹ ಶಬ್ದಗಳು ಇವತ್ತಿನ ದಿವಸ ನಾವು ನೋಡ್ತಿದ್ದೀವಿ. ವೇದಗಳ ಸಮೂಹವನ್ನ ರಾಶಿಯನ್ನ ನಾವು ನೋಡ್ತಾ ಇದ್ದೀವಿ. ಇದು ಸಹಿತ ಭಗವಂತನನ್ನೇ ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಇನ್ನು ಲೌಕಿಕ ಶಬ್ದಗಳು ಅಂತ ಹೇಳಿದ್ರೆ ಲೌಕಿಕ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ನಾವು ಲೋಕದಲ್ಲಿ ಮಾತಾಡ್ತೀವಲ್ಲ ಆ ಶಬ್ದ ಅಂತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಅಲ್ಲ, ಯಾವ ಕಾಲದಲ್ಲಿ ಬೇಕಾದರೂ ಸಹಿತ ಈ ಶಬ್ದವನ್ನ ವ್ಯತ್ಯಾಸವನ್ನ ಮಾಡಲಿಕ್ಕೆ ಅವಕಾಶಗಳು ಇರುತ್ತವೆ. ಅದನ್ನೆಲ್ಲ ಮಾಡ್ಬೋದೇನೋ ಅಂತಂದ್ರೆ ನಾವು ಇವತ್ತಿನ ದಿವಸ ಮಾಡಿ ಕೂತ್ಕೊಂಡಿದ್ದೀವಿ. ಒಂದೆರಡು ದೃಷ್ಟಾಂತ ಕೊಟ್ರೆ ನಿಮಗೆ ಗೊತ್ತಾಗತ್ತೆ. ಅಲ್ಲೇ ರಾಯರು ಚಂದ್ರಿಕಾ ಪ್ರಕಾಶವನ್ನ ರಚನೆಯನ್ನ ಮಾಡಿ ಅದು ಇಲ್ಲಿ ಉಡುಪಿಯ ಕ್ಷೇತ್ರದಲ್ಲಿ ಕೃಷ್ಣನ ಸನ್ನಿಧಾನದೊಳಗಡೆಗೆ ಅದರ ಸಮರ್ಪಣೆಯನ್ನ ಮಾಡ್ತಾರೆ. ಮಾಡಿದಂತಹ ಸಂದರ್ಭದೊಳಗಡೆಗೆ ಹಿಂದಿನ ಒಂದು ಜನ್ಮದ ಎಲ್ಲ ಸಂಸ್ಕಾರಗಳು ಸಹಿತ ಹಾಗೆ ಉಳಿದಿರು. ನೋಡಿ, ಇದು ಜ್ಞಾನಿಗಳಿಗೆ ಭಗವಂತ ಮಾಡತಕ್ಕಂತಹ ಒಂದು ಕಾರ್ಯ. ನಮಗೆ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಎಂಬತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ. ಒಟ್ಟ ಸುಮ್ಮನೆ ನಮ್ಮ ಜೀವನ ಅಂತೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ರಾಯರು ಆ ಕೃಷ್ಣನ ಒಂದು ದಿವ್ಯವಾಗಿರತಕ್ಕಂಥ ಮೂರ್ತಿಯನ್ನ ನೋಡುತ್ತಾ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ದಾರುಣಿಯೊಳೋ ಬಲೋ ಬಾರ ಜೀವನಾಗಿ ಮೇರೆ ತಪ್ಪಿ ನಡೆದೆ ಸೇರಿದೆ ಪುಜನರ. ಆರೂ ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಗೆ. ದಾರುಣಿಯಳು ಬಲು ಬಾರ ಜೀವನಾನಾಗಿ. ಯಾವಾಗ ಅಂತ ಹೇಳಿದ್ರೆ ನಾನು ಬಾಕ್ಲಿಕರಾಜರಂತಹ ಸಂದರ್ಭದೊಳಗಡೆಗೆ ಯಾವ ದುಷ್ಟನಾಗಿರ್ತಕ್ಕಂಥ ದುರ್ಯೋಧನನ ಸಹವಾಸವನ್ನ ಮಾಡಿಬಿಟ್ಟೆ. ಆದ್ರಿಂದ ನನ್ನನ್ನು ಯಾರೂ ಕಾಪಾಡುವಂತಹವರಿಲ್ಲ, ಕೊನೆಗೆ ನೀನೇ ಅನುಗ್ರಹವನ್ನ ಮಾಡಿದ್ಯಾ ಸ್ವಾಮಿ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ದಾರುಣಿಯಳು ಬಲು ಬಾರ ಜೀವನಾನಾಗಿ ಮೇರೆ ತಪ್ಪಿ ನಡೆದೆ. ಇದು ಹಿಂದಿನ ಒಂದು ಸಂಪ್ರದಾಯದಂತೆ ಹೇಳ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಪದ. ಇವತ್ತಿನ ದಿವಸ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದಾರುಣಿಯಳು ಬಲು ಬಾರ ಜೀವನಾನಾಗಿ ದಾರಿ ತಪ್ಪಿ ನಡೆದೆ. ಕೇಳ್ತಿದ್ದೀರಲ್ಲ ಈ ದಿವಸ ನೀವು? ಅಂದ್ರೆ ಮೇರೆ ತಪ್ಪಿ ಎಂಬತಕ್ಕಂಥದ್ದು ಪ್ರಾಚೀನ ಕಾಲದಿಂದ ಹೇಳ್ಕೊಂಡು ಬಂದಂತಹದ್ದು. ಇವತ್ತಿನ ದಿವಸ ಏನ್ ಮಾಡಿದ್ರು ಅದನ್ನ ಮೇರೆ ತಪ್ಪಿ ನಡೆದೆ ಎಂಬತಕ್ಕಂಥದ್ದನ್ನ ದಾರಿ ತಪ್ಪಿ ನಡೆದೆ, ಇನ್ನು ಸ್ವಲ್ಪ ಹಾದಿ ತಪ್ಪಿ ನಡೆದೆ. ಅಂದ್ರೆ ಇವನಿಗೆ ಹೇಗೆ ಬೇಕೋ ಹಾಗೆ ಹೇಳ್ಕೊಳ್ತಾ ಇದ್ದಾರೆ.
ಅಲ್ಲೇ ಆಲಾಪಿಸುತ್ತ ಶಿಲೆಯಂತಿದ್ದ, ಆಲಾಪಿಸುತ್ತ ಶಿಲೆಯಂತಿದ್ದ, ಬಾಲೆಯ ಕಲ್ಯೆಯ ಕೇಳೇನೋ. ಆಲಾಪಿಸುತ್ತ ಶಿಲೆಯಂತಿದ್ದ. ಆಶ್ಚರ್ಯ, ಏನೋ ಬೇರೆ ಹೇಳ್ತಿದ್ದೀರಾ ಅಂತಂದ್ರೆ ಅದು ನೀವು ಈಗಿನ ಕಾಲದ ಕೇಳ್ತಾ ಇದ್ದೀರಾ ಅಷ್ಟೇನೆ. ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಶಬ್ದ ಅಂತ ಹೇಳಿದ್ರೆ ಆಲಾಪಿಸುತ್ತ ಶಿಲೆಯಂತಿದ್ದ. ಆದ್ರೆ ಇವತ್ತು ದಿವಸ ವ್ಯತ್ಯಾಸ ಮಾಡಿದ್ರು, ಆಲಾಪಿಸುತ್ತ ಶಿಲೆಯಾಗಿದ್ದ. ಶಿಲೆಯಾಗಿ ಇರಲಿಲ್ಲ, ಶಿಲೆಯಂತೆ ಇದ್ದಂತಹ ರೀತಿಯಲ್ಲಿ ಇದ್ದಾರೆ, ಶಿಲೆಯಂತೆ ಇದ್ದಾರೆ. ಆಚಾರ್ಯ ದೃಷ್ಟಾಂತ ಎಲ್ಲಿದೆ ಅದಕ್ಕೆ ಅಂತ ಹೇಳಿದ್ರೆ ಅಲ್ಲ, ಶ್ರೀನಿವಾಸ ದೇವರನ್ನ ವರ್ಣನೆಯನ್ನು ಮಾಡುವಾಗ ತಿಳಿಸ್ತಾ ಇದ್ದಾರೆ, ಶಿಲಾವದೃಶ್ಯತೆ ನತು ಶಿಲಾ. ಅಂದ್ರೆ ಆ ಶ್ರೀನಿವಾಸನ ಒಂದು ಮೂರ್ತಿಯನ್ನು ನಾವು ಇವತ್ತು ದಿವಸ ನೋಡ್ತಾ ಇದ್ದೀವಲ್ಲ, ಅದು ಹೇಗಿದೆ ಅಂತಂದ್ರೆ ಶಿಲೆಯಂತೆ ಕಾಣಿಸ್ತಾ ಇದೆ, ಆದ್ರೆ ಅದು ಶಿಲೆಯಲ್ಲ. ಅಂದ್ರೆ ಶಿಲೆ ಅಲ್ಲ ಅಂತಂದ್ರೆ ಅಲ್ಲಿ ಏನು ಇಲ್ಲ ಅಂತ ಅರ್ಥ ಮಾಡ್ಬಿಡ್ತಾರೆ. ಹಾಗೆ ಅರ್ಥವನ್ನು ಮಾಡ್ಲಿಕ್ಕೆ ಹೋಗಬಾರದು. ಲೋಕದ ಶಿಲೆಯಂತೆ ಅಲ್ಲ, ಸಾಕ್ಷಾತ್ ಭಗವಂತ ಮೂರ್ತಿಮತ್ತಾಗಿ ನಿಂತಿದ್ದಾನೆ. ಇದಕ್ಕೋಸ್ಕರವಾಗಿನೇ ಇಲ್ಲಿ ತಿಳಿಸ್ತಾ ಆಲಾಪಿಸುತ್ತ ಶಿಲೆಯಂತಿದ್ದ. ಆ ಅಹಲ್ಯಾದೇವಿಯರು ಶಿಲೆಯ ರೀತಿಯಲ್ಲಿ ಇದ್ದರೆ ಹೊರತು ಶಿಲೆನೇ ಆಗಿರ್ಲಿಲ್ಲ. ಹೀಗೆ ಆ ದಾಸರ ಪದಗಳನ್ನೆಲ್ಲವನ್ನು ಸಹಿತ ವ್ಯತ್ಯಾಸವನ್ನ ಮಾಡ್ತಾರೆ. ಕೊಡ್ತಾ ಹೋಯ್ತು ಅಂದ್ರೆ ಒಂದು 100 ಸಿಗುತ್ತೆ ಇವತ್ತಿನ ದಿವಸ ಅಲ್ಲೇ. ಕಡೆಗೋಲ ತಾರೆನ್ನ ಚಿನ್ನ, ಮೊಸರು ಒಡೆದರೆ ಬೆಣ್ಣೆ ಬಾರದೋ ರಂಗಯ್ಯ. ಅಲ್ಲ, ಇದಿರತಕ್ಕಂಥದ್ದು ಅಲ್ಲೇ. ಕಡೆಗೋಲ ತಾರೆನ್ನ ಚಿನ್ನ, ಮೊಸರು ಒಡೆದರೆ ಬೆಣ್ಣೆ ಬಾರದೋ ರಂಗಯ್ಯ. ಇವತ್ತು ಇವನೇನ್ ಮಾಡೋದು, ಸ್ವಲ್ಪ ಪ್ರಾಸಕ್ಕೆ ಸರಿಯಾಗಿರ್ಬೇಕು ಅಂತ ಹೇಳಿ ಕಡೆಗೋಲ ತಾರೆನ್ನ ಚಿನ್ನ, ಮೊಸರು ಒಡೆಯದೆ ಅಂತ, ಒಡೆದರೆ ಅನ್ನೋದ್ರ ಬದಲು ಒಡೆಯದೆ ಅಂತ ಶುರು ಮಾಡಿ. ಯಾಕೆ ಈ ರೀತಿ ಅಂತಂದ್ರೆ, ಅಲ್ಲ ಮೊಸರು ಒಡೆಯೋದು ಉಂಟ, ಹಾಲು ಒಡೆದಿರೋದು ನಾವು ಕೇಳಿದೀವ ಸರಿ, ಮೊಸರು ಒಡೆಯೋದು ಎಲ್ಲಿದೆ ಉಂಟಂತ ಹೇಳಿದ್ರೆ ಮೊಸರು ಒಡೆಯತ್ತೆ, ಅದು ನಮಗೆ ಗೊತ್ತಿಲ್ಲ. ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಮೊಸರು ವ್ರತ ಇರುತ್ತಲ್ಲ ಅವಾಗ. ನಾವು ಒಳ್ಳೆ ಹಾಲನ್ನೇ ತಗೊಂಡ್ಬಂದು ಹೆಪ್ಪಾಕಿದ್ವಿ ಆಚಾರ್ಯ ಅಂದ್ರೆ ಅವಾಗ ವ್ರತನಪ್ಪ ಏನ್ ಮಾಡಿದ್ರು ಸಹಿತ ಅದು ಮೊಸರು ಸರಿಯಾಗಿ ಎತ್ಕೊಳ್ಳೋದಿಲ್ಲ. ಅಂದ್ರೆ ಅದು ಚೆನ್ನಾಗಿ ಗಟ್ಟಿ ಇರತಕ್ಕಂತಹ ಸಂದರ್ಭದೊಳಗಡೆಗೇನೆ ಅದನ್ನ ಚೆನ್ನಾಗಿ ಕಳೆದು ಅದರಿಂದ ಬೆಣ್ಣೆಯನ್ನ ತೆಗಿಬೇಕು. ಇವರೇನು ಮಾಡ್ಬಿಡ್ತಾರೆ, ಇಲ್ಲಿ ಪರ ಇನ್ನೂ ಸ್ವಲ್ಪ ತಿರ್ಲಿ ಉಂಟಂತ ಹೇಳಿದ್ರೆ ಅದರಲ್ಲಿ ಇರತಕ್ಕಂಥ ಒಂದು ಸತ್ವ ಇರತಕ್ಕಂಥದ್ದೆಲ್ಲ ಹೊರಟೋಗುತ್ತೆ. ಯಾಕೆಂದ್ರೆ ಯಾತಯಾಮಂ ಗತರಸಂ, ಅದರಲ್ಲಿರತಕ್ಕಂಥ ಸತ್ವ ಎಲ್ಲವೂ ಸಹಿತ ಹೊರಟೋದ ಮೇಲಿಂದ ಆ ಪದಾರ್ಥದೊಳಗಡೆಗೆ ರಸ ಬರುತ್ತೆ ಅಂತಂದ್ರೆ ಅದು ಬರೋದಿಲ್ಲ. ಆದ್ದರಿಂದ ಈ ದಾಸರ ಶಬ್ದವೂ ಸಹಿತ ನಮಗೆ ದಿವಸ ಅರ್ಥವಾಗಿಲ್ಲ. ಅಂದ್ರೆ ಇವನಿಗೆ ಯಾವ ರೀತಿಯಲ್ಲಿ ರಾಗ ಬೇಕೋ ಅದಕ್ಕೆ ಅನುಗುಣವಾಗಿ ಶಬ್ದವನ್ನ ವ್ಯತ್ಯಾಸ ಮಾಡ್ತಾರೆ. ವೇದದಲ್ಲಿ ನಮಗೂ ಅಷ್ಟೇನೆ ಹೇಗ್ ಬೇಕೋ ಹಾಗೆ ಅನುದಾತ್ತ ಉದಾರ್ಥಗಳನ್ನು ಹಾಕೊಳ್ತೀವಿ ಅಂತಂದ್ರೆ ಅದು ನೀನು ಹಾಕೊಳ್ಳೋ ಹಾಗಿಲ್ಲ. ಅದಕ್ಕೆ ಸಣ್ಣ ವಯಸ್ಸೊಳಗಡೆಗೆ ವೇದಾಧ್ಯಯನ ಮಾಡಬೇಕೆ ಹೊರತು ಈಗಲೂ ಮಾಡ್ತಾ ಇದ್ದಾರೆ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವಾಗ ಏನು ಸ್ವರ ಕುಳಿತುಕೊಳ್ಳುತ್ತಲ್ಲ ನಮಗೆ, ಆ ರೀತಿಯಲ್ಲಿ ದೊಡ್ಡವರಾದ ಮೇಲಿಂದ ಅದು ಕುಳಿತುಕೊಳ್ಳೋದು. ಹೀಗೆ ಲೌಕಿಕ ವೈದಿಕ ಎಂತಕ್ಕಂಥ ಶಬ್ದವನ್ನ ತಿಳಿಸ್ತಾ, ಲೌಕಿಕ ವೈದಿಕ ವೇದ ಭಿನ್ನ, ಅಂದ್ರೆ ಅದರಲ್ಲಿ ವೇದ ಮತ್ತೆ ಭಿನ್ನವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ, ವರ್ಣಾತ್ಮಕ ಪ್ರತಿಯೊಂದು ಶಬ್ದವೂ ಸಹಿತ ಭಗವಂತನನ್ನ ಕೊಂಡಾಡ್ತಾ ಇದೆ. ವರ್ಣಾತ್ಮಕವಾಗಿರ್ತಕ್ಕಂಥದ್ದು. ಆ ಮೊದಲು ಕ್ಷಾಕಾರ ಅಂತ ಈ ಮಹಾವರ್ಣಗಳು ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವನಿಗೆ ಆನಂದ ಆನಂದ ಮತ್ತೆ ಪರಮಾನಂದ. ಅಂದ್ರೆ ಆ ಮೊದಲು ಕ್ಷಾಕಾರಾಂತವಾಗಿರತಕ್ಕಂಥ ಶಬ್ದ ಏನೇನಿದೆಯೋ ಅದೆಲ್ಲ ಭಗವಂತನನ್ನ ಕೊಂಡಾಡ್ತಾ ಇದೆ ಅಂತ ಹೇಳಿ ಚಿಂತನೆ ಮಾಡೋದು. ನಾವೇ ದಿವಸ ಅಂತಹ ಒಂದು ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ಸತ್ಯ ನಾರಾಯಣ ಕೃಷ್ಣ ಗೋವಿಂದ ಅನ್ನುವಂಥ ಶಬ್ದನ ಹೇಳ್ಕೊಂಡಿದ್ರೆ ಸಾಕಾಗಿದೆ ಅಲ್ಲ. ಯಾಕೆಂದ್ರೆ ಮುಂದೆ ಒಂದು ಪದವನ್ನ ಹೇಳ್ತಾರೆ, ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಅಂತ ಹೇಳು. ಅಂದ್ರೆ ಧ್ವನ್ಯಾತ್ಮಕ ಅಂತ ಹೇಳುದು. ಸರಿ, ಈಗ ಲೌಕಿಕ ಶಬ್ದಗಳು ಅಂತ ಹೇಳಿದ್ರೆ, ವೈದಿಕ ಶಬ್ದಗಳು ಅಂತ ಹೇಳಿದ್ರೆ, ಇದಾದ ನಂತರದ ಒಳಗೆ ವರ್ಣಾತ್ಮಕ ಅಂತ ಹೇಳಿದ್ರೆ ನಾವು ಏನೇನು ಮಾತಾಡ್ತಿದ್ವೋ ಆ ಶಬ್ದಗಳು ಇದರ ಜೊತೆ ಒಳಗಡೆಗೆ ಧ್ವನ್ಯಾತ್ಮಕ ಅಂತ ಹೇಳುತ್ತೆ. ಅಂದ್ರೆ ಏನು ಧ್ವನಿ ಬರುತ್ತೋ ಅದು ಸಹಿತ ಭಗವಂತನನ್ನೇ ಕೊಂಡಾಡ್ತಾ ಇರತಕ್ಕಂಥದ್ದು. ನಮಗೇನೋ ಶಬ್ದಗಳು ಬರುತ್ತೆ ಮನುಷ್ಯನಿಗೆ, ಅದಕ್ಕೋಸ್ಕರ ಸಂಗೀತವನ್ನ ಅಭ್ಯಾಸವನ್ನ ಮಾಡ್ತಾನೆ. ಇದಕ್ಕೇನು ವರ್ಣ ಆಶ್ರಮಗಳು ಯಾವುದು ಸಹಿತ ಇಲ್ಲ, ಅದರ ಸಂಗೀತ ಎಷ್ಟೋ ಜನ ಅಭ್ಯಾಸವನ್ನ ಮಾಡಿದ್ದಾರೆ. ಆದರೆ ಕೆಲವು ಕಡೆಯಲ್ಲಿ ಆ ಧ್ವನಿಯನ್ನ ಉತ್ಪಾದನೆಯನ್ನು ಮಾಡುವಂತಹ ಸಂದರ್ಭದೊಳಗಡೆಗೆ ತಂತಿಯ ಮುಖಾಂತರವಾಗಿ ಧ್ವನಿಗಳನ್ನ ಸೃಷ್ಟಿಯನ್ನ ಮಾಡ್ತಾರೆ.
ನೀರಿನ ಮುಖಾಂತರವಾಗಿ ಧ್ವನಿಯನ್ನು ಸೃಷ್ಟಿ ಮಾಡ್ತಾರೆ. ನೀರಿನ ಮುಖಾಂತರ ಹೇಗೆ ಮಾಡ್ತಾರೆ ಆಚಾರ್ಯ ಅಂತಂದ್ರೆ ಜಲ್ತರಂಗಿಲ್ವಾ ಅಲ್ಲೇ, ನೀರನ್ನು ಒಂದೊಂದು ಪ್ರಮಾಣದಲ್ಲಿ ಹಾಕ್ಬಿಟ್ರೆ ಅದರೊಳಗಡೆ ಸಾರಿಗಾಮಪದನಿ ಸಾಧನೆ ಮಾಡ್ತಾರೆ. ಇನ್ನು ತಂತಿ ಒಳಗಡೆಗೂ ಸಹಿತ ಶಬ್ದವನ್ನ ಇವತ್ತಿನ ದಿವಸ ತರಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದಿರ ಚರ್ಮಗಳ ಮುಖಾಂತರವಾಗಿ ರಾಯರ ಮಂಗಳಾರತಿ ಆಯ್ತು, ಈಗ ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲೇ ಡಬಡಬಡ ಹೊಡಿತಾ ಇದ್ರು. ಇಲ್ಲಿ ಮಾತ್ರ ಹೊಡೆಯೋದು ನೋಡಿದೀನಿ, ಕೆಲವು ಕಡೆ ಮಿಷಿನ್ ಹಾಕ್ಬಿಟ್ಟಿರ್ತಾರೆ ಅಲ್ಲೇ, ಕೈಯಲ್ಲಿ ಹೊಡೀತು ಅಂದ್ರೆ ಅಟ್ಲೀಸ್ಟ್ ಒಂಚೂರು ಪುಣ್ಯನಾದ್ರೂ ಬಂತು. ಆಚಾರ್ಯ ಮಿಷಿನ್ಗೆ ಇತ್ತು ಅಂದ್ರೆ ಯಾರಿಗೆ ಅಂದ್ರೆ ಮಿಷಿನ್ ಸ್ವಿಚ್ ಹಾಕಿರ್ತಾರ ಯಾರ ಅವರು ಪುಣ್ಯ ಬರುತ್ತೆ ಅಷ್ಟೇ. ಇಲ್ಲ ಲೋಕದ ವಿಷಯಕ್ಕೆ ಹೆಚ್ಚಿಗೆ ಬೇಡ ಅದಕ್ಕೆ. ಹಾಗೆ ಇವತ್ತಿನ ದಿವಸ ಆ ಚರ್ಮದಿಂದಲೂ ಸಹಿತ ಅನೇಕ ರೀತಿಯಾಗಿರ್ತಕ್ಕಂಥ ಶಬ್ದವನ್ನ ಇವತ್ತಿನ ದಿವಸ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದಿರ ಅನೇಕ ರೀತಿಯಾಗಿರ್ತಕ್ಕಂಥ ಪಕ್ಷಿಗಳು ಪ್ರಾಣಿಗಳು ಸಹಿತ ಶಬ್ದವನ್ನ ಮಾಡ್ತಾ ಇದ್ದಾವೆ. ನಾವೇನೋ ನಾರಾಯಣ ಅಂತ ಹೇಳಿ ಕರಿತೀವಿ ಅಲ್ಲ, ಇವತ್ತಿನ ದಿವಸ ಬೇರೆ ಪ್ರಾಣಿಗಳದ್ದು ಕರಿಯುತ್ತೆ ಅಂದ್ರೆ ನೀನ್ ಕರಿತಿಲ್ಲ ಅಂತ ನೀನ್ ಯಾಕೆ ಅನ್ಕೊಳ್ತೀವಿ. ಉಡುಪಿಗೆ ಹೋಗ್ತಾರೆ, ಮೊನ್ನೆ ಎಲ್ಲ ಅಖಂಡ ಭಾಗವತ ಇನ್ನೊಂದು ಮತ್ತೊಂದು ವಾರಣಿ ಯೋಗ ಕೃಷ್ಣಾಂಗಾರ ಚತುರ್ದಶಿ ಬೇರೆ ಇತ್ತು ಆಚಾರ್ಯ, ನಾವು ಉಡುಪಿಗೆ ಹೋಗ್ತಿದೀವಿ ಬರಲ್ವಾ ನೀವು ಅಂದ್ರು. ಸದ್ಯ ಒಂದ್ಸಲಿ ಮಾಡಿದೀವಿ ಸಾಕು ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿ ಹೋದ ಸಂದರ್ಭದೊಳಗಡೆಗೆ ಅಲ್ಲಿ ಕೃಷ್ಣನ ರಥೋತ್ಸವ ಆಗ್ಬೇಕಾಗಿತ್ತು ಅಂದ್ರೆ ಆನೆಯನ್ನ ಕರ್ಕೊಂಡ್ ಬರುತ್ತೆ. ಅಲ್ಲಿ ಮಂಗಳಾರತಿ ಮಾಡ್ಬೇಕಾಗಿದ್ರೆ ಅದು ಎರಡೂ ಕಾಲನ್ನು ಸಹಿತ ಮೇಲಕ್ಕೆ ಎತ್ತಿ ಅಂತ ಕೂಗತ್ತದು ಅಲ್ಲೇ. ಇದೇನ್ ಹೇಳ್ತಿದೆ ಅಂದ್ರೆ ನೋಡ್ರಿ, ಆನೆ ಕೂಡ ಕೃಷ್ಣ ಕೃಷ್ಣ ಅಂತಂತಿದೆ ಅಲ್ಲ. ಕೃಷ್ಣ ಅಂತಿದಂತೂ ನನ್ಗಂತೂ ಕೇಳಿಸ್ತಿಲ್ಲಪ್ಪ, ನಿಮ್ಗೆಲ್ಲ ಕೇಳಿಸಿರ್ಬೋದು ಅಲ್ಲ. ಅಂತ ಕೂಗಿದ್ದಷ್ಟೇ. ಅದ್ ಯಾಕೆ ಕೂಗಿದ್ದು ಉಂಟಂತ ಹೇಳಿದ್ರೆ ಅಂಕುಶವನ್ನ ಹಾಕಿ ಕಾಲು ಒಂದ್ಸರಿ ಹಿಂಗ ಅಂತಾನೆ ಅಲ್ಲೇ, 1.5 ಇಂಚು ಕಾಲು ಒಳಗಡೆ ಹೋಗಿ ಈಚೆ ಕಡೆ ಬರುತ್ತೆ, ಅದಕ್ಕೆ ಪ್ರಾಣ ಹೋಗ್ತಿರುತ್ತೆ. ಅದಕ್ಕೆ ಅಂತ ಕೂತ್ಕೊಳ್ತಂದ್ರೆ ಇವನು ಕೃಷ್ಣ ಕೃಷ್ಣ ಅಂತ ಇರ್ಲಿ. ಅದೂ ಸಹಿತ ಇವತ್ತಿನ ದಿವಸ ಭಗವತ್ಪರಾರೂಢವಾಗಿ ಚಿಂತನೆಯನ್ನ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಇಷ್ಟೇ ಅಲ್ಲದಿರ ನದಿಯ ಸಮುದ್ರದ ಅಲೆಗಳಲ್ಲಿ ಬರತಕ್ಕಂತಹದ್ದು ಸಹಿತ ಶಬ್ದಗಳಿದ್ದಾವಲ್ಲ, ಅದು ಸಹಿತ ಭಗವಂತನನ್ನೇ ವರ್ಣನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಆ ಶಬ್ದಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಲೌಕಿಕ ವೈದಿಕ ವೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಇದು ನಮಗೆ ಚಿಂತನೆಗೆ ಹೇಳಿಲ್ಲ. ಅಶೇಷ ಶಬ್ದಾರ್ಥದಲ್ಲೂ ಸಹಿತ ಭಗವಂತನನ್ನು ಚಿಂತನೆ ಮಾಡತಕ್ಕಂತಹದ್ದು. ಕೆಲವು ಕಡೆಯಲ್ಲಿ ಮಾತ್ರ ಅನ್ವಯವನ್ನ ಮಾಡ್ಕೋಬಹುದು. ಎಲ್ಲಿ ಮಾಡ್ಕೋಬಹುದು ಅಂತ ಹೇಳಿದ್ರೆ ಮತ್ತೆ ಯಥಾ ಪ್ರಕಾರ ಶ್ರೀನಿವಾಸ ಕಲ್ಯಾಣನೇ. ಯಾಕೆ ನಮ್ಗೆ ಶ್ರೀನಿವಾಸ ಕಲ್ಯಾಣ ಒಂದೇ ಗೊತ್ತಿರೋದು, ಇನ್ಯಾವುದೇ. ಯಾಕೆಂದ್ರೆ ಎಲ್ಲ ವಿಷಯವನ್ನ ಅದರೊಳಗಡೆಗೆ ಭಗವಂತ ಅಡಗಿಸಿ ಬಿಟ್ಟಿದ್ದಾನೆ. ಯಾವ ಚೋಳ ಭೂಪತಿಗೆ ಭಗವಂತ ಶಾಪ ಕೊಟ್ಟು ಬಿಡುತ್ತಾನೆ, ಪಿಶಾಚೋಭವ ದುರ್ಬುದ್ಧಿ ಅಂತ ಹೇಳಿ. ಆ ಸಂದರ್ಭದೊಳಗಡೆಗೆ ಸ್ವಲ್ಪ ಹೊತ್ತು ಭಗವಂತನಿಗೆ ಮೂರ್ಛೆ ಬಂದಂತೆ ನಟನೆ ಮಾಡ್ತಾ ಇದ್ದಾನೆ. ಇದಾದ ನಂತರದೊಳಗಡೆಗೆ ಚೋಳ ಭೂಪತಿಗೆ ನಿಜವಾಗಲೂ ಮೂರ್ಛೆ ಹೋಗ್ತಾ ಇದ್ದಾನೆ. ನೋಡ್ರಿ, ಭಗವಂತನಿಗೆ ಮೂರ್ಛಾವಸ್ಥೆ ಇಲ್ಲ, ಅವನು ಸಚ್ಚಿದಾನಂದ ವಿಗ್ರಹನಾಗಿರ್ತಕ್ಕಂಥ ಅವನು. ಆದರೆ ಅವನು ಮೂರ್ಛೆ ಹೋದಂತೆ ನಟನೆಯನ್ನ ಮಾಡ್ತಾ ಇದ್ದಾನೆ. ಎಚ್ಚರವಾಗತ್ತೆ. ಎಚ್ಚರವಾಗೋದಕ್ಕಿಂತ ಮುಂಚಿತವಾಗಿ ತಾನು ಶಾಪ ಕೊಡಬೇಕಾಗಿದ್ರೆ ಚೋಳ ಭೂಪತಿಗೆ ಹೇಳ್ತಾ ಇದ್ದಾನೆ, ಪಾಪಿಷ್ಟೋಸಿ ದುರಾಚಾರ, ನೀನು ಪಾಪಿಷ್ಟನಾಗಿದ್ಯಾ, ದುರಾಚಾರಿಯಾಗಿದ್ಯಾ. ಚೋಳ ಭೂಪತಿಗೆ ಏನೋ ಅನ್ವಯ ಮಾಡಬಹುದು. ಯಾಕೆಂದ್ರೆ ಪಾಪಿಷ್ಟೋಸಿ ಉಂಟಂತ ಹೇಳಿದ್ರೆ ಪಾಪ ಕೃತ್ಯ ಮಾಡಿದೆ. ಯಾಕೆಂದ್ರೆ ನಿನ್ನ ಕೃತ್ಯ ಹಸುವನ್ನ ಕೊಲ್ಲುವಂತ ದುಷ್ಟ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ದುರಾಚಾರಿಯಾಗಿದ್ಯಾ, ನೀನು ಗೋವನ ಸಂರಕ್ಷಣೆಯನ್ನು ಮಾಡಿದ್ರೆ ಯಾವುದೋ ಗೋವಿನ ಪಾಲಕನಿಗೆ ಒಪ್ಪಿಸ್ಬಿಟ್ಟಿಯಲ್ಲ ನೀನು. ಇದಾದ ನಂತರದ ಕಡೆಗೆ ಇಬ್ಬರು ಸಹಿತ ಎಚ್ಚರಗೊಳ್ಳುತ್ತಾರೆ. ಆನಂತರದಲ್ಲಿ ಭಗವಂತ ಒಂದು ಶಬ್ದವನ್ನ ಹೇಳ್ತಾನೆ, ಪಾಪಿಷ್ಟೋಹಂ ದುರಾಚಾರ, ನಾನೇ ಪಾಪಿಷ್ಟ, ನಾನೇ ದುರಾಚಾರಿ ಅಂತ ಹೇಳಿ. ಒಳ್ಳೆ ಪ್ರಮಾಣ ಸಿಗ್ತಲ್ಲ ಅಂತಂದ್ರೆ ಹೀಗೇನ ಅಂತ ಇತ್ತು ಅಂತ ಹೇಳಿದ್ರೆ ನಾವು ಯಾರ ಕ್ಯಾಟಗರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಶಿಶುಪಾಲ ದಂತವಕ್ರನ ಕಡೆಯವರಾಗ್ತೀವಿ. ಯಾಕೆಂದ್ರೆ ಅವರು ಕಲಭಾಷಣವನ್ನ ಹೇಳುವ ಸಂದರ್ಭದಿಂದಲೂ ಸಹಿತ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೃಷ್ಣನನ್ನು ಬೈತಾ ಇದ್ದಾರಂತೆ. ಅಲ್ಲೇ ಕೃಷ್ಣ ಚಾರ ಚೋರ, ಇನ್ನೇನೋ ಕೆಲ್ತನ ಮಾಡಿದ ನವನೀತ ಚೋರ, ಇದನ್ನೆಲ್ಲ ಸಹಿತ ಹೇಳ್ತಾರೆ. ದಾಸರು ಸಹಿತ ನವನೀತ ಚೋರ ಅಂತ ಪದಪ್ರಯೋಗ ಮಾಡಿದ್ದಾರೆ. ಅರ್ಥ ಆಯ್ತಾ? ನೋಡ್ರಿ, ಶಬ್ದ ಒಂದೇ ರೀತಿಯಲ್ಲಿ ಇರ್ಬೋದು, ಆದರೆ ಆ ಶಬ್ದವನ್ನ ಪ್ರಯೋಗವನ್ನ ಮಾಡುವಾಗ ಮನಸ್ಸಿನ ಅನುಸಂಧಾನ ಬೇರೆ ಇರಬೇಕು. ದಾಸರು ನವನೀತ ಚೋರ ಅಂತ ಪದಪ್ರಯೋಗ ಮಾಡ್ತಿದ್ದಾರೆ, ಪುಣ್ಯ ಬಂತು. ಆದರೆ ಇದೇ ಶಬ್ದವನ್ನ ದುಷ್ಟನಾಗಿರ್ತಕ್ಕಂತಹ ಶಿಶುಪಾಲ ದಂತವಕ್ರ ಹೇಳ್ತಿದ್ರೆ ಪಾಪ ಸಂಘಟನೆ ಆಗ್ತದೆ. ಅದ್ಯಾಕೆ ಆಚಾರ್ಯ ಅಂತಂದ್ರೆ ಅವನು ಹೇಳಿದ ಉದ್ದೇಶ ಬೇರೆ. ಹಾಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ, ಪಾಪಿಷ್ಟೋಹಂ ದುರಾಚಾರ,
ಅಲ್ಲೇ ಭಗವಂತ ತನಗೆ ತಾನೇ ಬೈಕೊಳ್ತಾ ಇದ್ದಾನೆ, ನಾನು ಪಾಪಿಷ್ಟನಾಗಿದ್ದೀನಿ ಅಂತ ಹೇಳಿ. ಅಂದ್ರೆ ಭಗವಂತ ಪಾಪಿಷ್ಟನೇನೋ ಅಂತಂದ್ರೆ ಆ ರೀತಿಯಲ್ಲಿ ಅನ್ವಯ ಮಾಡ್ಲಿಕ್ಕೆ ಹೋಗಬಾರದು. ಸಕಲ ಪಾಪಿಗಳನ್ನು ಸಹಿತ ಭಗವಂತ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಭಗವಂತ ಕಾಪಾಡ್ತಾನಂತಂದ್ರೆ ಶಿಕ್ಷೆ ಕೊಡಕ್ ಮುಂಚಿತವಾಗಂತೂ ಕಾಪಾಡ್ತಿದ್ದಾನಲ್ಲ. ಅಲ್ಲೇ ರಾವಣ ಸೀತಾಕೃತಿಯನ್ನ ಅಪಹಾರವನ್ನ ಮಾಡಿದ ಮರುಕ್ಷಣದೊಳಗಡೆಗೇನೆ ಅಲ್ಲೇ ಹುಡುಕೊಂಡೋಗೋದು ಬೇಕಿಲ್ಲ, ಹಿಂಗಂದಿದ ತಕ್ಷಣದೊಳಗಡೆಗೇನೆ ಹನುಮಂತ ದೇವ್ರು ಬಂದು ಎದುರುಗಡೆ ನಿಂತ್ಕೊಳ್ಳೋದು. ಸ್ವಾಮಿ ಏನಪ್ಪಣೆ ಅಂತ ಅಲ್ಲೇ ಏನಪ್ಪಣೆ ಅಂತಂದ್ರೆ ರಾವಣ ನೋಡುವ ಸೀತಾಕೃತಿಯನ್ನು ಅಪಹಾರ ಮಾಡಿದ್ದಾರೆ, ನೀನ್ ಲಂಕಾಪಟ್ಟಣಕ್ಕೆ ಹಾರೋದು ಬೇಡ, ಆ ಲಂಕಾಪಟ್ಟಣನ ಬಾಲದಿಂದ ಬೆಂಕಿ ಹಚ್ಕೊಂಡು ಸುಡೋದು ಬೇಡ, ನಾನು ಎಲ್ಲಾ ಕಪಿಗಳನ್ನು ಸಹಿತ ಸಮುದ್ರದ ಮೇಲೆ ಸೇತುವೆಯನ್ನ ಕಟ್ಟಿಕೊಂಡು ಹೋಗಿ ಯುದ್ಧ ಮಾಡಿ ಮತ್ತೆ ಅಷ್ಟೂ ಕಪಿಗಳನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅನ್ನೋದು ಬೇಡ, ಅವನು ಉಸಿರು ನಿಲ್ಲಿಸ್ಬಿಡು ಅಂತ ಅನ್ಬೇಕಾಗಿ. ಮಾಡದ್ನೇನೋ ಭಗವಂತ ಅಂತ ಹೇಳಿದ್ರೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅವಕಾಶವನ್ನ ಕೊಟ್ಟು ನೋಡ್ತಾನೆ ಭಗವಂತ. ನಾನು ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ, ಈಗಲೂ ಚಾನ್ಸ್ ಇದೆ. ಅಂದ್ರೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಕೊಂಡು ಬಂತು ಅಂದ್ರೆ ನನ್ನ ಕೆಪಾಸಿಟಿ ಏನಿದೆ ಅನ್ನುವಂಥದ್ದು ತಿಳ್ಕೋಬೇಕಾಗಿತ್ತು. ಅದನ್ನು ಸಹಿತ ತಿಳ್ಕೊಳ್ಳಿಲ್ಲ, ಬಿಡೋದಿಲ್ಲ ಅಂತ ಆಮೇಲೆ ಸಂಧಾನ ಮಾಡ. ಅಂದ್ರೆ ಆ ಪಾಪಿಷ್ಟನಾಗಿರ್ತಕ್ಕಂತಹ ರಾವಣ ಕುಂಭಕರ್ಣಾದಿಗಳಿಗೂ ಸಹಿತ ಕೆಲವೊಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಅವನು ಸಹಿತ ಸಂರಕ್ಷಣೆಯನ್ನು ಮಾಡ್ತಿದ್ದಾನೆ. ಭೀಮಸೇನ ಅವ್ರಿಗೆ ಎಷ್ಟು ಸಲ ಅವಕಾಶ ಕೊಟ್ಟಿದ್ದಾರೆ, ದುರ್ಯೋಧನನಿಗೆ ದುಶ್ಯಾಸನಿಗೆ ಚಾನ್ಸ್, ಅಲ್ಲೇ ಲಾಸ್ಟ್ ಚಾನ್ಸ್ ಅಂತ ಹೇಳಿ. ಆಮೇಲೆ ಕೊನೆಗೆ ಲಾಸ್ಟ್ ಚಾನ್ಸ್ ಮಾಡಾಬಿಟ್ರು ಅಷ್ಟೇ, ಇನ್ನೊಂದು ಚಾನ್ಸ್ಗೆ ಅವಕಾಶವೇ ಇದೆ. ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಆ ಭಗವಂತ ತಾನು ಪಾಪಿಷ್ಟೋಹಂ ಅಂತ ಹೇಳಿಕೊಂಡ್ರೆ ಭಗವಂತ ಪಾಪಿಷ್ಟ ಅಂತ ಹೇಳಲ್ಲ, ಎಲ್ಲ ಪಾಪಿಷ್ಟನಾಗಿರ್ಬೋದು. ಅಂದ್ರೆ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಎಲ್ಲರನ್ನೂ ಸಹಿತ ತಾನು ತನ್ನ ಉದರದೊಳಗಡೆಗೆ ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತಾನೆ. ಹಂಗನ್ಬಿಟ್ಟು ಅವ್ರಿಗೆ ಸುಖ ಕೊಡ್ತಾನೆ ತಿಳ್ಕೊಂಡ್ಬಿಡ್ಬೇಡ್ರಿ. ನೋಡ್ರಿ, ಅದನ್ನು ಸಹಿತ ಮುಂದೆ ಹೇಳ್ತಾರೆ. ಅಂದ್ರೆ ಇದು ಹೇಳ್ಬೇಕಾಗಿದ್ರೆ ತುಂಬಾ ಹೊತ್ತಾಗತ್ತೆ, ಮೊದಲೇ ತಿಳಿಸ್ತಾ ಇದ್ದೆ. ಭಗವಂತ ಎಂತಹವನು ಅಂತಂದ್ರೆ ಎಲ್ಲ ಜೀವರಾಶಿಗಳನ್ನು ಸಹಿತ ತನ್ನ ಉದರದಲ್ಲಿ ಸೇರಿಸ್ಕೊಳ್ತಾನೆ. ಲೈವ್ ಆದಾಗ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳನ್ನ ಅವನು ಹೇಳ್ತಾನೆ, ತಾಮಸರೆಲ್ಲ ಸ್ವಲ್ಪ ನಮ್ಗಿಂತ ದೂರದಲ್ಲಿ ಇರ್ಲಿ, ರಾಜಸರಾಗಿದ್ರೆ ಸ್ವಲ್ಪ ಹತ್ರ ಇರ್ಲಿ, ಸಾತ್ವಿಕರ ಪಕ್ಕದಲ್ಲೇ ಇರ್ಲಿ ಅಂತಾರೆ. ನಾವು ಅಷ್ಟೇ ಅಲ್ಲ, ನಮ್ಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಪಕ್ಕದಲ್ಲಿ ಇಲ್ಲೇ ಬರ್ತೀವಿ, ಒಂದು ನಿಮಿಷ ಬರ್ತೀನಿ ಅಂತ ಆ ಕಡೆ ಕೊಟ್ಟೋಗ್ತಾನೆ. ಇದು ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಕಾರ್ಯವನ್ನ. ಅದಕ್ಕೆ ಭಗವಂತ ಏನು ಮಾಡ್ದ ಅಂತಂದ್ರೆ ತನ್ನ ಉದರದೊಳಗಡೆಗೆ ಮೇಲ್ಭಾಗದೊಳಗಡೆಗೆ ಅಲ್ಲೇ ಸಾತ್ವಿಕರನ್ನು ಇಟ್ಕೊಂಡ, ಅವ್ರ ಕೆಳಗಡೆಗೆ ರಾಜಸರನ್ನು ಇಟ್ಟ. ಯಾಕೆಂದ್ರೆ ಸ್ವಲ್ಪ ದೂರ ಇರಿ, ಯಾಕೆಂದ್ರೆ ಸಾತ್ವಿಕರಿಗೂ ರಾಜಸರಿಗೂ ಹತ್ತಿರದಲ್ಲಿ ಸೇರಿಸಬಾರ್ದು. ಯಾಕೆಂದ್ರೆ ಇವರ ಗುಣಚಿಂತನೆ ಬೇರೆ, ಅವರ ಗುಣಚಿಂತನೆ ಬೇರೆ. ಇದಾದ್ಮೇಲೆ ತಾಮಸರನ್ನ ಕೆಳಗಡೆಗೆ ಹಾಕ್ಬಿಟ್ಟ. ಯಾಕೆಂದ್ರೆ ಇವು ಎರಡಗಿನ ಕೆಳಗಡೆಗೆ ಇರೋಲ್ವ, ದೊಡ್ಡ ವಿಷಯವನ್ನು ಚಿಂತನೆ ಮಾಡೋದಿಲ್ಲ. ಹೀಗಾಗಿ ಅವರಿಗೆಲ್ಲ ಒಂದೊಂದು ಸ್ಥಾನ ಎಂಬತಕ್ಕಂಥದ್ದನ್ನು ಕೊಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ಪಾಪಿಷ್ಟೋಹಂ ಅಂತ ಹೇಳಿ ಭಗವಂತ ಹೇಳಿಕೊಂಡ್ರು ಸಹಿತ ಭಗವಂತ ಪಾಪಿಷ್ಟ ಅಂತ ಹೇಳಿ ಚಿಂತನೆ ಮಾಡ್ಲಿಕ್ಕೆ ಹೋಗಬಾರದು. ಆ ಪಾಪಿಷ್ಟರನ್ನೂ ಸಹಿತ ಅವಕಾಶವನ್ನ ಕೊಟ್ಟು ನೋಡ್ತಾನೆ. ಆದರೂ ಸಹಿತ ಅವರ ಆ ಬುದ್ಧಿಯನ್ನು ತಂದು ಕೊಡೋದಿಲ್ಲ, ನಂತರದಲ್ಲಿ ಶಿಕ್ಷೆಯನ್ನ ಕೊಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ. ಋಗಾದಿ ಎಂಬುದಾಗಿ ಹೇಳ್ತಿದ್ರೆ ಇಲ್ಲಿ ಒಂದೇ ಶಬ್ದ ಹಾಕಿದಾರಲ್ಲ. ಯಾಕೆಂತಂದ್ರೆ ಋಗ್ಯಜು ಸಾಮ ಅಥರ್ವಣ ವೇದಗಳಲ್ಲೂ ಸಹಿತ ಭಗವಂತನನ್ನೇ ಕೊಂಡಾಡ್ತಾ ಇರತಕ್ಕಂಥದ್ದು ಅಲ್ಲ. ಮತ್ತೀಗ ಭಗವಂತನನ್ನ ತ್ರೈ ಅಂತ ಹೇಳಿ ಕರೀತಿದ್ದಾರಲ್ಲ. ಋಗ್ವೇದ ಯಜುರ್ವೇದ ಸಾಮವೇದ ವೇದದಿಂದ ಮಾತ್ರ ಕೊಂಡಾಡಿಸಿಕೊಳ್ತಾ ಇದ್ದಾನೆ. ಅಥರ್ವಣ ವೇದ ಎಲ್ಲವೂ ಸಹಿತ ಆ ವೇದ ಏನು ಉಚ್ಚಾರವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಜ್ಞದಲ್ಲಿ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅದನ್ನೆಲ್ಲವೂ ಸಹಿತ ನಿಯಮವನ್ನು ತಿಳಿಸ್ತಾ ಇದೆ ಅಂತಂದ್ರೆ, ಹೌದು, ಯಜ್ಞವನ್ನು ಯಾರನ್ನು ಕುರಿತು ಮಾಡ್ತಾ ಇದ್ದೀರಾ, ಮತ್ತೆ ಶ್ರೀನಿವಾಸ ಕಲ್ಯಾಣ ಯಾರಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲ ನಾವೇನೇ ಕೂತ್ಕೊಂಡೆಲ್ಲ ಸ್ವೀಕಾರ ಮಾಡ್ತಿದೀವಿ ಅಂತಂದ್ರೆ, ನಾವೆಲ್ಲ ಸ್ವೀಕಾರ ಮಾಡ್ತಾ ಇರುವಂತದ್ದು ಭಗವಂತನೇ ಅದಕ್ಕೆ ಅಧ್ಯಕ್ಷನಾಗಿರ್ತಕ್ಕಂಥವನು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಥರ್ವಣ ವೇದದಲ್ಲಿ ಉಚ್ಚಾರ ಮಾಡತಕ್ಕಂಥ ಸಕಲ ಶಬ್ದಗಳು ಸಹಿತ ಭಗವಂತನೇ ಕೊಂಡಾಡ್ತಾ ಇರತಕ್ಕಂಥದ್ದು. ಹಾಗೆ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ, ವಿಷ್ಣು ಮಂತ್ರದ ಒಂದು ಅರ್ಥ ಎಂಬತಕ್ಕಂಥದ್ದನ್ನ ಪುರುಷ ಸೂಕ್ತಾರ್ಥ, ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ನಾನು ಸೂಕ್ಷ್ಮವಾದಂತಹ ಶಬ್ದದ ಅರ್ಥವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಪುರುಷ ಸೂಕ್ತಾರ್ಥ ಅಂದ್ರೆ ಪುರುಷ ಸೂಕ್ತದಲ್ಲಿ ಹೇಳಿರತಕ್ಕಂಥ ಶಬ್ದಗಳು ಎಲ್ಲವೂ ಸಹಿತ ಭಗವಂತನನ್ನ ಕೊಂಡಾಡ್ತಾ ಇದೆ. ಇನ್ನ ಗಾಯತ್ರ್ಯರ್ಥ ಅಂದ್ರೆ ನಾವು ಏನು ಬ್ರಾಹ್ಮಣಿಕೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿನೇ ಪ್ರತಿನಿತ್ಯದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಸಹಿತ 10 ಗಾಯತ್ರಿಯನ್ನ ನಾವು ಜಪವನ್ನ ಮಾಡ್ತಾ ಇದ್ದೀವೋ ಅದು ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ. ಇನ್ನು ವಾಸುದೇವ ದ್ವಾದಶಾಕ್ಷರ ಅಂತ ಹೇಳ್ತಾ ಇದ್ದಾರೆ.
ಅದು ಓಂ ನಮೋ ಭಗವತೆ ವಾಸುದೇವ ಎಂಬತಕ್ಕಂಥದ್ದು. ಅದೆಲ್ಲ ಗುರುಗಳಿಂದ ಉಪದೇಶವನ್ನ ಪಡೆದು ಉಚ್ಚಾರವನ್ನ ಮಾಡತಕ್ಕಂತಹ ಮಂತ್ರಗಳೆಲ್ಲವೂ ಸಹಿತ. ಅದನ್ನು ಸುಮ್ಮನೆ ನಾವು ಹೇಳತಕ್ಕಂಥದ್ರಿಂದ ಫಲ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗೋದಿಲ್ಲ. ಇದಾದ ಮೇಲಿಂದ ಆದ್ಯಕ್ಷರಾರ್ಥ, ಇದರಲ್ಲಿ ಪ್ರಾರಂಭದ ಒಂದು 4 ಅಕ್ಷರಗಳು ಅಂತ ಹೇಳ್ತಾ ಇದ್ದಾರೆ. ಶ್ರೀಮನ್ನಾರಾಯಣ ಅಷ್ಟಾಕ್ಷರ, ಅಲ್ಲಿ ಓಂ ನಮೋ ನಾರಾಯಣ ಎಂಬತಕ್ಕಂಥ ಒಂದು ಅಕ್ಷರದಿಂದ ಉತ್ಪನ್ನವಾಗಿರತಕ್ಕಂಥ ಅದರ ಮಂತ್ರಾರ್ಥ. ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ, ಕೊನೆಯ 4 ಅಕ್ಷರಗಳು ಅಂತ ಹೇಳ್ತಿದ್ರೆ ವ್ಯಾಕೃತ್ಯರ್ಥ. ಮತ್ತೆ ವ್ಯಾಹೃತಿ ಎಂಬುದಾಗಿ ಹೇಳಿತು ಅಂತ ಹೇಳಿದ್ರೆ ಓಂ ಭೂ ವಹ ಸ್ವಹ ಅಂತ ಹೇಳಿ ಅದನ್ನ ಹೇಳ್ತಿದ್ರೆ ಮಾತೃಕಾ ಮಂತ್ರಾರ್ಥ. ಅಂದ್ರೆ ಮಾತೃಕಾ ಮಂತ್ರ ಎಂಬುದಾಗಿ ಹೇಳಿದ್ರೆ ಮಾತೃಕಾನ್ಯಾಸ ಅಂತ ಹೇಳ್ತಿದ್ದಾರೆ. ತತ್ವನ್ಯಾಸ ಮಾಡ್ಕೋಬೇಕು, ನಂತರದಲ್ಲಿ ಮಾತೃಕಾನ್ಯಾಸವನ್ನ ಮಾಡ್ಕೋಬೇಕು. ಅಂದ್ರೆ ಸಕಲ ತತ್ವಾಭಿಮಾನಿಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ ಅದನ್ನ ಚಿಂತನೆಯನ್ನ ಮಾಡಬೇಕು. ಇನ್ನು ಮಾತೃಕಾ ಮಂತ್ರದಲ್ಲಿಯೂ ಸಹಿತ ಆ ಎಂಬತಕ್ಕಂಥ ಅಕ್ಷರದಿಂದ ಪ್ರಾರಂಭ ಮಾಡಿಕೊಂಡು ಕ್ಷ ಅಕ್ಷರದವರೆಗೂ ಸಹಿತ ಪ್ರತಿಯೊಂದು ಅಕ್ಷರಕ್ಕೂ ಸಹಿತ ಭಗವಂತನ ಹೆಸರುಗಳು ಇದ್ದಾವೆ. ಅಮ್ಮಜಾಯ ನಮಃ, ಆಂ ಆನಂದಾಯ ನಮಃ, ಹಿಂ ಇಂದ್ರಾಯ ನಮಃ, ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ, ಅಲ್ಲಿವರೆಗೂ ಸಹಿತ ಆ ಭಗವಂತನ ಪ್ರತಿಯೊಂದು ಅಕ್ಷರಕ್ಕೂ ಸಹಿತ ಭಗವಂತನ ಹೆಸರನ್ನ ಹೇಳತಕ್ಕಂಥದ್ದು ಉಂಟು. ಈ ಪ್ರಕಾರವಾಗಿ ಇದರ ಒಂದು ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನ, ಪ್ರಣವದ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ವಾಯುದೇವರು ಮಾಡ್ತಾ ಇದ್ದಾರೆ. ನಾವು ಪ್ರಣವದ ಉಪಾಸನೆಯನ್ನು ಮಾಡ್ತಿಲ್ಲ, ಪ್ರಣವದ ಉಚ್ಚಾರವನ್ನ ಮಾಡ್ತಾ ಇದ್ದೀವಿ. ಏನು ಪ್ರಣವ ಅಂತ ಹೇಳಿದ್ರೆ ಓಂಕಾರಕ್ಕೆ ಪ್ರಣವ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇದರಲ್ಲಿ ಅಧಿಕಾರಿ ವೇದ ಎಂಬತಕ್ಕಂಥದ್ದು ಉಂಟು ಅಲ್ಲೇ. ನಾ ಹೇಳದಲ್ಲ, ಅಂದ್ರೆ ಅವನ ಒಂದು ಆಶ್ರಮ ವರ್ಣಾಶ್ರಮಕ್ಕೆ ಉಚಿತವಾಗಿರತಕ್ಕಂಥ ರೀತಿಯಲ್ಲಿ ಅವನು ದೇವರ ಪೂಜೆ ಇತ್ಯಾದಿಗಳನ್ನ ಮಾಡಬೇಕು ಅಂತ ಹೇಳಿ ಈ ಪ್ರಣವವನ್ನ ಎಷ್ಟು ಹೇಳಬೇಕು. ಬ್ರಹ್ಮಚಾರಿಗಳು ಗೃಹಸ್ಥಾಶ್ರಮದವರು ಅಂತಂದ್ರೆ 10 ಹೇಳ್ಬಿಡಿ ಸಾಕು ಅಂತ. ಸನ್ಯಾಸಿಗಳು ಎಷ್ಟು ಹೇಳಬೇಕು ಅಂತಂದ್ರೆ ಒಂದು ಹೊತ್ತಿಗೆ 3000 ಮಾಡಬೇಕು, ಅಥವಾ ಒಂದು ದಿನಕ್ಕೆ 3000 ಮಾಡಬೇಕು ಅಂತ ಹೇಳಿ ಅಲ್ಲೇ. ಅದಕ್ಕೋಸ್ಕರ ಇಟ್ಕೊಂಡು ಹಿಂಗಂತ ಇರ್ತಾರೆ. ಸ್ವಾಮಿ ಯಾಕೆ ಹಿಂಗಂತ ಇರ್ತಾರೆ ಅಂತಂದ್ರೆ ಅವ್ರು ದಿನಕ್ಕೆ 3000 ಮಾಡಬೇಕಾಗಿದೆ ಅಲ್ಲೇ. ನಮ್ದೇನು 10 ಹಿಂಗ್ ಮಾಡ್ಬಿಟ್ಟು ಓಡೋಗ್ತೀವಿ. ಆದರೆ ಸ್ವಾಮಿಗಳಿಗೆ ಹಾಗಲ್ಲ. ಅದಕ್ಕೆ ಸನ್ಯಾಸಾಶ್ರಮ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಹಾಗಿದ್ರೆ ನಾವು ಗಾಯತ್ರಿ ಎಷ್ಟು ಮಾಡಬೇಕು ಅಂತಂದ್ರೆ 1800 ಮಾಡಬೇಕು. ಸನ್ಯಾಸಿಗಳು ಎಷ್ಟು ಮಾಡಬೇಕು ಅಂತಂದ್ರೆ ಅವ್ರಿಗೆ 10 ಸಾಕು ಅಂತ ಏನು ಮಾಡಿದ್ರು ಮಾಡ್ಬೋದು. ಅದರ 10ಕ್ಕೆ ಅವ್ರಿಗೆ ಅವಕಾಶ, ಆದರೆ ಪ್ರಣವಕ್ಕೆ ಅಷ್ಟಿಲ್ಲ. ಅವ್ರಿಗೆ ಹೆಚ್ಚಿಗೆ ಮಾಡಬೇಕು. ಅದಕ್ಕೋಸ್ಕರ ಅವರ ಒಂದು ಆಶ್ರಮ ಬ್ರಹ್ಮಚಾರಿ ಗೃಹಸ್ಥ ಬೇರೆ, ನಂತರದ ಕಡೆಗೆ ಸನ್ಯಾಸಿಗಳದ್ದು ಬೇರೆ. ಇನ್ನು ಗಾಯತ್ರಿಯನ್ನ ಉಚ್ಚಾರವನ್ನ ಮಾಡುವಾಗ ಮೊದಲು ಈ ಪ್ರಣವವನ್ನ ಹಾಕ್ತಾರೆ. ಓಂ ಎಂಬತಕ್ಕಂಥ ಅಕ್ಷರವನ್ನ ಹೇಳಿ ಗಾಯತ್ರಿಯ ಮಂತ್ರವನ್ನ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಶಬ್ದವನ್ನು ಪ್ರಯೋಗ ಮಾಡುವಾಗ ಎಷ್ಟು ಪ್ರಣವವನ್ನ ಹಾಕಬೇಕು ಅಂತ ಹೇಳಿದ್ರೆ ಪ್ರಾರಂಭದೊಳಗಡೆಗೆ 1 ಪ್ರಣವವನ್ನು ಹಾಕಿ ಗಾಯತ್ರಿಯ ಮಂತ್ರವನ್ನು ಉಚ್ಚಾರ ಮಾಡಿದ್ರೆ ಸಾಕು. ಯಾರು? ಬ್ರಹ್ಮಚಾರಿಗಳು ಮತ್ತೆ ಗೃಹಸ್ಥರು. ಸನ್ಯಾಸಿಗಳಿಗೆ ಹೇಗೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿಯೂ ಓಂಕಾರ, ಅಂತ್ಯದಲ್ಲಿಯೂ ಸಹಿತ ಓಂಕಾರ. ಷಡೋಂಕಾರ ಯುಕ್ತವಾಗಿರತಕ್ಕಂಥ ಗಾಯತ್ರಿ ಮಾಡತಕ್ಕಂಥದ್ದನ್ನು ಸಹಿತ ಶಾಸ್ತ್ರದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂದ್ರೆ 6 ಬಾರಿ ಓಂಕಾರ ಉಚ್ಚಾರ, ನಂತರದಲ್ಲಿ ಗಾಯತ್ರಿಯ ಮಂತ್ರವನ್ನು ಹೇಳತಕ್ಕಂಥದ್ದು. ಇದೆಲ್ಲ ಅಧಿಕಾರಿ ವೇದ ಎಂಬತಕ್ಕಂಥದ್ರಿಂದ ಉಚ್ಚಾರವನ್ನು ಮಾಡತಕ್ಕಂಥದ್ದು. ಅದು ಅವರು ನೋಡಿಕೊಂಡು ಮಾಡತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾವ ಅರ್ಥವನ್ನ ಚಿಂತನೆಯನ್ನು ಮಾಡಬೇಕು ಅಂತಂದ್ರೆ ಈ ಓಂಕಾರದ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಆ ಬರೀ ಓಂಕಾರ ಒಂದೇ ಇದೇನೋ ಅಕ್ಷರ ಅಂತ ಹೇಳಿದ್ರೆ ಅಕಾರ, ಉಕಾರ, ಮಕಾರ ಅಷ್ಟೇ. 3 ಅಕ್ಷರ ಉಚ್ಚಾರ ಮಾಡುವಾಗ ಎಷ್ಟು ಹೊತ್ತು ಹಿಡಿಯುತ್ತೋ ಅಷ್ಟು ಹೊತ್ತು ನಾವು ಉಚ್ಚಾರವನ್ನು ಮಾಡಬೇಕು. ಓಂ 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 ಅದೆಲ್ಲ ಜಪ ಅಂತ ಹೇಳಿ ಅದು 3 ಅಕ್ಷರ ಉಚ್ಚಾರ ಮಾಡುವಷ್ಟು ಓಂಕಾರವನ್ನು ನಾವು ದೀರ್ಘವಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ನಂತರದೊಳಗಡೆಗೆ ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎಂಬತಕ್ಕಂತಹದ್ದನ್ನ ಚಿಂತನೆಯನ್ನ ಮಾಡಬೇಕಂತೆ. ನಮಗದನ್ನು ಹೇಳಿಲ್ಲ. ಯಾರಿಗೆ ಹೇಳಿದ್ದಾರೆ ಅಂತಂದ್ರೆ ಉತ್ತಮಾಧಿಕಾರಿಗಳಿಗೆ, ವಾಯುದೇವರು ಮೊದಲಾಗಿರ್ತಕ್ಕಂಥವ್ರು ಇದರ ಅನೇಕ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯವನ್ನು ಚಿಂತನೆಯನ್ನು ಮಾಡ್ತಾರೆ. ಇಂತಹ ಯಾವ ಓಂಕಾರದ ವಿಸ್ತೃತವಾಗಿರ್ತಕ್ಕಂತಹ ವಿಷಯ ಯಾವುದರಲ್ಲಿ ಹೇಳಿದೆ ಅಂತ ಹೇಳಿದ್ರೆ ವ್ಯಾಕೃತಿಯಲ್ಲಿ ಹೇಳಿದ್ದಾರೆ. ಭೂವಃ ಸ್ವಹ ಅಂತ ಹೇಳಿ ಋಗ್ವೇದಿಗಳು ಸ್ವಹ ಅಂತ ಹೇಳ್ತಾರೆ, ಯಜುರ್ವೇದಿಗಳು ಸ್ವಹ ಅಲ್ಲೇ. ಸ್ವಹ ಸ್ವಹ 2 ಶಬ್ದಗಳಿಂದ ವ್ಯತ್ಯಾಸ ಇರತಕ್ಕಂಥದ್ದು ಇದ್ದಾವೆ. ಅವನು ಶಬ್ದವನ್ನು ಉಚ್ಚಾರ ಮಾಡೋವಾಗಲೇ ಇವನು ಋಗ್ವೇದಿಯ ಯಜುರ್ವೇದಿಯ ಅಂತೇಳಿ ಗೊತ್ತಾಗುತ್ತೆ. ಇವನು ಸುಮ್ಮನೆ ಹೋಗ್ತಿದ್ರೆ ಏನು ಗೊತ್ತೇ ಆಗೋದಿಲ್ಲ. ಹೀಗೆ
ಪ್ರಣವ ಮತ್ತೆ ವ್ಯಾಕೃತಿಯ ಜೊತೆಯಲ್ಲಿ ಸೇರಿರತಕ್ಕಂಥದ್ದು, ಇದರ ವಿಸ್ತೃತವಾಗಿರತಕ್ಕಂಥದ್ದೇ ವಿಷ್ಣುವಿನ ಶಬ್ದ, ಇದರ ವಿಸ್ತೃತವಾಗಿರ್ತಕ್ಕಂಥದ್ದು ನಾರಾಯಣ ಮಂತ್ರಾರ್ಥ, ಇದರ ವಿಸ್ತೃತವಾಗಿರ್ತಕ್ಕಂಥ ಶಬ್ದವೇನೇ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ, ಇದರ ವಿಸ್ತೃತವಾಗಿರ್ತಕ್ಕಂಥದ್ದೇ ಕೇಶವಾದಿ ಚತುರ್ವಿಂಶತಿ ರೂಪ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರದೊಳಗಡೆಗೆ ಈ ಒಂದು ಚತುರ್ವಿಂಶತಿ ಶಬ್ದಗಳಿಂದ ಯುಕ್ತವಾಗಿರತಕ್ಕಂಥ ಜೊತೆ ಒಳಗಡೆಗೆ ಮಾತೃಕಾ ಮಂತ್ರ ಅಂದ್ರೆ ಅಕಾರದಿಂದ ಕ್ಷಕಾರದವರೆಗೂ ಸಹಿತ ಆ ಭಗವಂತನ ಶಬ್ದಗಳನ್ನ ಉಚ್ಚಾರವನ್ನು ಮಾಡತಕ್ಕಂಥದ್ದು. ಇದು ಎಲ್ಲದರ ಸಾರ ಎಂಬತಕ್ಕಂಥದ್ದು ವಿಸ್ತೃತವಾಗಿ ಎಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಪುರುಷ ಸೂಕ್ತದೊಳಗಡೆಗೆ. ಇನ್ನ ಈ ಪುರುಷ ಸೂಕ್ತ ಎಂಬತಕ್ಕಂಥದ್ದೇ ವಿಸ್ತೃತವಾಗಿರ್ತಕ್ಕಂಥದ್ದು ಋಗ್ವೇದ, ಯಜುರ್ವೇದ, ಸಾಮವೇದ ಮೊದಲಾಗಿರ್ತಕ್ಕಂಥದ್ದು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಇದರ ಎಲ್ಲದರ ರಹಸ್ಯವನ್ನು ಸಹಿತ ಯಾರು ಉಪಾಸನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಣವ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನ, ಪ್ರಣವದ ಮಂತ್ರವನ್ನು ಉಪಾಸನೆ ಮಾಡ್ತಾರೆ. ಅವರು ಹೇಗಿದ್ದಾರೆ ಅನ್ನುವಂಥದ್ದನ್ನ ವಿಶೇಷಣವನ್ನ ಕೊಡ್ತಾ ಇದ್ದಾರೆ. ಪಾಪವಿದ್ದ ದೈತ್ಯ ಪೂಗಾವಿದ್ದ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ. ನಮ್ಗೆ ದಿವಸ ನಾವು ಭಕ್ತರು ಅಂತ ಹೇಳಿ ಅನ್ಕೊಳ್ತಾ ಇರ್ತೀವಿ, ಆದ್ರೆ ನಮ್ಮಲ್ಲಿ ದೊಡ್ಡ ಅಧಿಕಾರಿಗಳಲ್ಲಿರತಕ್ಕಂಥ ಒಂದು ಭಕ್ತಿ ನಮ್ಮಲ್ಲಿ ಇದೇನೋ ಉಂಟಂತ ಹೇಳಿದ್ರೆ ಏನೋ 0.0001% ಇರ್ಬೋದೇನೋ ಅಷ್ಟೇನೇನೆ. ಆದ್ರೆ 100% ಯಾರಲ್ಲಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಪಾಪವಿದ್ದ, ಪಾಪ ಎಂಬತಕ್ಕಂಥದ್ದು ಯಾರ ಬಳಿಯಲ್ಲಿ ಬರೋದಕ್ಕೆ ಹೆದರತ್ತೋ, ನೋಡಿದ್ರೆ ದೂರ ಓಡಿ ಹೋಗುತ್ತಾ ಇದೆಯೋ, ಅಥವಾ ಅವರ ಸ್ಮರಣೆಯನ್ನ ಮಾಡ್ತಾ ಇದ್ದರೇನೆ ಸಾಮಾನ್ಯ ಮನುಷ್ಯನಿಗೂ ಸಹಿತ ಪಾಪ ದೂರ ಹೋಗುತ್ತಾ ಇದೆಯೋ ಅಂತಹ ವಾಯುದೇವರಿಗೆ ಪಾಪವಿದ್ದ, ಪಾಪ ಇದ್ದ ಅಂತ ಅನ್ಕೊಂಡ್ಬಿಡ್ಬೇಡ್ರಿ, ಪಾಪವಿದ್ದ ಅಂತ ಹೇಳಿ ಅಂದ್ರೆ ಪಾಪವನ್ನ ದೂರ ಓಡಿಸ್ತಕ್ಕಂತಹ, ಅವರ ಹತ್ತಿರದಲ್ಲೂ ಇಲ್ಲದೆ ಇರತಕ್ಕಂತಹ ಅವರು ನಮ್ಮ ವಾಯುದೇವರು ಅಂತ ಹೇಳ್ತಿದ್ದಾರೆ. ಇನ್ನ ದೈತ್ಯ ಪೂಗಾವಿದ್ದ, ಇನ್ನ ದೈತ್ಯ ಎಂಬತಕ್ಕಂತಹ ಅವರು ಹತ್ತಿರದಲ್ಲಿ ಬರ್ಲಿಕ್ಕೂ ಸಹಿತ ಹೆದರುತ್ತಾರೆ. ಇದನ್ನೆಲ್ಲ ಇಟ್ಟುಕೊಂಡು ಆ ಗಾಯತ್ರಿಯ ಜಪವನ್ನ ಅವರು ಮಾಡ್ತಾರಂತೆ. ಹೇಗೆ ಮಾಡಬೇಕು ಆ ಗಾಯತ್ರಿ ಜಪ ಅಂತ ಹೇಳಿದ್ರೆ ಸುಮಾರು 16 ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಬೇಕಂತೆ ಒಂದೊಂದು ಅಕ್ಷರಕ್ಕೆ. ಅದಷ್ಟನ್ನು ಸಹಿತ ಹೇಳಲಿಕ್ಕೆ ಹೋಗಲ್ಲ, ಒಂದು ಸೂಕ್ಷ್ಮವಾಗಿ ತಿಳಿಸ್ಬಿಡ್ತೀವಿ. ಅಂದ್ರೆ ತತ್ಸವಿತೃವರಣೆ ಭರ್ಗೋ ದೇವಸ್ಯಾದಿ ಮಹೇ ಧಿಯೋಯೋನ ಪ್ರಚೋದಯಾತ್ ಎಂಬುದಾಗಿ ಹೇಳಿದ್ದಾರಲ್ಲ, ಆ ಪ್ರತಿಯೊಂದು ಅಕ್ಷರಕ್ಕೂ ಸಹಿತ 24 ಅಕ್ಷರಕ್ಕೆ 24 ಋಷಿಗಳಿದ್ದಾರೆ. ಅಲ್ಲಾಚಾರ್ಯ, ನಾವು ವಿಶ್ವಾಮಿತ್ರ ಋಷಿ ಅಂತೇಳಿ ಒಟ್ಟಿಗೆ ಮುಗಿಸ್ಬಿಡ್ತೀರ. ಅವರು ಕೊನೆ ಅಕ್ಷರಕ್ಕೆ ಮಾತ್ರ ಅವರು ಋಷಿಗಳು ಅಷ್ಟೇನೇನೆ, ಮೊದಲನೇ ಅಕ್ಷರಕ್ಕೆ ಅವರಲ್ಲ, ಬೇರೆಯವರಿದ್ದಾರೆ. ಇನ್ನ ದೇವತಾ, ಛಂದಸ್ಸು, ವರ್ಣ, ತತ್ವ, ಶಕ್ತಿ, ಮುದ್ರ, ಕಳ, ಫಲ, ಮತ್ತೆ ಬೀಜಾಕ್ಷರ ಎಂಬತಕ್ಕಂತಹದ್ದು, ಸ್ವರ, ಸ್ವರೂಪ, ನಂತರದಲ್ಲಿ ಸ್ಥಾನ, ಸಿದ್ಧಿ, ಲಕ್ಷ್ಮೀದೇವಿಯರ ಮತ್ತೆ ಭಗವಂತನ ಒಂದೊಂದು ರೂಪಗಳು ಒಂದೊಂದು ಅಕ್ಷರಕ್ಕೂ. ಅಂದ್ರೆ ಕೇಶವಾದಿ ಚತುರ್ವಿಂಶತಿ ಅದು 24, ಇಲ್ಲಿ ತತ್ಸವಿತೃವರೆಣ್ಯಂ ಎಂಬುದಕ್ಕಂತಹದ್ದು ಪ್ರಾರಂಭ ಮಾಡಿ ಅಕ್ಷರದಿಂದ ಪ್ರಾರಂಭ ಮಾಡಿ ಕೊನೆ ಆಗತ್ತಲ್ಲ. ಇಂತಹ ಯಾವ 24 ಅಕ್ಷರಕ್ಕೂ ರಮಾದೇವಿಯರ ಭಗವಂತನ ಒಂದೊಂದು ರೂಪವನ್ನು ಚಿಂತನೆ ಮಾಡಬೇಕು. ಹೀಗೆ ಮಾಡಿದಾಗ ಒಂದು ಪಾಪ ಬರುತ್ತೆ, ಒಂದು ಪಾಪ ಹೋಗುತ್ತೆ. ಪಾಪ ಹೋಗುತ್ತೆ ಅನ್ಬೇಕಿತ್ತು ಆಚಾರ್ಯ, ಪಾಪ ಬರುತ್ತೆ ಅಂತ ಯಾಕಂದ್ರೆ ಇದ್ರೆ ಆ ಅಕ್ಷರವನ್ನ ಸರಿಯಾಗಿ ಉಚ್ಚಾರವನ್ನ ಮಾಡದಿರೇ ಇದ್ರೆ ಒಂದು ಪಾಪ ಬರುತ್ತೆ. ಸರಿಯಾಗಿ ಉಚ್ಚಾರವನ್ನ ಮಾಡಿದಾಗ ಇವನಿಗೆ ಅದರ ಶಬ್ದದ ಸಿದ್ಧಿ ಬಂದು ಒಂದು ಪಾಪವನ್ನ ತೆಗೆಯುವಂತ ಸಾಮರ್ಥ್ಯ ಇವನಿಗೆ ಬರುತ್ತೆ. ಇದರೊಳಗಡೆಗೆ ಋಷಿಗಳ ಹೆಸರನ್ನ ಮಾತ್ರ ಹೇಳ್ಬಿಡ್ತೀನಿ. 24 ಮಂತ್ರ ಅಂದ್ರೆ ಆ ಅಕ್ಷರಗಳಿಗೆ ಋಷಿಗಳು ಯಾರು ಅಂತಂದ್ರೆ ಮೊದಲನೇ ಅಕ್ಷರಕ್ಕೆ ಎಲ್ಲ ಒಂದೊಂದು ಅಕ್ಷರಕ್ಕೂ ಸಹಿತ ನೀವು ಲೆಕ್ಕ ಹಾಕೊಂಡ್ರಿ. 24 ವಸಿಷ್ಠ ಋಷಿಗಳು, ಭರದ್ವಾಜ ಋಷಿಗಳು, ಗೌತಮರು, ಭೃಗು ಋಷಿಗಳು, ಕೌಂಡಿನ್ಯ ಋಷಿಗಳು, ಲೋಹಿತ ಋಷಿಗಳು, ಗರ್ಗಾಚಾರ್ಯರು, ನಂತರದೊಳಗಡೆಗೆ ಶಾತಾತಪ, ಸನತ್ ಕುಮಾರರು, ಕಶ್ಯಪ, ಅತ್ರಿ, ಭಾರ್ಗವ, ಪರಾಶರ, ಪುಂಡರೀಕ, ಕ್ರತು, ದಕ್ಷ ಪ್ರಜಾಪತಿ, ಅಂಗಿರಸ, ಕಾರ್ತಿಕೇಯ, ಮುದ್ಗಲ, ಉಷನ, ರೋಮಶ, ಮೃಕಂಡು, ಅಗಸ್ತ್ಯ, ವಿಶ್ವಾಮಿತ್ರ. ಅಂದ್ರೆ ಕೊನೆಯ ಅಕ್ಷರಕ್ಕೆ ವಿಶ್ವಾಮಿತ್ರ ಋಷಿಗಳು ಯಜಮಾನರು ಉಂಟಂತ ಹೇಳ್ತಾ ಇದ್ದಾರೆ. ಇದರ ಸದ್ಯ ನಾವು ಕೊನೆದೊಂದು ಇಟ್ಕೊಂಡ್ಬಿಡ್ತಿದ್ರೆ ಪ್ರಧಾನ. ಯಾಕೆಂದ್ರೆ ನಮ್ಮ ಶಾಸ್ತ್ರದಲ್ಲಿ ಏನು ನಿರೂಪಣೆ ಮಾಡ್ತಿದ್ದಾರೆ ಅಂತಂದ್ರೆ ಉಪಕ್ರಮ ಉಪಸಂಹಾರ ಅಂತ ಹೇಳಿದ್ದೇವೆ. ನಮ್ಮಲ್ಲಿ ಪ್ರಾರಂಭಕ್ಕಿಂತಲೂ ಸಹಿತ ಸಮರ್ಪಣೆಗೆ ಪ್ರಧಾನವಾಗಿರತಕ್ಕ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೊನೆಯಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು ಮಾತ್ರ ಹೇಳುವಂತಹ ಒಂದು ರೂಢಿ ಬಂದುಬಿಟ್ಟಿದೆ ಅಂತ ಅನ್ಕೋಬಹುದು. ಹೀಗೆ ಪ್ರತಿಯೊಂದು ಅಕ್ಷರಕ್ಕೂ ಸಹಿತ
ಇಷ್ಟು ದೇವತಾ ಋಷಿ ಛಂದಸ್ಸು ಎಲ್ಲವನ್ನು ಸಹಿತ ಚಿಂತನೆಯನ್ನ ಮಾಡಿ 10 ಗಾಯತ್ರಿ ಮಾಡಿದ್ರೆ ಸಾಕು ಅಂತ ಹೇಳಿರೋದು. ಇವರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಓಂಬುರ್ಬು ಸೊಂಟ ಅಂತ ಹೇಳಿ 10 ಸರಿ ಹೇಳ್ಬಿಟ್ರೆ ಸಾಕು ಅಂತ ಅನ್ಕೊಂಡಿದ್ದಾನೆ. ಅಲ್ಲ, ಇಂಥದ್ದನ್ನು 1000 ಮಾಡಬೇಕಾಗಿದ್ರೆ ಎಷ್ಟೊತ್ತಾಗುತ್ತೆ? ಈ ರೀತಿಯಲ್ಲಿ ಅನುಸಂಧಾನವನ್ನ ಮಾಡಿ, ಅಂದ್ರೆ ಋಷಿ ದೇವತಾ ಛಂದಸ್ಸು ಕಳ ಎಲ್ಲವನ್ನು ಸಹಿತ ಅವನು ಚಿಂತನೆಯನ್ನ ಮಾಡಿ ಒಂದು ಗಾಯತ್ರಿಯ ಜಪವನ್ನ ಮಾಡಬೇಕಾಗಿದ್ದರೆ ಕನಿಷ್ಠ ಪಕ್ಷ ಅಂದ್ರೂ ಸಹಿತ 12 ನಿಮಿಷ ಬೇಕು. ಟೆಸ್ಟ್ ಮಾಡಿದೆ ಎಷ್ಟೊತ್ತಾಗತ್ತೆ ಅಂದ್ಬಿಟ್ಟು ಅಂತ ಹೇಳಿ ಆಮೇಲೆ ಹೇಳಿದೆ, ದಿನಕ್ಕೆ ಒಂದ್ಸಲಿ ಒಂದೇ ಒಂದು ಮಂತ್ರ ಮಾತ್ರ ಹೇಳ್ತೀನಿ ಅಷ್ಟೇ ಹೊರತು ಇನ್ನು 9 ನೀನೇ ಮಾಡ್ಕೊಂಡ್ಬಿಡು ಸ್ವಾಮಿ ಎಲ್ಲ ಹೇಳ್ತಾರೆ. ಸಂಧ್ಯಾ ಅವರೇ ಮಾಡ್ಬಿಡ್ತಾರೆ. ಅಲ್ಲ, ದೇವ್ರ ಪೂಜೆ ಮಾಡೋ ಸ್ವಾಮಿಗಳು ಮಾಡ್ತಿದ್ದಾರೆ. ಅಲ್ಲ, ಪೂಜೆ ಅವರೇ ಮಾಡಿ ಎಲ್ಲರೂ ಸ್ವಾಮಿಗಳು ಮಾಡ್ತಿದ್ದಾರೆ, ಊಟ ಮಾತ್ರ ಇವ್ರು ಮಾಡ್ತಿರ್ತಾರೆ. ಇಂಥ ಒಂದು ಸ್ಥಿತಿ ಇರ್ಲಿ, ಲೋಕದ ಒಂದು ವಿಷಯ. ಹಾಗೆ ಎಷ್ಟಾಗತ್ತೋ ಅಷ್ಟನ್ನು ನಾವು ಚಿಂತನೆಯನ್ನು ಮಾಡತಕ್ಕಂಥವರಾಗಬೇಕು. ಹೀಗೆ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮಾನಂತ ಜೀವ ನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನ. ಪಾಪ ಎಂಬತಕ್ಕಂಥದ್ದಿಲ್ಲ ನಮ್ಮ ವಾಯುದೇವರಿಗೆ. ದೈತ್ಯರ ಒಂದು ಸಮೀಪದಲ್ಲೂ ಸಹಿತ ಬರಲಿಕ್ಕೆ ಆಗೋದಿಲ್ಲ. ಇದಾದ ನಂತರದಲ್ಲಿ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ. ವಿಷ್ಣು ಭಕ್ತಿ ಒಳಗಡೆಗೆ ಅವರನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲವಂತೆ. ಅಷ್ಟು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಹೇಳ್ತಾರಂತೆ ಹನುಮಂತೇವ್ರು, ನಿಂಗೆ ಏನು ಬೇಕು ಅಂತ ಹೇಳಿ, ನಿನ್ನ ಪಾದ ಸೇವೆ ಬಿಟ್ಟು ಇನ್ನು ಏನು ಬೇಡ ನನಗೆ ಅಂತ ಹೇಳ್ತಿದ್ದಾರೆ. ನಮ್ಗಾಗಿದ್ರೆ ಅರ್ಧ ರಾಜ್ಯ ಕೊಟ್ಬಿಡ್ತೀಯ ಅಂತ ಹೇಳ್ತಿದ್ವಿ. ಇಂಥ ಬುದ್ಧಿ ನಮ್ಗೆ. ಯಾಕೆಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಹುಡ್ಕೊಟ್ಟಿದ್ದು ನಾನೇ ಅಂತ ಹೇಳಿ ಅದು ಯಾವುದನ್ನು ಅಪೇಕ್ಷೆ ಪಡಲಿಲ್ಲ ನಮ್ಮ ವಾಯುದೇವರು. ಹಾಗೆ ಅನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ. ಏನು ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅಂತ ಹೇಳಿದ್ರೆ, ಇಲ್ಲಿ ರಮಾ ವ್ಯತಿರಿಕ್ತ ಅಂದ್ರೆ ರಮಾದೇವಿ ಬಿಟ್ಟು ಅಂತ ಹೇಳಿ ಅಲ್ಲ. ರಮಾದೇವಿಯರನ್ನ ವರ್ಣನೆಯನ್ನ ಮಾಡ್ತಾ ಇರತಕ್ಕಂತಹ ಅಂಬರಣಿ ಸೂಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಎಂಬುದಾಗಿ ಹೇಳಿದ್ರೆ ನಮ್ಮ ಭಗವಂತನನ್ನ ಕೊಂಡಾಡತಕ್ಕಂಥ ಪುರುಷ ಸೂಕ್ತ. ಇದು ಎರಡರ ಒಂದು ಪ್ರತಿಪಾದ್ಯತ್ವವನ್ನ ಬಿಟ್ಟು ಇನ್ನು ಉಳಿದಿರತಕ್ಕಂತಹ ಎಲ್ಲ ವೇದ ಶಬ್ದಗಳಿಂದಲೂ ಸಹಿತ ಮುಖ್ಯ ಪ್ರತಿಪಾದ್ಯರು ಯಾರು ಅಂತಂದ್ರೆ ನಮ್ಮ ಮುಖ್ಯ ಪ್ರಾಣದೇವರೇ ಹೊರತು ಬೇರೆ ಇನ್ಯಾರಲ್ಲ. ಅಂದ್ರೆ ವೇದಗಳಿಗೆ 3 ಅರ್ಥವನ್ನ ತಿಳಿಸಬೇಕು ಅಂತ ಹೇಳ್ತಿದ್ದಾರೆ. ಏನು ವೇದಗಳಿಗೆ 3 ಅರ್ಥ ಎಂಬುದಾಗಿ ಹೇಳಿದ್ರೆ ಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಅಮುಖ್ಯ ವೃತ್ತಿ ಅಂತ ಹೇಳಿದ್ರೆ ಅದಕ್ಕೇನು ಬೆಲೆ ಇಲ್ಲ, ಸುಮ್ಮನೆ ಟೆಂಪ್ರರಿ ಅಷ್ಟೇನೇನೆ. ಅದು ಯಾರು ಪ್ರತಿಪಾದ್ಯರು ಉಂಟಂತ ಹೇಳಿದ್ರೆ ಕೆಲವು ಎಲ್ಲ ಜೀವರಾಶಿಗಳು ಸಹಿತ ಕೆಲವು ವೇದ ಮಂತ್ರಗಳಿಗೆ ಅಲ್ಲ ದ್ರಷ್ಟಾರು ಇತ್ಯಾದಿಗಳು ಅಂತ ಹೇಳಿ ಅಂದ್ಕೊಂಡ್ಬಿಟ್ರೆ ಅವನಿಗೆ ಕೆಲವು ಕಾಲದೊಳಗಡೆಗೆ ಅನ್ವಯವಾಗತ್ತೆ. ದೃಷ್ಟಾಂತ ಕೊಟ್ಟರೆ ಗೊತ್ತಾಗುತ್ತೆ. ನಾಮಕರಣ ಮಾಡಿಸ್ತಾರೆ, ಅನ್ನಪ್ರಾಶನ ಮಾಡಿಸ್ತಾರೆ, ಉಪನಯನ ಸಂಸ್ಕಾರ ಮಾಡಿಸ್ತಾರೆ, ಮದುವೆ ಎಲ್ಲ ಮಾಡಿಸ್ತಾರೆ, ಷೋಡಶ ಸಂಸ್ಕಾರಗಳು ಮಾಡಿಸ್ತಾರೆ. ಅಲ್ಲಿ ಮಾಡಿಸಬೇಕಾಗಿದ್ರೆ ವೇದದ ಮಂತ್ರವನ್ನ ಉಚ್ಚಾರ ಮಾಡ್ತಾರೆ. ನಾಮಕರಣ ಮಾಡ್ಬೇಕಾದ್ರೆ ಈ ಮಗುಗೆ ಯಾಕೆ ಇವನಿಗೆ ನೋಡಿ ABCD ಗೊತ್ತಿಲ್ಲ, ಶಾಸ್ತ್ರದ್ದು ಈ ABCD ಆಮೇಲೆ ಗೊತ್ತಾಗತ್ತೆ. ಆದರೆ ಈ ಒಂದು ಶಾಸ್ತ್ರವನ್ನ ತಿಳಿದಿರೇ ಇರತಕ್ಕಂಥ ವ್ಯಕ್ತಿಗೆ ಯಾಕೆ ಈ ರೀತಿಯಲ್ಲಿ ವೇದದ ಮಂತ್ರವನ್ನ ಹೇಳ್ತೀರಾ ಅಂತ ಹೇಳಿದ್ರೆ ಕೆಲವು ಕಾಲದಲ್ಲಿ ಅವನಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಅವನು ಉಪನಯನ ಆಗೋಯ್ತು ಅಂದ್ರೆ ಇನ್ನು ಮುಗ್ದೋಯ್ತು ಅಷ್ಟೇನೆ, ಆಮೇಲೆ ಇನ್ನೇನಿಲ್ಲ. ಆದರೆ ಇದೆಲ್ಲ ಆದ ನಂತರದೊಳಗಡೆಗೆ ಮುಖ್ಯದಂತ ಯಾರು ಪ್ರತಿಪಾದ್ಯರು ಅಂತಂದ್ರೆ ವಾಯುದೇವರು. ಕೆಲವೊಂದು ದೈನಂದಿನ ಪ್ರಳಯಗಳಾಗತ್ತವೆ, ಮನುಪ್ರಳಯಗಳೆಲ್ಲವೂ ಆಗತ್ತೆ. ಆ ಸಂದರ್ಭದಲ್ಲಿ ಅನೇಕ ಜೀವರಾಶಿಗಳೆಲ್ಲರೂ ಸಹಿತ ಲಯವನ್ನು ಹೊಂದಿ ಬಿಡುತ್ತಾರೆ. ಆ ಸಂದರ್ಭದೊಳಗಡೆ ಈ ವೇದಗಳೆಲ್ಲವೂ ಸಹಿತ ಯಾರನ್ನ ಕೊಂಡಾಡ್ತಾ ಇದೆ ಅಂತ ಹೇಳಿದ್ರೆ ವಾಯುದೇವರನ್ನ ಕೊಂಡಾಡ್ತಾ ಇರತಕ್ಕಂಥದ್ದು. ಇನ್ನು ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ವೇದಗಳು ಸಹಿತ ಸಾಕ್ಷಾತ್ ಭಗವಂತನನ್ನೇ ಕೊಂಡಾಡ್ತಾ ಇರತಕ್ಕಂಥದ್ದು ಅಂತ ಹೇಳಿ ತಿಳಿಸ್ತಾ ಇದ್ರೆ. ಹಾಗೆ ರಮಾ ವ್ಯತಿರಿಕ್ತ ಅಂತ ಹೇಳಿದ್ರೆ ರಮಾದೇವಿಯರನ್ನ ವರ್ಣನೆ ಮಾಡತಕ್ಕಂಥ ಕೆಲವು ಸೂಕ್ತಗಳು ಭಗವಂತನನ್ನ ವರ್ಣನೆ ಮಾಡತಕ್ಕಂಥ ಸೂಕ್ತಗಳನ್ನ ಬಿಟ್ಟು ಇನ್ನು ಉಳಿದಿರತಕ್ಕಂತಹ ಅನಂತ ವೇದ ಪ್ರತಿಪಾದ್ಯ. ಅನಂತ ವೇದ ಗೊತ್ತಿದೆ ಅಂತಂದ್ರೆ ಭಗವಂತನಿಗೆ ಅನಂತ ವೇದ ಗೊತ್ತಿದೆ ಅಂದ್ರೆ ಅವನು ಅನಂತನಾಗಿದ್ದಾನೆ, ಅದಕ್ಕೋಸ್ಕರ ಅನಂತ ವೇದಗಳು ಅವನಿಗೆ ಗೊತ್ತಿದೆ ಅಂದ್ರೆ ನಮ್ಮ ವಿವಕ್ಷೆಯಿಂದ ಅನಂತ ವೇದಗಳಿದ್ದಂತೆ
ಭಗವಂತನ ವಾಯುದೇವರನ್ನ ಕೊಂಡಾಡತಕ್ಕಂಥದ್ದು. ಹಾಗೆ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮಾನಾಂ ಜೀವ ನಿಯಾಮಕ, ಜೀವರನ್ನ ನಿಯಮನವನ್ನ ಮಾಡತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಇನ್ನ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಅಂದ್ರೆ ಭಗವಂತನ ಕಾರ್ಯವನ್ನ ನಮ್ಮಲ್ಲಿ ನಿಂತು ಮಾಡಿಸ್ತಕ್ಕಂತಹವ್ರು ಯಾರು ಅಂತ ಹೇಳಿದ್ರೆ ನಮ್ಮ ವಾಯುದೇವರೇ ಹೊರತು ಬೇರೆ ಇನ್ಯಾರು. ಆಚಾರ್ಯ ಪ್ರಮಾಣ ಎಲ್ಲಿದೆ ಇದಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಶ್ಲೋಕವನ್ನು ಹೇಳ್ತಾ ಇರ್ತೀವಿ ಅಲ್ಲೇ, ಆ ತಕ್ಷಕದ್ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಯಾವುದು ಉಂಟಂತ ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞೆ ತೃತೀಯಸ್ತು ಭಗವತ್ ಕಾರ್ಯ ಸಾಧನೆ. ನೋಡ್ರಿ, ಎಲ್ಲರೂ ಸಹಿತ ಭಗವಂತನ ಕಾರ್ಯವನ್ನ ನಡೆಸೋರು ಯಾರು ಅಂತಂದ್ರೆ ನಮ್ಮ ಮುಖ್ಯ ಪ್ರಾಣದೇವರೇ. ಹನುಮಂತೇವರಾಗಿದ್ದಾಗ ಸೀತಾಕೃತಿಯನ್ನ ಹುಡ್ಕೊಂಡ್ ಬರಬೇಕು ಅಂತ ಹೇಳಿ ದಕ್ಷಿಣಾಂಬುದಿಯ ಬಳಿಯಲ್ಲಿ ಬಂದಾಗ ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗಲಿಲ್ಲ. ಕೊನೆಗೆ ಎಲ್ಲ ಕವಿಗಳು ಹೇಳ್ತಾ ಇದ್ದಾರೆ, ನಾವು ಸುಗ್ರೀವ ಇರತಕ್ಕಂತ ಸ್ಥಳದಿಂದ ಬಹಳ ದೂರ ಇದ್ದೀವಿ, ನಾವು ಎಲ್ಲಿದ್ದೀವಿ ಅನ್ನುವಂಥದ್ದು ಸುಗ್ರೀವರಿಗೆ ಗೊತ್ತಾಗೋದಿಲ್ಲ. ಇನ್ನು ನಮ್ಮ ಹತ್ರ ಕೆಲ್ ಬರ್ತಾರೆ, ನಮ್ಮ ಪಾಡಿಗೆ ನಾವು ಇಲ್ಲೇನೇನೆ. ಕಪಿಗಳು ಎಲ್ಲಿ ಬೇಕಾದ್ರೂ ಸಹಿತ ವಾಸ ಮಾಡ್ಬೋದು, ಆದ್ರಿಂದ ಇಲ್ಲೇ ಒಂದು ಮರಗಳ ಮೇಲೆ ಎಲ್ಲವೂ ಸಹಿತ ವಾಸ ಮಾಡಿಬಿಡ್ತು ಅಂತಂದ್ರೆ ಸುಗ್ರೀವರಿಗೆ ಯಾರಿಗೂ ಸಹಿತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಬುದ್ಧಿಯನ್ನು ಹೇಳಿದಂತಹ ಅವ್ರು ಯಾರು ಅಂತಂದ್ರೆ ನಮ್ಮ ಹನುಮಂತ ದೇವರು. ಆ ಸಾಧನೆಯನ್ನ ಮಾಡಿಸಿದ್ದಾರೆ. ಅಂದ್ರೆ ರಾಮದೇವರ ಕಾರ್ಯವನ್ನ ಮಾಡ್ರಿ, ಇದರಿಂದ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ರು. ಇದಾದ ನಂತರದಲ್ಲಿ ಭೀಮಸೇನ ದೇವರಾದಂತಹ ಸಂದರ್ಭದೊಳಗಡೆಗೂ ಸಹಿತ ದುಷ್ಟನಾಗಿರ್ತಕ್ಕಂತಹ ಮಗದಾದಿಗಳನ್ನೆಲ್ಲ ಸಂಹಾರವನ್ನ ಮಾಡಿ ಆಗಲೇ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವಂತಹವರಾಗುತ್ತಾ ಇದ್ದಾರೆ. ಆಗಲೂ ಧರ್ಮರಾಜಾದಿಗಳಿಗೆ ಭಗವಂತನಲ್ಲಿ ಭಕ್ತಿಯನ್ನ ಮೂಡಿಸುವಂತ ಕಾರ್ಯ ಮಾಡುತ್ತಾ ಇದ್ದಾರೆ. ಇದು ಭೀಮಸೇನ ದೇವರ ಅವತಾರದಲ್ಲಿ ಮಾಡುದು. ಇನ್ನು ಮಧ್ವಾಚಾರ್ಯರಾದಾಗಂತೂ ಸಹಿತ ಹೇಳದೇ ಬೇಕಿಲ್ಲ, ಇಲ್ಲ ಎಷ್ಟು ಆ ಭಗವಂತನ ಗುಣವನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವರಿಂದ ರಚಿತವಾಗಿರತಕ್ಕಂತಹ ಸರ್ವಮೂಲ ಗ್ರಂಥಗಳೇ ಸಾಕ್ಷಿ. ಅಧ್ಯಯನ ಮಾಡಿದಾಗ ಭಗವಂತನಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಬಂದು ಬಿಡುತ್ತೆ. ಹಾಗೆ ಮುಖ್ಯ ಪ್ರಾಣ ಅವತಾರಭೂತರಾಗಿರ್ತಕ್ಕಂತಹ ಭಗವತ್ ಕಾರ್ಯ ಸಾಧಕ ಪರಮ ದಯಾಳು, ಪರಮ ದಯಾಳುಗಳಾಗಿರ್ತಕ್ಕಂಥವ್ರವರು ಅಂತ ಹೇಳಿ ಪುರಾಣದ ಒಂದೇ ಒಂದು ಕಥೆಯನ್ನ ಚಿಂತನೆಯನ್ನು ಮಾಡೋಣ. ಭೀಮಸೇನ ದೇವರು ವನವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಧರ್ಮರಾಜರ ಬಳಿಯಲ್ಲಿ ಬಂದು ಯಾರೋ ಹೇಳ್ತಾರೆ, ಚಿತ್ರಕೇತು ಎಂಬತಕ್ಕಂತಹ ಒಬ್ಬ ಗಂಧರ್ವರು ಬಂದು ದುರ್ಯೋಧನ ದುಶಾಸನಾದಿಗಳನ್ನೆಲ್ಲರೂ ಸಹಿತ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವರಾಗಿದ್ದು ಏನ್ ಮಾಡೋದು, ಸದ್ಯ ಒಳ್ಳೇದಾಯ್ತಲ್ಲ ಅಂತ. ಯಾಕೆಂದ್ರೆ ನಮ್ಗೆ ಎಷ್ಟೊಂದು ಹೊಟ್ಟೆ ಉಳಿಸಿದ್ರು, ಆಗ್ಬೇಕಾಗಿತ್ತು ಅವನಿಗೆ ಅಂತ. ಧರ್ಮರಾಜರು ತಕ್ಷಣದಲ್ಲಿ ಅಂದ್ರೆ ಅರ್ಜುನರನ್ನ ಮತ್ತೆ ಭೀಮಸೇನ ದೇವರಿಗೆ ಕರ್ಕೊಂಡ್ ಬನ್ನಿ ಅಂತ ಹೋದ್ರು. ಯಾರು ಕರ್ಕೊಂಡ್ಬಂದ್ರು ಬಂದ ತಕ್ಷಣದೊಳಗಡೆಗೆ ಭೀಮಸೇನ ದೇವರಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ಅಲ್ಲಿ ನಮ್ಮ ತಮ್ಮನಾಗಿರ್ತಕ್ಕಂತಹ ದುರ್ಯೋಧನನನ್ನ ಎಲ್ಲ ಕರ್ಕೊಂಡು ಹೋಗ್ತಿದಾರಂತ ಯಾರೋ ಗಂಧರ್ವರು, ಬಿಡಿಸ್ಕೊಂಬ ಅಲ್ಲೇ. ಎರಡನೇ ಮಾತಾಡದಿರ ಹೋದ್ರು. ನಾವಾಗಿದ್ದಿದ್ರೆ ಕನಿಷ್ಠ ಪಕ್ಷ ಅಂದ್ರೂ ಸಹಿತ 250 ಪೂರ್ವ ಪಕ್ಷ ಮಾಡ್ತಿದ್ವಿ ಅಲ್ಲೇ. ಅವನು ಅಷ್ಟು ಹೊಟ್ಟೆ ಉರಿಸಿದಾನೆ, ಚಿಕ್ಕ ಹುಡುಗರು ಇದ್ದಾಗೆಲ್ಲ ಸಹಿತ ವಿಷದ ಅಡುಗೆ ಕುಡಿಸಿದಾನೆ ಅಲ್ಲೇ. ಟೈಮ್ ಇಲ್ಲ ಹೇಳೋದಕ್ಕೆ. ಇಷ್ಟೆಲ್ಲ ಮಾಡಿದಾನೆ, ಅವನನ್ನೇ ಯಾಕೆ ಬಿಡಿಸ್ಕೊಂಡ್ ಬರಬೇಕು ಅಂತ ಎರಡನೇ ಮಾತಾಡದಿರ ತಕ್ಷಣದೊಳಗಡೆಗೆ ಹೋಗಿ ಬಿಡಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಎಷ್ಟು ಪರಮ ದಯಾಳುಗಳು ಅಂತಂದ್ರೆ ನಮ್ಮ ಭೀಮಸೇನ ದೇವರು ಅವರಿಗಿಂತ ಪರಮ ದಯಾಳುಗಳು ಬೇರೆ ಇನ್ಯಾರು ಇಲ್ಲ. ಯಾಕೆ ಅಂದ್ರೆ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ, ಇನ್ಯಾರ ಹತ್ರಕ್ಕೆ ಹೋಗ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡ್ತು ಅಂದ್ರೆ ನನ್ನ ಪ್ರತಿಜ್ಞೆ ಹಾಳಾಗತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅಂತ ಬುದ್ಧಿವಂತರು ನಮ್ಮ ಭೀಮಸೇನ ದೇವರು ಸಾಮಾನ್ಯ ಅಲ್ಲ, ಒಳಗಿನ ರಹಸ್ಯ ತುಂಬಾ ಇರುತ್ತವೆ. ಹಾಗೆ ಪರಮ ದಯಾಳುಗಳಾಗಿರ್ತಕ್ಕಂಥವ್ರು. ಇಷ್ಟ ಹೇಳಿದಿರ ಕ್ಷಮಾ ಸಮುದ್ರ. ನಾವಿವತ್ತಿನ ದಿವಸ ಪ್ರತಿ ಕ್ಷಣದಲ್ಲಿಯೂ ಸಹಿತ ವಾಯುದೇವರು ಸ್ಮರಣೆ ಮಾಡಲೇಬೇಕು ಅಲ್ವಾ. ವಾಯುದೇವ್ರು ಇದಾರೋ ಇಲ್ಲೋ ಅಂತಂದ್ರೆ ದೇವ್ರು ಇದಾರೋ ಇಲ್ಲೋ ಅನ್ನೋಂಥದ್ದನ್ನ ನಾವೇನು ಪ್ರತಿಪಾದನೆ ಮಾಡಬೇಕಾದ್ರೆ ಎಲ್ರಿಗೂ ಕಾಣಿಸ್ತಾನ ದೇವ್ರು, ನಮ್ಗೆ ಎಷ್ಟಲ್ಲಿ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇನ್ನೂ ಕಾಣಿಸ್ತಿಲ್ಲ ಅಂತ ಅಲ್ಲೇ. ವಾಯುದೇವ್ರು ಇದಾರೋ ಇಲ್ಲೋ ಅಂತಂದ್ರೆ 2 ಸೆಕೆಂಡ್ ಒಳಗೆ ನಾವು ಹುಡ್ಕೊಡ್ತೀನಪ್ಪ. ಏನು ಅಂತಂದ್ರೆ ಅವನು ಮೂಗು ಬಾಯಿ ಎರಡೂ ಹಿಡಿದು ಬಿಡ್ತು ಅಂತಂದ್ರೆ ಅವನ ಕತೆ ಆಯ್ತು, ತಕ್ಷಣ ಹೋಗ್ಬೇಕಾಗತ್ತೆ ಹಾಸ್ಪಿಟ್ಲಿಗೆ. ಅವನು ಇನ್ನು ಯಾರ ಪ್ರಶ್ನೆ ಮಾಡುವಂಥದ್ದುಂಟು ಅಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ತಿದಾರಲ್ಲ ವಾಯುದೇವರು, ಒಂದು ಅರ್ಧ ಗಂಟೆ ರೆಸ್ಟ್ ತಗೋಬಾರ್ದ ಅಂತಂತ ಹೇಳಿದ್ರೆ ಟಿಗೋ ಅಥವಾ ಜಯದೇವಾಗ ಕರ್ಕೊಂಡು ಹೋಗ್ಬೇಕಾಗತ್ತ ಅವನ್ನ. ಅರ್ಧ ಗಂಟೆ ಅಲ್ಲ, 2 ನಿಮಿಷ ನಿಲ್ಲಿಸ್ಬಿಟ್ರೆ ಸಾಕು, ನಮಸ್ತೆ ಹೀಗಿರುತ್ತೆ. ಈ ರೀತಿಯಲ್ಲಿ ಕ್ಷಮಾ ಸಮುದ್ರ ಭಕ್ತವತ್ಸಲ. ಆ ಭಕ್ತವತ್ಸಲರಾಗಿರ್ತಕ್ಕಂಥವ್ರು ಒಳ್ಳೆ ಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಬಲವನ್ನು ಸಹಿತ ಕೊಡುವಂತಹವರಾಗುತ್ತಾ ಇದ್ದಾರೆ. ಭಕ್ತ ಅಪರಾಧ ಸಹಿಷ್ಣು.
ಭಕ್ತರ ಅಪರಾಧವನ್ನೆಲ್ಲವನ್ನು ಸಹಿತ ಸಹಿಸುವಂತಹವರಾಗುತ್ತಾರೆ. ಕೊನೆ ಕೇಳ್ತಾರೆ, ಸ್ವಾಮಿ ಏನಂ ದೀನಂ ಅನಾಥಂ ಶರಣಾಗತಂ ಉದ್ಧರೈತಿ ವಿಜ್ಞಾಪನಾ ಕರ್ತೃಣ. ನಮ್ಮ ಪರವಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಇಂತಹ ಯಾವ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣ ಅವತಾರ ಭೂತಾನ. ನಮ್ಮ ಮಧ್ವಾಚಾರ್ಯ ಯಾರು ಅಂತಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರ ಅವತಾರ ಆಗಿರತಕ್ಕಂತಹ ಅವರು ಅಂತ ಹೇಳ್ತಾ, ಅಜ್ಞ ಜ್ಞಾನಾದಿ ಜ್ಞಾನಯೋಗ ಭಗವತ್ ಕೃಪಾಪಾತ್ರ ಭೂತ ಸಲ್ಲೋಕ ಕೃಪಾಲು. ಅವ್ರೆಂತಹವರು ಅಂತಂದ್ರೆ ಅಜ್ಞ, ಬುದ್ಧಿ ಇಲ್ದಿರಿದ್ರೆ ಅವ್ರಿಗೆ ಬುದ್ಧಿ ಕೊಡ್ತಾರೆ. ಸ್ವಯಂ ಅವರು ಪ್ರಕಾಶಮಾನರಾಗಿರ್ತಕ್ಕಂಥವ್ರು, ಜ್ಞಾನಾರ್ಥಿಗಳಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಜ್ಞಾನ ಯೋಗವನ್ನ ತಿಳಿಸ್ತಕ್ಕಂತಹ ಅವರು. ಇದಾದ ನಂತರದಲ್ಲಿ ಭಗವತ್ ಕೃಪಾಪಾತ್ರ ಭೂತ, ಅವರು ಭಗವಂತನ ಕೃಪಾಪಾತ್ರರಾಗಿದ್ದಾರೆ. ಅವರನ್ನ ನಂಬಿರತಕ್ಕಂತಹ ಜನರನ್ನು ಸಹಿತ ಭಗವಂತನ ಕೃಪೆಗೆ ಪಾತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಸಲ್ಲೋಕ ಕೃಪಾಳು. ಬರೀ ಒಂದು ಲೋಕದೊಳಗಡೆಗೆ ಮಾತ್ರ ಇವರು ಕೃಪಾಳುಗಳು ಅಂತ ಹೇಳಿ ಅಂದ್ಕೊಂಡ್ಬಿಡ್ಬೇಡ್ರಿ, 14 ಲೋಕಕ್ಕೂ ಸಹಿತ ಇವರು ಕೃಪೆಯನ್ನ ಮಾಡ್ತಾ ಇರತಕ್ಕಂತಹ ಅವರು. ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತ್ ನಿದಾಯ ತಥಾ ಅಶೇಷ ದೇವ ಪ್ರಾರ್ಥನಾ ಹಾರವದ್ ಹೃದಯ ನಿದಾಯ. ಇವರು ಭೂಲೋಕದಲ್ಲಿ ಅವತಾರವನ್ನ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಸುಮ್ಮನೆ ಏನೋ ಬಂದುಬಿಟ್ಟಿದ್ದಾರೆ ಏನೋ ಅಂತಂದ್ರೆ ಹಾಗೆ ಬರಲಿಲ್ಲ. ವೇದವ್ಯಾಸ ದೇವರ ಅವತಾರಕ್ಕೇನೆ ಪೂರ್ವ ಪೀಠಿಕೆಯನ್ನ ಸೂತ್ರ ಭಾಷ್ಯದಲ್ಲಿ ನಮ್ಮ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಅಲ್ಲೇ, ಜ್ಞಾನಿ ಗೌತಮ ಮೌನಿ ಶಾಪದಿಂದ ಜ್ಞಾನಗಳಿಗೆ ಅಜ್ಞಾನತೆಯು ಬರಲು ಶಾಪ ಕೊಟ್ಬಿಟ್ರು ಗೌತಮ ಋಷಿಗಳು. ಆ ಸಂದರ್ಭದೊಳಗಡೆಗೆ ಅದನ್ನೆಲ್ಲವನ್ನು ಸಹಿತ ಕಳೀಲಿಕ್ಕೋಸ್ಕರವಾಗಿನೇ ವೇದವ್ಯಾಸ ದೇವರ ಅವತಾರ, ಅವರಿಂದ ಸೂತ್ರಗಳ ರಚನೆಯಾಯಿತು. ಇದರ ಶುದ್ಧವಾಗಿರತಕ್ಕಂತಹ ಪಾಠವನ್ನ ಲೋಕದಲ್ಲಿ ತಿಳಿಸಲಿಕ್ಕೋಸ್ಕರವಾಗಿನೇ ನಮ್ಮ ಶ್ರೀಮದಾಚಾರ್ಯ ಅವತಾರ ಮಾಡ್ತಾ ಇದ್ದಾರೆ. ಆ ಭಗವಂತನಿಗೆ ತ್ರಿಯುಗ ಹೂತಿ ಅಂದ್ರೆ ಕೃತ ತ್ರೇತ ದ್ವಾಪರದಲ್ಲಿ ಮಾತ್ರ ಅವತಾರ ಮಾಡ್ತಾನೆ, ಕಲಿಯುಗದೊಳಗಡೆಗೆ ಅವತಾರ ಮಾಡೋದಿಲ್ಲ. ಮತ್ತೆ ನಂತರದಲ್ಲಿ ಯಾವ ಅವತಾರ ಮಾಡಬೇಕು ಅಂತಂದ್ರೆ ನಮ್ಮ ಬ್ರಹ್ಮದೇವರ ಅವತಾರ ಮಾಡಬೇಕಾಗಿತ್ತು, ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ. ಇನ್ನು ನಂತರದಲ್ಲಿರತಕ್ಕಂತಹವರೇನೇ ಆ ರುಜುದೇವತೆಗಳಲ್ಲಿ 2ನೇ ಸ್ಥಾನದಲ್ಲಿರತಕ್ಕಂತಹ ನಮ್ಮ ವಾಯುದೇವರು ಅವರಿಗೆ ಆಜ್ಞೆ ಮಾಡುತ್ತಾ ಇದ್ದಾರೆ. ಯಾರು ಭಗವಂತ ಆಜ್ಞೆ ಮಾಡುತ್ತಿದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋವತ್ ನಿದಾಯ. ಆ ಭಗವಂತನ ಆಜ್ಞೆ ಎಂಬತಕ್ಕಂಥದ್ದನ್ನ ಅನರ್ಘ್ಯವಾಗಿರತಕ್ಕಂಥ ರತ್ನ ಇದ್ರೆ ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಅದನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾರೆ. ದೃಷ್ಟಾಂತ ಎಲ್ಲಿ ಆಚಾರ್ಯ ಶ್ರೀನಿವಾಸ ಕಲ್ಯಾಣ, ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಅಂಗೀಕುರ್ವಂತಿ ದೇವಾಃ ತೇಜ ಪ್ರಾಧಾನ್ಯ ಕಾರಣ. ಅಂದ್ರೆ ಲವಣೋದಕ ಜಾತ ಸಮುದ್ರದ ನೀರಿನಲ್ಲಿ ಸಿಗತಕ್ಕಂಥ ಅಂದ್ರೆ ಉಪ್ಪು ನೀರಿನಲ್ಲಿ ಸಿಗತಕ್ಕಂತಹ ಅನರ್ಘ್ಯವಾಗಿರತಕ್ಕಂಥ ರತ್ನವನ್ನ ದೇವತೆಗಳು ಸಹಿತ ತಮ್ಮ ಮುಕುಟದಲ್ಲಿ ಇಟ್ಕೊಳ್ತಾರೆ. ಯಾಕೆ ಅಂದ್ರೆ ಅದರ ತೇಜಕ್ಕ ಪ್ರಾಧಾನ್ಯ ಇರೋದರಿಂದ. ಉಪ್ಪಿನ ನೀರಲ್ಲಿ ಅದು ಬಂದಿದೆ, ಅದ್ಯಾಕೆ ಉಂಟು ಅಂತ ಹೇಳಿ ಅದನ್ನ ಯಾರೋ ಸಹಿತ ಈಚೆ ಕಡೆ ಬಿಸಾಕೋದಿಲ್ಲ. ಅಲ್ಲೇ 10 ಗ್ರಾಮ್ ಬಂಗಾರ ಯಾರೋ ದಾನ ಕೊಟ್ಟಿರ್ತಾರೆ ಮಠದೊಳಗಡೆಗೆ, ಹೋಗೋವಾಗ ಮಳೆ ಬಂದ್ಬಿಡುತ್ತೆ, ನೀರು ಸುರ್ಕೊಂಡು ಹೋಗ್ತಿರುತ್ತೆ. ಅದೇನು ಯಾವ ನೀರು ಬರುತ್ತೋ ಏನ್ ಕತ್ತಿರೋ ಗೊತ್ತಿಲ್ಲ, ಹೇಳೋದಕ್ಕೆ ಟೈಮ್ ಇಲ್ಲ. ಅರ್ಧಾಯ್ತು, ಅದು ಬಿದ್ದೋಗ್ಬಿಟ್ಟಿರುತ್ತೆ, ಬಿದ್ದಿರೋದು ಕಾಣಿಸ್ತಾ ಇರುತ್ತೆ. ಮನೆ ಕಷ್ಟಪಟ್ಟಾದ್ರೂ ಸಹಿತ ಎಡಗೈ ಹಾಕೋದು ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಅನರ್ಘ್ಯ ರತ್ನ ಇದ್ದಂತೆ ಅನರ್ಘ್ಯವಾಗಿರತಕ್ಕಂತಹ ಅಲ್ಲೇ ಬಂಗಾರ ಅದು 10 ಗ್ರಾಮ್ ದಾನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಗೆ ತಗೊಂಡು ಹೋಗ್ತಾನೋ, ನೀರಲ್ಲಿ ತೊಳೆದು ಅದನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ದಾನೋ ಹಾಗೆ ಅನರ್ಘ್ಯ ರತ್ನದಂತೆ ಆ ರೀತಿಯಲ್ಲಿ ದೃಷ್ಟಾಂತವನ್ನು ಇಲ್ಲಿ ತಗೊಳ್ಳಿಕ್ಕೆ ಹೋಗಬಾರದು. ಹಾಗೆ ಭಗವಂತನ ಆಜ್ಞೆಯನ್ನ ಶಿರಸ್ಸಿನಲ್ಲಿ ಧಾರಣೆಯನ್ನ ಮಾಡ್ತಾ ಅನೇಕ ದೇವತೆಗಳ ಪ್ರಾರ್ಥನೆ ಎಂಬತಕ್ಕಂಥದ್ದನ್ನ ಹೃದಯದಲ್ಲಿ ಹಾರದಂತೆ ಸ್ವೀಕಾರವನ್ನ ಮಾಡಿ ತಾವು ಭೂಲೋಕದಲ್ಲಿ ಅವತಾರ ಎಂಬತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅಶೇಷ ದೇವತಾ ಪ್ರಾರ್ಥನಾ ಹಾರವತ್ ಹೃದಯ ನಿದಾಯ ಸರ್ವ ಸ್ವಕೀಯ ಸಜ್ಜನಾನುಗ್ರಹೇಚ್ಛಯ. ಸರ್ವ ಸಜ್ಜನ ಯೋಗ್ಯರನ್ನ ಉದ್ಧಾರವನ್ನ ಮಾಡಲಿಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯರು ಅವತಾರವನ್ನ ಮಾಡಿ ಈ ಒಂದು ಸರ್ವಮೂಲಾದಿ ಗ್ರಂಥಗಳನ್ನೆಲ್ಲವನ್ನು ಸಹಿತ ರಚನೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಕರ್ಮಭುವಿ ಅವತೀರ್ಣ. ಎಲ್ಲಿ ಅವತಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಕರ್ಮಭುವಿಯಲ್ಲಿ, ಅಂದ್ರೆ ಕರ್ಮಭುವಿ ಭಾರತ ನಾಮಕಂಡೆ ಆ ಭರತ ಭೂಮಿ ಒಳಗಡೆಗೆ ಅವತಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಬೇಕಾದಷ್ಟು ಅರ್ಥ ಇದೆ, ಕಾಲಾವಕಾಶ ಇಲ್ಲ. ಮುಂದೆ 32 ಲಕ್ಷಣದ ವಿಷಯವನ್ನ ನಾನು ಹೇಳಬೇಕಾಗಿದೆ, ಆದ್ದರಿಂದ ಅಲ್ಲಿ ಮುಂದೆ ಹೊರಟು ಬಿಡುತ್ತಿದ್ದೆ ನಾನು. ಹಾಗೆ ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರ ಕರ್ತೃಣ, ಎಲ್ಲ ಸಚ್ಚಾಸ್ತ್ರಗಳನ್ನು ಮಾಡೋದು. ಅಲ್ಲ ಎಲ್ಲ ಏನ್ ಮಾಡಿದಾರೆ ಆಚಾರ್ಯ ಅಂತಂದ್ರೆ ನೀವು 37 ಚಿಂತನೆ ಮಾಡಪ್ಪ ಎಲ್ಲ ತಿಳ್ಕೊಂಡಂತೆ ಆಗತ್ತೆ ಅಲ್ವಾ. ಬಿಸಿಲು ಜಾಸ್ತಿ ಆಗಿದೆ,
ಬೇಕಾದಷ್ಟು ಜನ ಬ್ರಾಹ್ಮಣ ಮುತ್ತೈದೆಯರು ಬಂದಿದ್ದಾರೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪಾನಕ ಮಾಡು ಅಲ್ಲೇ ಏನು ಮಾಡ್ತಾರೆ, ದೊಡ್ಡ ಕಡಾಯಿ ಒಳಗಡೆಗೆ ಅಲ್ಲೇ ಒಂದು 80 ಲೀಟ್ರ್ 90 ಲೀಟ್ರ್ ನೀರಿಗೆ ಅಲ್ಲೇ ಅದಕ್ಕೇನೇನು ಬೇಕೋ ಸಕ್ಕರೆ ಇತ್ಯಾದಿಗಳನ್ನೆಲ್ಲ ಹಾಕ್ತಾರೆ. ಅಷ್ಟೂ ತಪ್ಪಲೆ ತೊಗೊಂಬಂದು ನೈವೇದ್ಯಕ್ಕೆ ಇಡ್ತಾರೇನು ಅಂತಂದ್ರೆ, ಆ ತಪ್ಪಲೆ ಎಲ್ಲ ತರಕ್ಕಾಗಲ್ಲ, ಸಣ್ಣ ತೊಂಗೆ ಒಳಗಡೆ ತೊಗೊಂಬಿಡ್ರಿ ಅಂತಂದ್ರೆ. ಸಣ್ಣ ತೊಂಗೆ ಒಳಗಡೆಗೂ ಪಾನಕ ಇದೆ, ದೊಡ್ಡ ತಪ್ಪಲೆ ಒಳಗಡೆಗೂ ಪಾನಕ ಇದೆ, ಎರಡರಲ್ಲೂ ಇದ್ದೇ ಇದೆ. ಆದರೆ ಆ ತೊಂಬಿಗೆ ಒಳಗಡೆ ಇರತಕ್ಕಂಥದ್ದು ಅಲ್ಪ ಪ್ರಮಾಣ, ದೊಡ್ಡ ಪಾತ್ರೆ ಇರತಕ್ಕಂಥದ್ದು ಬೃಹತ್ತಾಗಿರತಕ್ಕಂಥ ಪ್ರಮಾಣ. ಅಂದ್ರೆ ಇದಿಷ್ಟು ನಿಮಗೆ ಚಿಂತನೆ ಮಾಡಿಬಿಟ್ರೆ ಸಕಲ ಶಾಸ್ತ್ರವನ್ನು ಸಹಿತ ತಿಳಿದಂತೆಯೇ ಆಗ್ತಾ ಇದೆ. ಹೀಗೆ ದುರ್ಮತ ಭಂಜಕಾನ, ದುರ್ಮತಗಳನ್ನೆಲ್ಲವನ್ನು ಸಹಿತ ನಿಗ್ರಹ ಮಾಡ್ತಾ ಇದ್ದಾರೆ. ಆಚಾರ್ಯ ನಮ್ಗೆ ಎಲ್ಲೂ ಗೊತ್ತಾಗಲ್ಲ ಅಂತಂದ್ರೆ ಅವ್ರು ಬಹಳ ಇಂಡೈರೆಕ್ಟ್ ಸ್ಪೀಚು, ಕೆಲವ್ರು ಮಾತಾಡೋದಿರುತ್ತಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ, ಇಂಡೈರೆಕ್ಟ್ ಆಗಿ ಮಾತಾಡ್ತಿರ್ತಾರೆ. ಅಲ್ಲೇ ಅವ್ರು ಯಾರೋ ಇದ್ರೋ ಅವ್ರು ಹಿಂಗೆ ಮಾಡ್ತಿದ್ರು, ಇಲ್ಲಿ ಪಕ್ಕದಲ್ಲಿ ಇರ್ತಾನಲ್ಲ ಅವನೇ ಅಂತ ಕಾರ್ಯ ಮಾಡಿರ್ತಾನೆ, ಇದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ಇಂತಹ ರೀತಿಯಲ್ಲಿ ಇದಾದ ನಂತರದಲ್ಲಿ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ, ಅನಾದಿ ಕಾಲದಿಂದ ಇರತಕ್ಕಂಥದ್ದು ದ್ವೈತ ಸಿದ್ಧಾಂತ ಎಂಬತಕ್ಕಂಥದ್ದು ಮಧ್ವಾಚಾರ ಬಂದ ಮೇಲಿಂದ ಬಂದಿದ್ರಿ ಅಂತೇಳಿ ಇವರು ಅನ್ಕೊಂಡ್ಬಿಡ್ತಾರೆ. ಅವಾಗೆಲ್ಲ ಬಂದಂತಹದ್ದು ಕೆಲವು ಕಾಲದಲ್ಲಿ ಅದೆಲ್ಲ ಲುಪ್ತವಾಗಿ ಬಿಟ್ಟಿರುತ್ತೆ. ಆನಂತರದೊಳಗೆ ಅದನ್ನ ಉದ್ದೀಪನವನ್ನ ಮಾಡ್ತಾ ಇದ್ರು. ಈಗ ದೀಪ ಹಚ್ಚಿದ್ದಾರೆ, ಎಣ್ಣೆ ಇರೋವರೆಗೂ ಅದು ಉರಿತಾ ಇರುತ್ತೆ ಅಲ್ಲೇ, ಮತ್ತೆ ರಾತ್ರಿ ಅಷ್ಟೊಳಗೆ ಅದೆಲ್ಲ ಉರಿದ ನಂತರದೊಳಗೆ ಅದು ಎಣ್ಣೆ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಆ ದೀಪ ಶಾಂತವಾಗುತ್ತೆ. ಮತ್ತೆ ಬೆಳಗ್ಗೆ ಏನ್ ಮಾಡ್ತಾರೆ, ಬಂದು ಎಣ್ಣೆ ಹಾಕಿ ಮತ್ತೆ ಆ ದೀಪವನ್ನ ಪ್ರಜ್ವಲಿಸ್ತಾ ಇದ್ದಾರಲ್ಲ. ಹಾಗೆ ಲುಪ್ತವಾದಂತಹ ಸಂದರ್ಭದಲ್ಲಿ ಮಂದಂ ಮಂದಂ ಮನಸ್ಸಚ ಸತ ಅಂತನೂ ನಮ್ ತಿರೋಹೋ, ಅದು ತಿರೋಹಿತವಾಗಿ ಬಿಡ್ತು. ಆ ಕಾಲದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನ ಮಾಡಿ ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೋ ಪೂಜ್ಯಾನಾಂ, ಭಗವಂತನ ಸನ್ನಿಧಾನದೊಳಗಡೆಗೆ ಇಟ್ಟುಕೊಂಡು ಎಲ್ಲ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ಯಾವ ಯಾವ ಸೇವೆಯನ್ನ ಮಾಡ್ತಾ ಇದ್ದಾರೋ ಅದೆಲ್ಲ ಸೇವೆಯನ್ನು ಸಹಿತ ಹಾಗೇನೆ ವಾಯುದೇವರಿಗೂ ಸಮರ್ಪಣೆ ಮಾಡತಕ್ಕಂತಹದ್ದು. ಇದು ಕೆಲವು ಧರ್ಮವನ್ನು ಒಪ್ಪದಿರತಕ್ಕಂಥವ್ರು ಇದ್ದಾರೆ, ಅಂತವ್ರು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಭಗವಂತನಿಗೆ ಅಭಿಷೇಕವನ್ನ ಮಾಡಿರ್ತಕ್ಕಂಥ, ಅಂದ್ರೆ ಪೂಜಾ ಕ್ರಮದಲ್ಲಿ ಬರತಕ್ಕಂತಹ ಕೆಲವೊಂದು ಸೂಕ್ಷ್ಮ ರಹಸ್ಯಗಳೆಲ್ಲವೂ ಸಹಿತ ಭಗವಂತನಿಗೆ ಅಭಿಷೇಕವನ್ನ ಮಾಡಿದಂತ ನಂತರದೊಳಗಡೆಗೆ ಗಂಧೋದಕ ಇರುತ್ತದೆ, ಅದರಿಂದಲೇ ವಾಯುದೇವರಿಗೂ ಸಹಿತ ಅಭಿಷೇಕವನ್ನ ಮಾಡತಕ್ಕಂಥ ಸಂಪ್ರದಾಯಗಳಿದ್ದಾವೆ. ಯಾಕೆಂದ್ರೆ ಇದೆಲ್ಲ ಭಗವಂತ ಸಹಭೋಗವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತೇವೆ. ನಾವು ದೇವರಿಗೂ ಸಹಿತ ಚಾಮರವನ್ನ ಹಾಕ್ತೀವಿ ಅಲ್ವೇ, ಅದೇ ಚಾಮರದೊಳಗಡೆಗೆ ವಾಯುದೇವರಿಗೂ ಸಹಿತ ಚಾಮರ ಹಾಕ್ತೀವಿ. ದೇವ್ರಿಗೆ ಬೇರೆ ವಾಯುದೇವರಿಗೆ ಬೇರೆ ಅಂತಂದ್ರೆ ಅಲ್ಲೇ 25 ಜನಕ್ಕೆ ನಾವು ತೀರ್ಥ ಕೊಡ್ಬೇಕಾಗತ್ತೆ. 25 ಜನಕ್ಕೂ 25 ಚಾಮರ ತಗೊಳ್ತಾ ಇತ್ತು ಅಂತಂದ್ರೆ ನೀವು ಸಂಪಾದನೆ ಇಲ್ಲ, ಅದಕ್ಕೆ ಖರ್ಚಾಗೋಗ್ಬಿಡುತ್ತೆ. ಒಂದರಲ್ಲೇ ಎಲ್ಲಾರು ಸಹಿತ ಚಾಮರ ಸೇವೆ ಮಾಡ್ತಾರೆ. ಹೀಗೆ ಅಂತರ್ಯಾಮಿ ವಿವಕ್ಷೆಯ ಸಾಕ್ಷಾತ್ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಹೀಗೆ ಭಗವತ್ ಪರಮಾನುಗ್ರಹ ಪಾತ್ರಭೂತಾನ ಸರ್ವದಾ ಭಗವದಾಜ್ಞೆಯ, ಭಗವಂತನ ಆಜ್ಞೆಯಂತೆ ಕಾರ್ಯವನ್ನ ನಡೆಸ್ತಾ ಇರತಕ್ಕಂತಹ ಅವರು ಭಗವತ್ ಸನ್ನಿಧೋ ಪೂಜ್ಯಾನಾಂ ತಥಾ ಭಗವತ್ ದತ್ತಾವತಾರ ವರಾಣ 32 ಲಕ್ಷಣೋಪೇತಾನ, 32 ಲಕ್ಷಣದಿಂದ ಯುಕ್ತವಾಗಿರತಕ್ಕಂತಹವರು ನಮ್ಮ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 32 ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಲಕ್ಷಣ ಇರಬಹುದು ಅಂತ ಹೇಳ್ತಾರೆ. ಅದಕ್ಕೆ ಸತ್ತತ್ವ ರತ್ನಮಾನ ಇತ್ಯಾದಿಗಳನ್ನೆಲ್ಲೂ ಸಹಿತ ಬೇಕಾದಷ್ಟು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಸಹಭೋಗ ಎಂಬುದಾಗಿ ಅಂತ ಏನು ಅರ್ಥ ಎಂಬುದಾಗಿ ಹೇಳಿದ್ರೆ, ಭೋಗಾಶ್ಚಯೇ ಯಾನಿಚ ಕರ್ಮಜಾತ, ಅಂದ್ರೆ ಶಾಸ್ತ್ರದಲ್ಲಿ ಯಾವ ಯಾವ ರೀತಿಯಾಗಿರತಕ್ಕಂಥ ಕರ್ಮವನ್ನು ಮಾಡ್ತಾ ಇದ್ದಾನೋ ಭಗವಂತನಿಗೆ ಅದೆಲ್ಲ ಸೇವೆಯನ್ನು ಸಹಿತ ವಾಯುದೇವರಿಗೆ ಸಮರ್ಪಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇನ್ನು 32 ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಷಣ್ಯವತ್ಯಂಗುಲೋ ಯಸ್ತು ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತೋ 32 ಲಕ್ಷಣಯುತಃ. ಎಷ್ಟು ಇರಬೇಕು 32 ಲಕ್ಷಣಕ್ಕೆ ಗಾತ್ರ ಅಂತ ಹೇಳ್ತಾ ಇದ್ದಾರೆ. ಅದನ್ನು ದೃಷ್ಟಾಂತವನ್ನ ಕೊಡ್ತಾ, ಪಾದದಿಂದ ನೆತ್ತಿಯವರೆಗೂ ಸಹಿತ ಎಷ್ಟು ಎತ್ತರ ಇರಬೇಕು ಅಂತಂದ್ರೆ 96 ಅಂಗುಲ ಇರ್ಬೇಕಂತೆ. ಅಂಗುಲ ಅಂತ ಹೇಳಿದ್ರೆ ಇಂಚು, 96 ಇಂಚು ಅಂತ ಹೇಳಿದ್ರೆ ಹತ್ರ ಏನಂತ 7.8 ಅಡಿ. ಅಲ್ಲೇ ಹಿಂಗ್ ನೋಡ್ಬೇಕು ನಾವು ಇವತ್ತಿನ ದಿವಸ, ಅಂತವ್ರು ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಬಹಳ ಅಲ್ಪ. ಅಥವಾ ಇವತ್ತಿನ ದಿವಸ ಇದ್ರೂ ಸಹಿತ
ಅಲ್ಲ ಅಬ್ನಾರ್ಮಲ್ ಬೆಳವಣಿಗೆ ಅದೆಲ್ಲನೂ ಸಹಿತ, ಇಲ್ಲ ತುಂಬ ಕುಳ್ಳಿಗಿರ್ತಾರೆ, ಇಲ್ಲ ತುಂಬ ಎತ್ತರ, ಎರಡೂ ಸಹಿತ ದೋಷ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅನುಗುಣವಾಗಿರ್ತಕ್ಕಂತಹ ದೇಹದ ಆಕಾರಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ದೇಹದ ಸುತ್ತಳತೆ ಎಷ್ಟಿರಬೇಕು ಅಂತಂದ್ರೆ 48 ಅಂಗುಲ ಇರಬೇಕಂತೆ. ಅದೆಲ್ಲ ಗೊತ್ತಾಗೋದಿಲ್ಲ ಆಚಾರ್ಯ ಅಂತಂದ್ರೆ, ಒಂದು ಪಾದ ಇದೆಯಲ್ಲ ಆ ರೀತಿಯಲ್ಲಿ 7 ಪಾದದಷ್ಟು ಅಳತೆ ಎತ್ತರ ಇರಬೇಕಂತೆ, 4 ಪಾದದಷ್ಟು ಸುತ್ತಳತೆ ಇರಬೇಕಂತೆ. ಇದಕ್ಕೆಲ್ಲನೂ ಸಹಿತ ಲಕ್ಷಣಶಾಸ್ತ್ರವನ್ನು ತಿಳಿದಂತಹವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗಿದ್ರೆ ಲಕ್ಷಣಶಾಸ್ತ್ರ ಯಾರು ತಿಳ್ಕೊಂಡಿದ್ರು ಅಂದ್ರೆ, ಲಕ್ಷಣಶಾಸ್ತ್ರ ಅಂತ ಇವತ್ತು ದಿವಸ ಪ್ರತಿಮೆಯನ್ನ ಮಾಡ್ತಾರಲ್ಲ ಅವರನ್ನು ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ನಾವೇನು ಹುಡ್ಕೊಂಡು ಹೋಗೋದು ಬೇಕಿಲ್ಲ, ಸುಮಧ್ವಿಜ ಓದ್ದು ಅಂದ್ರೆ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ. ಅಲ್ಲ, ಶ್ರೀಮದ್ ಆಚಾರ್ಯರು ಅನೇಕ ದೇಶಗಳ ಸಂಚಾರವನ್ನು ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಕೆಲವರು ಪ್ರತಿಮೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳು ಅವ್ರ ಎದುರುಗಡೆಗೆ ಬಂದುಬಿಡ್ತು ಅಂತ ಹೇಳಿದ್ರೆ, ನಾವೇನಾದ್ರೂ ಪ್ರತಿಮೆ ಮಾಡಬೇಕು ಅಂತಂದ್ರೆ ಶ್ರೀಮದ್ ಆಚಾರ್ಯನ ಎದುರುಗಡೆ ಕೂಡಿಸ್ಕೊಂಡು ಮಾಡ್ಬಿಡ್ತು ಅಂತಂದ್ರೆ ಒಳ್ಳೆ ಕಲೆಕ್ಷನ್. ಅವ್ರಿಗೆ ಸರಿಯಾಗಿದ್ರೇನೆ ಆ ಪ್ರತಿಮೆಯನ್ನು ತಗೊಳ್ಳೋವಂಥದ್ದು, ಅಲ್ಲ ಮೂಗು ಮುಷ್ಟಿ ಸರಿಯಾಗಿದ್ದರೆ ಅಂಥದ್ದನ್ನೇ ಯಾಕೆ ತಗೊಳ್ತಾರೆ. ಹಾಗೆ ಲಕ್ಷಣಯುಕ್ತವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ 32 ಲಕ್ಷಣದ ವಿಷಯವನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ. ಪಂಚದೀರ್ಘ, ಪಂಚ ಸೂಕ್ಷ್ಮ, ಸಪ್ತ ರಕ್ತ, ಷಡುನ್ನತಃ, ತ್ರಿಕೃತು, ತ್ರಿಷು ಗಂಭೀರೋ, ದ್ವಾತ್ರಿಂಶತ್ ಲಕ್ಷಣ ಸ್ಥಿತಿ. ಒಂದು 5-6 ಪ್ರಕಾರವಾಗಿ ತಿಳಿಸ್ತಾ ಇದ್ದಾರೆ. ಅದ್ಯಾವುದು ಅಂತ ಹೇಳಿದ್ರೆ ಪಂಚದೀರ್ಘ ಅಂತ, ಅಂದ್ರೆ 5 ಅಂದ್ರೆ ದೇಹದ 5 ಭಾಗಗಳು ಬಹಳ ದೀರ್ಘವಾಗಿ ಇರಬೇಕಂತೆ. ಯಾವುದು ಆ ದೀರ್ಘವಾಗಿರತಕ್ಕಂಥದ್ದು ಅಂತ ಹೇಳಿದ್ರೆ, ಭುಜಗಳು ಇದ್ದಾವಲ್ಲ ಅದೆಲ್ಲ ದೀರ್ಘವಾಗಿ ಇರಬೇಕಂತೆ. ನೇತ್ರಗಳಿದ್ದಾವಲ್ಲ ಅದು ದೀರ್ಘವಾಗಿರ್ಬೇಕಂತೆ. ನಮ್ದು ಇಲ್ಲೇನೆ ಕ್ಲೋಸ್ ಅಂದ್ರೆ ಕಿವಿಯವರೆಗೂ ಬರ್ಬೇಕಂತೆ. ನೀವೇನ ಅಂತ ಚಿತ್ರ ಬರೆಯಕ್ಕೆ ಹೋಯ್ತು ಅಂತಂದ್ರೆ ಏನ್ ಹಿಂಗಿದೆ ಇದು ಚಿತ್ರ ಅಂತೇಳಿ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀರ. ಅದಕ್ಕೋಸ್ಕರ ಲಕ್ಷಣಶಾಸ್ತ್ರ ನಮಗೆ ಗೊತ್ತಿಲ್ಲ, ಆದ್ದರಿಂದ ಸುಮ್ಮನಿದ್ ಬಿಡ್ಬೇಕು. ಮತ್ತೆ ಲಕ್ಷಣಶಾಸ್ತ್ರದಂತೆ ಪ್ರತಿಮೆ ಎಲ್ಲಿದೆ ಅಂತಂದ್ರೆ, ಇವತ್ತು ನಾವು ನೋಡ್ಲೇಬೇಕು ಅಂತಂದ್ರೆ ನಾವು ಒಂದ್ ಕಡೆಗೆ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ಬರ್ರಿ, ಬಹಳ ಸುಲಭ. ಅದೇ ನಮ್ಮ ಕೃಷ್ಣಪ್ಪನ ನೋಡ್ಕೊಂಬರಕ್ಕೆ ಹೋಯ್ತು ಅಂತಂದ್ರೆ ಅಲ್ಲಿಯೂ ಸಹಿತ ನಮ್ಮ ಶ್ರೀಮದಾಚಾರ್ಯರ ಪ್ರತೀಕ ಇದೆ. ಇಲ್ಲಿದೆ ಆಚಾರ್ಯ, ಕೃಷ್ಣನ ಗರ್ಭಗುಡಿಗೆ ಹೋಗ್ಬೇಕಾಗಿದ್ರೆ ಗರ್ಭಗುಡಿ ಒಳಗಡೆ ಹೋಗ್ಬಿಟ್ಬಿಟ್ರೆ ಆಮೇಲೆ ಬೀಸ್ಕೋಬೇಕಾಗತ್ತೆ. ಮೆಟ್ಲು ಪ್ರಾರಂಭವಾಗತ್ತಲ್ಲ, ಬಲಗಡೆಗೆ ನೋಡಿದ್ರೆ ಅಲ್ಲಿ ನಮ್ಮ ಮುಖ್ಯ ಪ್ರಾಣದೇವರ ಅಂದ್ರೆ ಮಧ್ವಾಚಾರ್ಯರ ಒಂದು ಪ್ರತೀಕ ಇದೆ. ಅಲ್ಲಿರತಕ್ಕಂಥ ಒಂದು ಪ್ರತೀಕ ಇದಾದ ನಂತರದಲ್ಲಿ ಪಾಜಕ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯ ಅವತಾರ ಮಾಡುವಂತ ಒಂದು ಸ್ಥಳ ಇದೆ. ಅಲ್ಲಲ್ಲ, ಅದಕ್ಕೆ ಒಂಚೂರು ಮುಂಭಾಗದೊಳಗಡೆಗೆ ಶ್ರೀಮದ್ ಆಚಾರ್ಯ ಪಾದದ ಗುರುತು ಇದೆಯಲ್ಲ, ಅಲ್ಲಿ ವಾದಿರಾಜ ಸ್ವಾಮಿಗಳು ದೊಡ್ಡ ಬದಲಿಗೆ ಹೋದಾಗ ಆ ಶ್ರೀಮದ್ ಆಚಾರ್ಯರ ಒಂದು ರೂಪವನ್ನ ನೋಡಿ ಬರುವಾಗ ಸಾಲಿಗ್ರಾಮ ಶಿಲೆ ಒಳಗಡೆಗೆ ಅದನ್ನ ಕೆತ್ತಿ ಅದನ್ನು ಹಾಗೆ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಇಲ್ಲಿ ಉಡುಪಿಯ ಕ್ಷೇತ್ರದಲ್ಲಿ ಪಾಜಕದಲ್ಲಿ ಇದೆ. ಆ ಲಕ್ಷಣವನ್ನು ನೀವು ನೋಡಿಬಿಟ್ರೆ ಇವತ್ತು ದಿವಸ ಅದೆಲ್ಲ ಗುಣಗಳು ಸಹಿತ ಶ್ರೀಮದಾಚಾರ್ಯಲ್ಲಿ ಇರೋದು, ಇನ್ನೆಲ್ಲೂ ಸಹಿತ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆಗೆ ನೋಡ್ಬೋದು, ಯಾವುದು ಉಂಟಂತ ಹೇಳಿದ್ರೆ ವಾದಿರಾಜರೇ ಸ್ವತಃ ತಾವೇ ಕೈಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ತಮ್ಮ ಪ್ರತಿಮೆ. ಅದ್ಯಾವುದು ಅಂದ್ರೆ ಅವ್ರ ತಾಯಿ ಕೇಳ್ಕೊಂಡು ನಮ್ಮ ಪ್ರತಿಮೆ ಬೇಕು ಅಂತೇಳಿ ತಗೊಳ್ಳಿ ಅಂತೇಳಿ ಅವ್ರು ಮಾಡ್ಕೊಟ್ರು ಅವ್ರ ಪ್ರತಿಮೆ. ಆ ಪ್ರತಿಮೆ ಮಧ್ವಾಚಾರ ಪ್ರತಿಮೆ ಎರಡು ಪಕ್ಕ ಇಟ್ಬಿಟ್ಟು ನೋಡ್ರಿ. ನಾವೇ ದಿವಸ ಅದನ್ನ ಮಾಡ್ಕೊಂಡ್ರೆ ಆಗೋದಿಲ್ಲ. ಶಿಲ್ಪಕಾರ ನೋಡಿದ ತಕ್ಷಣ ಹೇಳ್ತಾರೆ ಎರಡು ಸಹಿತ ಒಂದೇ ತರ ಇದೆ ಅಂತಂತ ಹೇಳಿ. ಹೀಗೆ ಆ 32 ಲಕ್ಷಣಗಳನ್ನು ಹೇಳುವಾಗ 5 ದೀರ್ಘವಾಗಿರ್ಬೇಕಂತೆ, ಭುಜಗಳಲ್ಲೂ ಸಹಿತ ದೀರ್ಘವಾಗಿರ್ಬೇಕಂತೆ, ನೇತ್ರಗಳು ದೀರ್ಘವಾಗಿರಬೇಕು, ಹನು ಮುಖ ಇದೆಯಲ್ಲ ಸ್ವಲ್ಪ ಉದ್ದವಾಗಿರ್ಬೇಕಂತೆ, ಪೂರ್ತಿ ಗುಂಡುಗೂ ಇರಬಾರದು. ಇನ್ನ ಜಾನು ಪಾದಗಳು ಕಾಲುಗಳಿದೆಯಲ್ಲ ಅದು ಸಹಿತ ಸ್ವಲ್ಪ ಉದ್ದವಾಗಿರ್ಬೇಕಂತೆ. ಮತ್ತೆ ನಖ ಎಂಬತಕ್ಕಂಥದ್ದು ಉಗುರು ಇದೆಯಲ್ಲ ಅದು ಸ್ವಲ್ಪ ಉದ್ದವಾಗಿರ್ಬೇಕಂತ. ಅಲ್ಲ ಇವನು ಬೆಳೆಸಿರೋದಲ್ಲ ನಾ ಹೇಳಿದ್ದು, ಉಗುರು ಇರೋದೇನೆ ಅಂದ್ರೆ ಚರ್ಮಕ್ಕೆ ಅಂಟ್ಕೊಂಡಿರುತ್ತಲ್ಲ ಮಾಂಸಖಂಡಕ್ಕೆ ಅದೇ ಉದ್ದವಾಗಿರ್ಬೇಕಂತೆ, ಅದು ಗುಂಡಿಗಿರಬಾರ್ದು, ಅದು ಉದ್ದಕ್ಕಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನ ಪಂಚ ಸೂಕ್ಷ್ಮ 5 ಸೂಕ್ಷ್ಮವಾಗಿರತಕ್ಕಂತಹ ಅವಯವಗಳು ಉಂಟಂತೆ ಹೇಳ್ತಾ ಇದೆ. ನಾಲಿಗೆ ಅದು ಸೂಕ್ಷ್ಮವಾಗಿರ್ಬೇಕಂತೆ. ಇನ್ನ ಕೇಶಗಳು ಅಷ್ಟೇನೆ ತುಂಬಾ ಉದ್ದವಾಗಿರಬಾರದು, ಸ್ವಲ್ಪ ಇರಬೇಕು ಅಂತ ಹೇಳಿ. ಇನ್ನು ಅಂಗುಲಿ ಬೆರಳುಗಳು ಅಷ್ಟೇನೆ ಸೂಕ್ಷ್ಮವಾಗಿರ್ಬೇಕು, ತುಂಬಾ ಉದ್ದ ಇರುತ್ತೆ, ಅದು ವಿಕಾರವಾಗಿರ್ತಕ್ಕಂಥ ರೂಪವಂತೆ. ಇನ್ನು ದಂತ ಅದು ಹೇಗಿರಬೇಕು ಅಂತ ಹೇಳ್ತಿದೆ ಅಲ್ಲೇ ಹಸಿತ ಸತ ದಂತ ಸಂತತಿ ಅಂತ ಹೇಳ್ತಿದೆ. ಅಂದ್ರೆ ದಂತಗಳಲ್ಲೂ ಸಹಿತ
ಹೇಗಿರಬೇಕು ಅನ್ನೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ದಾಳಿಂಬೆಯ ಹಣ್ಣನ್ನ ಜೋಡಿಸಿದ್ರೆ ಹೇಗಿರುತ್ತೋ ಹಾಗಿರ್ಬೇಕು ಅಂತ ಹೇಳಿ. ಸರಿ, ಇದು ಹೇಳಿದ ತಕ್ಷಣ ಯಾರು ಅಂಗಡಿಗೆ ಹೋಗಿ ದಾಳಿಂಬೆ ಹಣ್ಣು ತಗೊಂಡ್ಬಂದು ಸೀದಾ ಜೋಡಿಸಿಟ್ರು. ಆಚಾರ್ಯ ಇದು ಕೆಂಪು ಇದೆಯಲ್ಲ, ಅಲ್ಲೆಲ್ಲ ಕೆಂಪಿರ್ಬೇಕು ಆಚಾರ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ನಾನು ಹಾಗೆಲ್ಲ ಹೇಳಿದ್ದು, ಒಂದೊಂದು ದಾಳಿಂಬೆಯ ಬೀಜ ಇರುತ್ತಲ್ಲ, ಪಕ್ಕದ ಬೀಜ ಇರುತ್ತಲ್ಲ, ಅದಕ್ಕೂ ಇದಕ್ಕೂ ಸ್ವಲ್ಪವೂ ಸಹಿತ ಜಾಗ ಇರೋದಿಲ್ಲ, ಗ್ಯಾಪ್ ಇರೋದಿಲ್ಲ. ನಾವಿವತ್ತಿನ ಕೆಲವ್ರು ಏನಾರ ಬಾಯಿ ಬಿಡ್ತು ಅಂತ ಹೇಳಿದ್ರೆ 32 ಹಲ್ಲು ಕಾಣಿಸುತ್ತೆ, ಅದರೊಳಗಡೆಗೆ ಒಬ್ಬೊಬ್ರು ಮನುಷ್ಯ ಒಳಗಡೆ ತಿರ್ಬೋದು, ಅಷ್ಟಾಗ ಅದೆಲ್ಲ. ಅಂದ್ರೆ ಒಂದು ಹಲ್ಲಿಗೂ ಇನ್ನೊಂದು ಹಲ್ಲಿಗೂ ಗ್ಯಾಪ್ ಇರ್ಕೂಡ್ದು, ಅದು ಫಿಲಪ್ ಆಗಿರ್ಬೇಕು. ಇವನೇನ್ ಮಾಡ್ತಾರೆ, ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟಂತ ಹೇಳಿ 25,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಹಲ್ಲಿಗೆಲ್ಲನೂ ಸಹಿತ ಅಲ್ಲ ಕ್ಲಿಪ್ ಹಾಕಿಸ್ಕೊಂಡ್ ಬರ್ತಾನೆ. ಅನ್ನ ತಿನ್ನಕ್ಕಾಗಲ್ಲ, ಅಲ್ಲ ಮುದ್ದೆ ತಿನ್ನಕ್ ಬರಲ್ಲ. ಇಂತಹ ಅವಸ್ಥೆ ಆಗಿರುತ್ತೆ ಇಲ್ಲಿ. ಹಾಗೆ ದಂತಗಳೆಲ್ಲವೂ ಸಹಿತ ಸೂಕ್ಷ್ಮವಾಗಿರ್ಬೇಕಂತೆ. ಇನ್ನು ಅಂಗುಲಿಗಳು, ಗೆಣ್ಣು ಇದೆಯಲ್ಲ, ಅದು ಅತ್ಯಂತ ಸೂಕ್ಷ್ಮವಾಗಿ ಇರಬೇಕಂತೆ. ಒಂದು ಬೆಟ್ಟಿತ್ತು ಅಂದ್ರೆ ಅದು ಸೂಕ್ಷ್ಮವಾಗಿರ್ಬೇಕು. ನಮ್ಗೇನಾಗತ್ತೆ ಅಂದ್ರೆ ಇಲ್ಲಿ ಕಡಿಮೆ ಇರುತ್ತೆ ಮತ್ತೆ ದಪ್ಪ ಇರುತ್ತೆ. ಉಂಗ್ರ ಮಾಡ್ಸಕ್ಕೆ ನಾನು ಹೋಯ್ತು ಅಂತಂದ್ರೆ ಅದಾಗಲ್ಲ ಇದಾಗಲ್ಲ, ಹಾಕೊಳ್ಳೋದಕ್ಕೆ ಹೋದ ಸಂದರ್ಭದೊಳಗಡೆಗೆ ಇಲ್ಲಿ ಲೂಸ್ ಆಗಿರುತ್ತೆ, ಇಲ್ಲಿ ತೆಗಿಯಕ್ಕೆ ಹೋಗೋಣ ಅಂದ್ರೆ ಇಲ್ಲಿ ಟೈಟ್ ಆಗುತ್ತೆ. ಇದೆಲ್ಲ ಅವಲಕ್ಷಣಗಳು ಅಂತಂತ ಹೇಳಿ, ಆದ್ರೆ ಯಾವುದೂ ಇಲ್ಲ, ಒಂದೇ ಸಮಾನವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಸಪ್ತ ರಕ್ತ 7 ಕೆಂಪು ಬಣ್ಣದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಗೈ ಮತ್ತೆ ಅಂಗಾಲು ಇದೆಯಲ್ಲ, ಅದು ಕೆಂಪಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೇತ್ರ ಅಂತ ಕಣ್ಣಿನ ತುದಿ ಇದೆಯಲ್ಲ, ಅದು ಸ್ವಲ್ಪ ಕೆಂಪಗೆ ಇರ್ಬೇಕಂತೆ. ಇವನು ಉಷ್ಣ ಜಾಸ್ತಿ ಆಗಿದ್ರೆ ಮಾತ್ರ ಪೂರ್ತಿ ಕಣ್ಣು ಕೆಂಪಗಿರುತ್ತೆ, ಅರ್ಧಂಬರ್ಧ ಯಾವತ್ತೂ ಸಹಿತ ಅವನಿಗೆ ಇರೋದೇ ಇಲ್ಲ ಅವಸ್ಥೆ. ಇನ್ನ ತಾಲು, ಬಾಯಿಯ ಮೇಲ್ಭಾಗ ಎಂಬತಕ್ಕಂತಹದ್ದು ಇದೆಯಲ್ಲ, ಅಂದ್ರೆ ಹಲ್ಲಿನ ಹಿಂಬದಿ ಮೇಲ್ಗಡೆ ಹಲ್ಲಿದೆಯಲ್ಲ, ಅದರ ಹಿಂಬದಿಯಲ್ಲಿ ಕೆಂಪಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಪೂರ್ಣ ಕೆಂಪಗೆ ಇರೋದಿಲ್ಲ ಯಾರಿಗೂ ಸಹಿತ. ಇದಾದ ನಂತರದಲ್ಲಿ ಜಿಹ್ವ ನಾಲಿಗೆ ಇದೆಯಲ್ಲ, ಅದು ಕೆಂಪಗೆ ಇರಬೇಕಂತೆ. ಇನ್ನ ಅಧರೋಷ್ಟ ಅಂತ ಹೇಳ್ತಾರೆ, ಕೆಳ ತುಟಿ ಇದೆಯಲ್ಲ, ಅದು ಕೆಂಪಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಕೆಲವೆಲ್ಲ ಸ್ವಾಭಾವಿಕವಾಗಿ ಕೆಂಪಗೆ ಮಾಡ್ಕೊಳ್ತಾರೆ, ಅದು ಸ್ವಾಭಾವಿಕವಾಗಿ ಕೃತಕವಾಗಿ ಮಾಡ್ಕೊಳ್ತಾರೆ, ಅದಿರಬಾರ್ದು, ಸ್ವಾಭಾವಿಕವಾಗಿ ಆ ಲಕ್ಷಣ ಇರಬೇಕಂತೆ. ಇನ್ನು ನಖಗಳೆಲ್ಲೂ ಸಹಿತ ಕೆಂಪಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ನಖಗಳೆಲ್ಲವೂ ಸಹಿತ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ, ಇಲ್ಲ ಬೆಳ್ಳಗೆ ಇರುತ್ತೆ, ಇಲ್ಲ ಹಸರಿಗಿರುತ್ತೆ. ಇನ್ನ 3 ಲಕ್ಷಣ ಇದೆ, ಅದನ್ನು ಹೇಳ್ಬಿಟ್ಟು ನಾನು ನಿಲ್ಲಿಸ್ತಾ ಇದ್ದೀನಿ. ಬಿಳಿಯಾಗಿರತಕ್ಕಂತಹ ನಖಗಳು ಏನಾದ್ರೂ ಬಂತು ಅಂತಂದ್ರೆ ವೈದ್ಯಶಾಸ್ತ್ರ ಹೇಳ್ತಾ ಇದೆ ಅವ್ರಿಗೆ ಅನೀಮಿಕ್ ಆಗಿದೆ. ಇಲ್ಲ ಹಸರಿಗೆ ಏನಾರ ಬಂದಿತ್ತು ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇದರಲ್ಲಿ ನಖಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ಇಲ್ಲ ಇನ್ನು ಷಡುನ್ನತಃ, ಇನ್ನು 6 ಸ್ವಲ್ಪ ಉಬ್ಬಿರಬೇಕು ಅಂತ ಹೇಳ್ತಿದ್ದಾರೆ. ಯಾವುದು ಅಂತಂದ್ರೆ ವಕ್ಷಸ್ಥಳ ಎಂಬತಕ್ಕಂಥದ್ದು ಎದ್ದಿರ್ಬೇಕಂತೆ. ನಮಗೆಲ್ಲ ಹೊಟ್ಟೆ ಉಬ್ಬಿರುತ್ತೆ ಹೊರತು ಎದೆ ಉಬ್ಬಿರೋದಿಲ್ಲ. ಇನ್ನು ಕುಕ್ಷಿ ಅಂದ್ರೆ ಎದೆಗೆ ಸಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ಬೇಕಂತೆ. ಇನ್ನು ಹಣೆಯೂ ಸಹಿತ ಸ್ವಲ್ಪ ಮುಂಭಾಗದಲ್ಲಿ ಬಂದಿರ್ಬೇಕಂತೆ. ಇನ್ನು ಸ್ಕಂದ ಭುಜಗಳು ಸಹಿತ ಉಬ್ಬಿರ್ಬೇಕಂತೆ. ಇಲ್ಲೆಲ್ಲ ಮೂಳೆ ಎಲ್ಲ ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ ಕಾಣಿಸುತ್ತೆ, ಅಂತಹ ರೀತಿಯಲ್ಲಿ ಇರಬಾರ್ದು. ಇನ್ನ ಕರಗಳೆಲ್ಲವೂ ಸಹಿತ ಉಬ್ಬಿರಬೇಕು ಅಂತ ಹೇಳ್ತಿದ್ದಾರೆ. ಮುಖವೂ ಸಹಿತ ಉಬ್ಬಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ತ್ರಿಪೃತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 3 ಅಗಲವಾಗಿರ್ಬೇಕಂತೆ. ಲಲಾಟ, ಹಣೆ ಸ್ವಲ್ಪ ಅಗಲವಾಗಿರ್ಬೇಕಂತೆ. ಇವತ್ತು ದಿವಸ ಯಾರಿಗೆ ಹಣೆ ಅಗಲವಾಗಿರುತ್ತೋ ಅವರು ಒಳ್ಳೆ ಬುದ್ಧಿವಂತರಾಗಿರ್ತಾರೆ. ಕಿವಿ ಅಗಲವಾಗಿರುತ್ತಲ್ಲ ಅಂತಹವ್ರು ಒಳ್ಳೆ ಬುದ್ಧಿವಂತರು ಅಂತ ಹೇಳಿ ಲಕ್ಷಣ ಶಾಸ್ತ್ರ ಹೇಳ್ತಾ ಇದೆ. ಇನ್ನು ಕಟಿಯ ಭಾಗ ವಕ್ಷಸ್ಥಳ ಅದು ಅಗಲವಾಗಿರ್ಬೇಕಂತೆ. ಇನ್ನು ತ್ರಿಗಂಭೀರ, 3 ಗಂಭೀರವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇನ್ನು ಸತ್ವ, ಸ್ವಾಭಾವಿಕವಾಗಿ ಸತ್ವಗುಣವನ್ನು ಹೊಂದಿರಬೇಕಂತೆ. ಸ್ವರ ಜೋರಾಗಿ ಮಾತಾಡಬಾರ್ದಂತೆ, ನಿಧಾನವಾಗಿ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ನಾಭಿಯ ಪ್ರದೇಶ, ಇನ್ನ ತ್ರಿಶು ಹ್ರಸ್ವ, 3 ಹ್ರಸ್ವದಲ್ಲಿ ಇರಬೇಕಂತೆ. ಮೊಣಕಾಲು ಚಿಪ್ಪಿದೆಯಲ್ಲ ಅದು ಕಾಣಬಾರದು, ಗುಂಡಿಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಗ್ರೀವ, ಕಂಠವೂ ಸಹಿತ ಸೂಕ್ಷ್ಮವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು 32 ಲಕ್ಷಣದಿಂದ ಯುಕ್ತವಾಗಿರತಕ್ಕಂತಹ ಒಂದು ಗುಣ ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ, ಇಂತಹ 32 ಲಕ್ಷಣದಿಂದ ಯುಕ್ತವಾಗಿರತಕ್ಕಂತಹ ನಮ್ಮ ವಾಯುದೇವರು ವಿಶೇಷವಾಗಿ ತಥಾ ಸಮಗ್ರ ಗುರು ಲಕ್ಷಣೋಪೇತಾನ, ಸಮಗ್ರ ಗುರು ಲಕ್ಷಣವನ್ನು ಹೊಂದಿದ್ದಾರೆ. ಅಂದ್ರೆ ಗುರು ಲಕ್ಷಣ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಬೆಳ್ಳಗಿರೋದು ಅದೆಲ್ಲ ಗುರು ಲಕ್ಷಣವನ್ನು ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅಸಂಶಯ ಸಂಶಯತೆ, ಆ ಗುರುಗಳಿಗೆ ಸಂಶಯ ಇರಬಾರದಂತೆ, ಬೇರೆಯವರ ಸಂಶಯವನ್ನ ನಾಶ ಮಾಡುವಂತ ಗುಣ ಇರಬೇಕಂತೆ. ಅದನ್ನೇ ಹೇಳ್ತಾ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಚೇತೋಣ.
ಶಿಷ್ಯನ ಎಲ್ಲ ಸಂಶಯವನ್ನು ಪರಿಹಾರ ಮಾಡಬೇಕು, ತನಗೂ ಒಳ್ಳೆಯ ಒಂದು ಗುಣ ಎಂಬತಕ್ಕಂತಹದ್ದು ಇರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಅನೇಕ ರೀತಿಯಾಗಿರತಕ್ಕಂತಹ ರೀತಿಯಲ್ಲಿ ವಾಯುದೇವರ ಒಂದು ಮಹಿಮೆಯನ್ನ ತಿಳಿಸಿ, ಇಂತಹ ವಾಯುದೇವರು ನಮ್ಮ ಒಳಗಡೆಗೆ ನಿಂತು ಸಕಲ ರೀತಿಯಾಗಿರತಕ್ಕಂತಹ ಪ್ರೇರಣೆಯನ್ನು ಸಹಿತ ಮಾಡ್ತಾರೆ ಎಂಬಂತಹ ವಿಷಯವನ್ನ ಚಿಂತನೆಯನ್ನ ಮಾಡುತ್ತಾ ಇವತ್ತಿನ ದಿವಸದ ಒಂದು ಕರ್ಮವನ್ನು ನಾನು ಪ್ರಾರಂಭವನ್ನ ಮಾಡುತ್ತಾ ಇದ್ದೀನಿ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣದೊಳಗಡೆಗೆ ಸಂಕಲ್ಪವನ್ನ ಮಾಡತಕ್ಕಂತಹದ್ದಕ್ಕೆ ಪ್ರಾತಃ ಸಂಕಲ್ಪ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿ ಸಂಕಲ್ಪ ಆಗಲ್ಲ, ಅಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗೋಣ. ಅದಕ್ಕೋಸ್ಕರ ಈಗ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಒಂದು ಕಾಲು ಭಾಗದಷ್ಟು ಮಾತ್ರ ಸಂಕಲ್ಪದ ವಿಷಯವನ್ನ ಹೇಳಿದ್ದೀನಿ. ಇನ್ನು ಮುಂದೆ ಅವಕಾಶ ಎಂಬತಕ್ಕಂಥದ್ದು ಸಿಕ್ಕ ಸಂದರ್ಭದೊಳಗಡೆಗೆ ಇದರ ವಿಸ್ತಾರವಾಗಿರ್ತಕ್ಕಂಥ ವಿಷಯವನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳುತ್ತಾ ಈ ಒಂದು ಅವಕಾಶವನ್ನ ಕೊಟ್ಟಿರತಕ್ಕಂತಹ ಶ್ರೀಮಠದವರೆಗೂ ಸಹಿತ ಮತ್ತೆ ಪುನಃ ಕೃತಜ್ಞತೆ ಎಂಬತಕ್ಕಂತಹದ್ದನ್ನು ಸಲ್ಲಿಸುತ್ತಾ ಇಷ್ಟಾರ್ಪಣಮಸ್ತುತೆ ಸುರಗಣ ಪರಿವಾರ ಶೋಭಮಾನೋ ವಿಹಾರ ಕರಿಕರ ಸಮಹಸ್ತ ಕಾಂಚನೋ ದೀಪ್ತವಸ್ತ್ರ ಶುಭಜನಕೃತಗಾನ ಶೇಷಭೋಗೇಶಯಾನ ಪ್ರಭುರಯಂ ಅವಿನಾಶ ಪ್ರಿಯತಾ ಇಂದಿರೇಶ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ 1 ಗಂಟೆಗೂ ಹೆಚ್ಚು ಕಾಲ ಮಧುಶಾಸಂಪನ್ನರಾದ ಕಡಗುತ್ತೂರು ಪುರುಷೋತ್ತಮಾಚಾರ್ಯವರು ಶ್ರೀ ರಾಘವೇಂದ್ರ ಏಕೀಕೃತ ಪ್ರಾತಃ ಸಂಕಲ್ಪಗತಿಯ ಬಗ್ಗೆ ವಿವರಿಸಿ ನಮಗೆಲ್ಲ ತಿಳಿಸಿಕೊಟ್ಟಿರುತ್ತಾರೆ. ಆಚಾರ್ಯರಿಗೆ ಶಿವರಾಜ ಅಸೋಸಿಯೇಷನ್ ಹಾಗೂ ಶ್ರೋತೃವೃಂದದ ಪರವಾಗಿ ಫಲಪುಷ್ಪವನ್ನು ಸಮರ್ಪಿಸುತ್ತೇವೆ ಹಾಗೂ ಆಚಾರ್ಯರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಆಚಾರ್ಯರಿಗೆ ಶಾಲು ಹೊದಿಸುವ ಮೂಲಕ ಸನ್ಮಾನ. ನಾಳೆ ಮಧುಸಂಪನ್ನರಾದ ಶ್ರೀ